ಓಂ ನಮಃ ಸಿದ್ಧೇಭ್ಯಃ. ಓಂ ನಮಃ ಸಿದ್ಧೇಭ್ಯಃ. ಓಂ ನಮಃ ಸಿದ್ಧೇಭ್ಯಃ. ಯಾರ ಜ್ಞಾನ ಕೋಟಿ ಸೂರ್ಯರನ್ನು ಮೀರಿದೆ ಮತ್ತು ಯಾರ ದಿವ್ಯ ಧ್ವನಿಯು ಲೋಕಹಿತವ ಮಾಡಿದೆ. ಮೂರು ಲೋಕದಲ್ಲಿ ಯಾರ ಕೀರ್ತಿ ವ್ಯಾಪ್ತವಾಗಿದೆ. ಅಂಥ ದೇವರಲ್ಲಿ ನನ್ನ ತಲೆಯು ಬಾಗಿದೆ. ಅಂಥ ದೇವರಲ್ಲಿ ನನ್ನ ತಲೆಯು ಬಾಗಿದೆ. ಯಾರ ಜ್ಞಾನ ಪಾಪ ಕರ್ಮ ಗೆದ್ದು ಶುದ್ಧವಾಗಿದೆ. ಅಮಿತವಾದ ಶಕ್ತಿಯಿಂದ ಸಕಲ ತತ್ವ ತಿಳಿದಿದೆ. ಲೋಕದಲ್ಲಿ ವೀತರಾಗ ಪೂಜ್ಯ ಪದವಿ ಹೊಂದಿದೆ. ಅಂಥ ದೇವರಲ್ಲಿ ನನ್ನ ತಲೆಯು ಬಾಗಿದೆ. ಅಂಥ ದೇವರಲ್ಲಿ ನನ್ನ ತಲೆಯು ಬಾಗಿದೆ. पंचपरमेष्ठी भगवान की, अहिंसा परमो धर्म की, आचार्य गुरुवर श्री विद्यासागर मुनि महाराज की, ಪಾತ್ರರ ವಿಷಯಗಳನ್ನು ತಿಳಿದುಕೊಳ್ತಾ ಇದ್ದೀವಿ. ಪಾತ್ರರು ಮೂರು ಪ್ರಕಾರದವರು: ಸುಪಾತ್ರರು, ಕುಪಾತ್ರರು ಮತ್ತು ಅಪಾತ್ರರು. ಈ ಮೂರು ಭೇದಗಳಲ್ಲಿ ಈ ಪಾತ್ರರಲ್ಲಿ ನಾವು ದಾನವನ್ನು ಕೊಡಬೇಕು ಅಂತಂದರೆ ಯಾವ ಪಾತ್ರರಲ್ಲಿ ಕೊಡಬೇಕು? ಸುಪಾತ್ರರಲ್ಲಿ ಕೊಡಬೇಕು. ಕುಪಾತ್ರರು ಮತ್ತು ಅಪಾತ್ರರು ಇವರಲ್ಲಿ ದಾನವನ್ನು ಕೊಡಲಿಕ್ಕೆ ಬರುವುದಿಲ್ಲ. ಅಂದರೆ ದಾನವನ್ನು ಈ ಎರಡು ಪಾತ್ರಗಳಲ್ಲಿ ಕೊಡ್ತೇವೆ ಅಂತಂದರೆ ನಮ್ಮ ಗತಿ ಕೆಟ್ಟು ಹೋಗುತ್ತೆ. ನಾವು ಯಾವ ಗತಿಯಲ್ಲಿ ಜನ್ಮ ತಾಳಬೇಕೋ ಆ ಸದ್ಗತಿ ನಮಗೆ ಸಿಗುವುದಿಲ್ಲ, ನಮಗೆ ದುರ್ಗತಿ ಆಗ್ತದೆ ಅನ್ನುವುದನ್ನು ಕೇವಲಿ ಭಗವಂತರು ತಿಳಿಸಿಕೊಟ್ಟಿದ್ದಾರೆ. ಅಲ್ಲದೆ ಕುಪಾತ್ರರ ಲಕ್ಷಣಗಳನ್ನು ಕೂಡ ಹೇಳಿದ್ದಾರೆ ಮತ್ತು ಅಪಾತ್ರರ ಲಕ್ಷಣಗಳನ್ನು ಕೂಡ ಹೇಳಿದ್ದಾರೆ. ಈ ಒಂದು ವಿಷಯ, ಈ ಒಂದು ಸಮ್ಯಜ್ಞಾನ ಸಂಸ್ಕಾರ ಶಿಬಿರ ಅನ್ನುವಂಥದ್ರಲ್ಲಿ ಇದು ಕೊನೆಯ ಪಾಠ ಅಂತ ತಿಳ್ಕೊಳ್ಳಿ. ಇದು ಕೊನೆಯ ಪಾಠ. ಆದರೆ ದಾನ ಕೊಡ್ತಕ್ಕಂತಹ ಫಲ ಏನು, ಯಾವುದು ಅನ್ನುವಂಥದ್ದು ಕೂಡ ತಿಳಿದುಕೊಳ್ಳುವಂಥದ್ದು. ಎಲ್ಲಿ ಹೋದರೆ ಸುಪಾತ್ರರು, ಕುಪಾತ್ರರು ಮತ್ತು ಅಪಾತ್ರರು. ಈ ಪಾಠವನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಂಡು ಪಾತ್ರರ ಫಲವನ್ನು ಕೂಡ ನಾವು ತಿಳಿದುಕೊಳ್ಳುವುದಿದೆ. ಈ ಪಾಠಕ್ಕೆ ಸಂಬಂಧಪಡುವಂಥ 12ನೇ ಪಾಠ ದಾನ ಫಲ ಅಂತ ಇದೆ. ಎಷ್ಟನೇ ಪುಟದಲ್ಲಿ? 59ನೆಯ ಪುಟದಲ್ಲಿ ದಾನ ಫಲ ಅನ್ನುವಂಥದ್ದು ಇದೆ. ಇದನ್ನು ಕೂಡ ತಿಳಿದುಕೊಳ್ಳತಕ್ಕಂತಹ ಬಹಳಷ್ಟು ಅವಶ್ಯಕತೆ ಇದೆ. 10 ದಿನಗಳಲ್ಲಿ ಎಲ್ಲ ವಿಷಯಗಳು ಸವಿಸ್ತಾರವಾಗಿ ತಿಳಿದುಕೊಳ್ಳಬೇಕು ಅಂತಂದರೆ ಸಮಯ ಉಳಿಯಲಿಲ್ಲ. ಮತ್ತೊಮ್ಮೆ ನೋಡೋಣ. ಯಾವಾಗ? ಮತ್ತೊಮ್ಮೆ ಯಾವಾಗ ಗೊತ್ತಿಲ್ಲ. ನಿಮಗೆ ಗೊತ್ತಿಲ್ಲ ಅಂದರೆ ನಮಗೇನು ಗೊತ್ತು? ಮತ್ತೊಮ್ಮೆ ಯಾವಾಗ ನೋಡೋಣ? ಹಾಂ,
ಮತ್ತೊಂದು ಶಿಬಿರ ಮಾಡಿಕೊಂಡಾಗ ಆ ಸಮಯದಲ್ಲಿ ಎಲ್ಲವನ್ನೂ ಸವಿಸ್ತಾರವಾಗಿ ಸುಲಭವಾಗಿ ತಿಳಿದುಕೊಳ್ಳಲಿಕ್ಕೆ ಸಾಕಷ್ಟು ಸಮಯ ಸಿಕ್ಕಾಗ ಇನ್ನೊಂದು ಶಿಬಿರ ಆದಾಗ ಆ ಸಮಯದಲ್ಲಿ ನೋಡೋಣ. ಸುಪಾತ್ರರಲ್ಲಿ ಉತ್ತಮ ಪಾತ್ರ, ಮಧ್ಯಮ ಪಾತ್ರ ಮತ್ತು ಜಗಣ್ಯ ಪಾತ್ರ 3 ಭೇದಗಳನ್ನು ಮಾಡಿಯಾಗಿತ್ತು. ಉತ್ತಮ ಪಾತ್ರರ ಅಂದರೆ ಯಾರು ಗೊತ್ತಾಗಿತ್ತಲ್ಲ ನಿನ್ನೆ. ಉತ್ತಮ ಸುಪಾತ್ರ ಅಂದರೆ ಯಾರು? ದಿಗಂಬರ ಮುನಿಗಳು. ಎಂಥ ದಿಗಂಬರ ಮುನಿಗಳು? ರತ್ನತ್ರಯಧಾರಿ ದಿಗಂಬರ ಮುನಿಗಳು ಉತ್ತಮ ಸುಪಾತ್ರರು. ಮಧ್ಯಮ ಸುಪಾತ್ರರಂದರೆ ಯಾರು? ಪ್ರತಿಮಾಧಾರಿ ಎಲ್ಲ ಶ್ರಾವಕರು, ಮನೆಯಲ್ಲಿರತಕ್ಕಂಥವರು, ಮನೆಯನ್ನು ಬಿಟ್ಟಿರ್ತಕ್ಕಂತಹ ತ್ಯಾಗ ಮಾಡಿರ್ತಕ್ಕಂಥ ಕ್ಷುಲ್ಲಕರು, ಐಲಕರು, ಆರಿಕೆಯರು, ಇವರು ಮಧ್ಯಮ ಸುಪಾತ್ರರು. ಈಗ ನೀವು ಮನೆಯಲ್ಲೂ ಇದ್ದುಕೊಂಡೇ 2 ಪ್ರತಿಮೆಗಳನ್ನು ಪಾಲನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀರಿ ಅಂತಂದರೆ ನೀವು ಯಾವ ಪಾತ್ರರಾಗ್ತೀರಿ? ಮಧ್ಯಮ ಪಾತ್ರ. ಮತ್ತು ಪ್ರತಿಮಾಧಾರಿಗಳಾಗದೆ ಕೇವಲ ಒಂದು ಸಮ್ಯಕ್ ದರ್ಶನವನ್ನು ಧಾರಣ ಮಾಡಿ ಅದನ್ನೇ ನಿರ್ದೋಷವಾಗಿ ಪಾಲನೆ ಮಾಡ್ತೀರಾ ಅಂತಂದರೆ ಯಾವ ಪಾತ್ರರಾಗಬಹುದು? ಜಗಣ್ಯ ಸುಪಾತ್ರ. ಅಂದರೆ ಸಮ್ಯಕ್ ದೃಷ್ಟಿ ಶ್ರಾವಕರೆಲ್ಲ ಜಗಣ್ಯ ಸುಪಾತ್ರ. ಅಂಥ ಸಮ್ಯಕ್ ದೃಷ್ಟಿ ಶ್ರಾವಕರಿಗೆ ಆಹಾರ ದಾನ ಮಾಡುವುದರಿಂದ, ಔಷಧಿ ದಾನ ಮಾಡುವುದರಿಂದ, ಮತ್ತು ಅವ್ರಿಗೇನು ಉಪಕರಣ ಅನ್ನುವಂಥದ್ದಿಲ್ಲಲ್ಲ. ಉಪಕರಣ ಯಾರಿಗೆ? ಯಾರು ಎಲ್ಲ ಪರಿಗ್ರಹವನ್ನು ಬಿಟ್ಟು ಮುನಿಯಾಗಿದ್ದಾರೆ ಮತ್ತು ಕ್ಷುಲ್ಲಕ, ಐಲಕ ಅಥವಾ ಆರಿಕೆ ಅವಸ್ಥೆಯನ್ನು ಪಡೆದಿದ್ದಾರೆ, ಅವರಿಗೆ ಉಪಕರಣ ದಾನ ಮತ್ತು ಆವಾಸ ದಾನ ಇವೆರಡೂ ಅಗತ್ಯ. ಇನ್ನು ಯಾರು ಮನೆಯಲ್ಲಿಯೇ ಇದ್ದಾರೆ ಅವರಿಗೆ ಉಪಕರಣ ದಾನ ಅನ್ನತಕ್ಕಂಥದ್ದಿಲ್ಲವೇ ಇಲ್ಲ. ಪಿಂಚಿ ಇಲ್ಲ, ಕಮಂಡಲು ಇಲ್ಲ. ಇನ್ನು ಅವರಿಗೆ ಉಪಕರಣ ದಾನ ಮಾಡಬೇಕು ಅಂತಂದರೆ ಒಂದನ್ನು ಮಾಡಬಹುದು, ಶಾಸ್ತ್ರ. ಶಾಸ್ತ್ರದಾನವೂ ಕೂಡ ಮಹಾದಾನ. ಶಾಸ್ತ್ರದಾನವೂ ಕೂಡ ಒಳ್ಳೆಯ ಶ್ರೇಷ್ಠ ದಾನ. ನಾವೆಲ್ಲರೂ ಶಾಸ್ತ್ರದಾನವನ್ನು ಮಾಡ್ತೇವೆ ಅಂತಂದರೆ ಅದರಿಂದ ನಮ್ಮ ಬುದ್ಧಿಶಕ್ತಿ, ಜ್ಞಾನಶಕ್ತಿ ಹೆಚ್ಚಾಗಿ ಆ ಜ್ಞಾನದಿಂದ ಆತ್ಮನ ಉಪಕಾರ ಆಗಿ ಆತ್ಮನ ಕಲ್ಯಾಣ ಆಗುತ್ತೆ. ಇಂಥ ಆತ್ಮ ಕಲ್ಯಾಣಕ್ಕಾಗಿ ನಾವು ದುಡಿಯುವಂಥ ಅವಶ್ಯಕತೆ ಇದೆ. ಆತ್ಮ ಕಲ್ಯಾಣ ಆಗಬೇಕು, ಹಿತ ಆಗಬೇಕು ಅಂತಂದರೆ ಸತ್ಪಾತ್ರರಾಗಬೇಕು. ಸತ್ಪಾತ್ರರಾಗಿ ದಾನವನ್ನು ತಗೊಳ್ಬೇಕು, ದಾನವನ್ನು ಕೊಡಬೇಕು. ಈ 3 ಸುಪಾತ್ರರಲ್ಲಿ ಮುನಿಗಳು ಯಾವ ದಾನವನ್ನು ಮಾಡತಕ್ಕಂತಹ ದಾತೃಗಳು? ಮುನಿಗಳು ಆಹಾರ ದಾನ ಮಾಡಬಹುದಾ? ಇಲ್ಲ. ಮುನಿಗಳು ಎಂಥ ದಾನವನ್ನು ಮಾಡುವಂಥವರು? ಜ್ಞಾನದಾನ. ಶ್ರಾವಕರು ಜ್ಞಾನ ದಾನದ ವಿಷಯದಲ್ಲಿ ಯಾವ ದಾನವನ್ನು ಮಾಡ್ತಾರೆ? ಶಾಸ್ತ್ರದಾನ. ನಿಮಗೆ ಭಗವಂತರು ಮತ್ತು ಮುನಿಗಳು ಜ್ಞಾನವನ್ನು ದಾನ ಮಾಡಿರ್ತಾರೆ. ಆ ಜ್ಞಾನವನ್ನು ನೀವು ಶಾಸ್ತ್ರಾಕಾರ ರೂಪದಲ್ಲಿ ಅದನ್ನು ಛಾಪಿಸಿ, ಪ್ರಿಂಟ್ ಮಾಡಿಸಿ, ಪ್ರಕಾಶನಗೊಳಿಸಿ ಆ ಶಾಸ್ತ್ರವನ್ನು ನೀವು ಯಾರಿಗಾದರೂ ಕೊಡ್ತೀರಿ ಅಂತಂದರೆ ಅದು ಶಾಸ್ತ್ರದಾನ. ಆದರೆ ಮುನಿಗಳು ಕೊಡ್ತಕ್ಕಂಥದ್ದಕ್ಕೆ ಶಾಸ್ತ್ರದಾನ ಅಂತ ಹೇಳಲ್ಲ. ಏನಂತಾರೆ? ಜ್ಞಾನದಾನ. ಮುನಿಗಳು ಕೊಟ್ಟಿರ್ತಕ್ಕಂತಹ ಜ್ಞಾನವನ್ನು ನೀವು ಹಂಚ್ತೀರಿ ಅಂತಂದರೆ, ಗ್ರಂಥ ಮಾಧ್ಯಮದಿಂದ, ಶಾಸ್ತ್ರ ಮಾಧ್ಯಮದಿಂದ ನೀವು ಯಾರಿಗಾದರೂ ಕೊಡ್ತೀರಿ ಅಂತಂದರೆ ಅದು ಶಾಸ್ತ್ರದಾನ. ಈ ಶಾಸ್ತ್ರದಾನ ಹೆಚ್ಚಿಂದೋ ಅಥವಾ ಜ್ಞಾನದಾನ ಹೆಚ್ಚಿಂದೋ? ಯಾವುದು ಶ್ರೇಷ್ಠ? ಜ್ಞಾನದಾನ ಶ್ರೇಷ್ಠ. ಇನ್ನು ಮುನಿಗಳು ಜ್ಞಾನವನ್ನು ಕೊಟ್ಟರು. ಮುನಿಗಳು ಜ್ಞಾನವನ್ನು ಕೊಡುವಾಗ ಅವರ ಜ್ಞಾನವನ್ನು ತೆಗೆದುಕೊಳ್ಳತಕ್ಕಂತಹ ಜನರು ಅವರ ಮುಂದೆ ಎಷ್ಟಿರ್ತಾರಲ್ಲ ಅಷ್ಟು ಜನ ಮಾತ್ರ ಜ್ಞಾನವನ್ನು ಪಡ್ಕೊಂಡಿರ್ತಾರೆ. ಆ ಜ್ಞಾನವನ್ನು ಪಡ್ಕೊಂಡಿರ್ತಕ್ಕಂಥವರು ಅದನ್ನು ಸಂಗ್ರಹಿಸಿಕೊಂಡು ಪ್ರಕಾಶನಗೊಳಿಸಿದ್ರು ಅಂತಂದರೆ, ಶಾಸ್ತ್ರಾಕಾರವಾಗಿ
ಅದನ್ನು ಹಂಚಿದ್ರು ಅಂತಂದರೆ ಇಂಥ ಹಂಚುವ ಕೆಲಸವನ್ನು ಯಾರು ಮಾಡ್ತಾರೆ? ಶ್ರಾವಕರು. ಶಾಸ್ತ್ರದಾನವನ್ನು ನೀವು ಮಾಡ್ತೀರಿ ಅಂತಂದರೆ ಮುನಿಗಳಕ್ಕಿಂತ ಹೆಚ್ಚಿನ ಕಾರ್ಯವನ್ನು ನೀವು ಮಾಡ್ತೀರಿ. ಅದು ಹೇಗೆ ಅಂತಂದರೆ, ನೀವು ಒಂದು ಶಾಸ್ತ್ರದಾನವನ್ನು ಕೊಟ್ರಿ ಅಂತಂದರೆ ಆ ಶಾಸ್ತ್ರ ಎಲ್ಲಿವರೆಗೆ ಇದೆಯೋ, ಎಷ್ಟು ವರ್ಷದ ತನಕ ಆ ಶಾಸ್ತ್ರ ಇದೆಯೋ ಅಷ್ಟು ವರ್ಷದವರೆಗೆ ಆ ಶಾಸ್ತ್ರವನ್ನು ಓದಿದವರೆಲ್ಲ ಕಲ್ಯಾಣ ಆಗುತ್ತೆ. ಆ ಶಾಸ್ತ್ರ ಎಷ್ಟು ಜನಗಳ ಕೈಯಲ್ಲಿ ಹೋಗ್ತದೆಯೋ ಅದನ್ನು ಯಾರು ಓದುತ್ತಾರೋ ಅವರು ಓದಿದ ನಂತರ ತಮ್ಮ ಆತ್ಮ ಕಲ್ಯಾಣವನ್ನು ಮಾಡಿಕೊಂಡ್ರು ಅಂತಂದರೆ ಆ ಶಾಸ್ತ್ರದ ಉಪಕಾರ ಜೀವನ ಪರ್ಯಂತ ಆಗ್ತಾ ಹೋಗ್ತದೆ. ಮುನಿಗಳು ಇಲ್ಲಿ ಒಂದು ಸಲ ಉಪದೇಶ ಕೊಟ್ಟರು, ಇಲ್ಲಿಯವರ ಕಲ್ಯಾಣ ಆಯಿತು. ಆದರೆ ಮುನಿಗಳು ನೇರವಾಗಿ ಕೊಡ್ತಕ್ಕಂತಹ ಒಂದು ಉಪದೇಶದಿಂದ ಎಷ್ಟು ಜನಗಳ ಕಲ್ಯಾಣ ಆಗ್ತದೆಯೋ ಅದಕ್ಕಿಂತ ಹೆಚ್ಚು ಜನಗಳ ಕಲ್ಯಾಣ ಆಗಬೇಕು ಅಂತಂದರೆ ಇದು ಶ್ರಾವಕರು ಮಾಡತಕ್ಕಂತಹ ಧರ್ಮ ಪ್ರಚಾರದ ಕಾರ್ಯ, ಅದು ಶಾಸ್ತ್ರದಾನ. ಪೂರ್ವಾಚಾರ್ಯರು ನಮಗೆ ಜೈನ ಸಾಹಿತ್ಯವನ್ನು ಜಿನಭಗವಂತರು ಉಪದೇಶ ಮಾಡಿರ್ತಕ್ಕಂತಹ ಆ ದಿವ್ಯ ಧ್ವನಿಯನ್ನು ಬರೆದು ಇಡ್ತಿರಲಿಲ್ಲ ಅಂತಂದರೆ, ಮತ್ತು ಶ್ರಾವಕರು ಅದನ್ನು ರಕ್ಷಿಸಿಕೊಂಡು ಹಂಚ್ತಿರ್ಲಿಲ್ಲ ಅಂತಂದರೆ ಇವತ್ತೇನಾಗ್ತಿತ್ತು? ನಾವೆಲ್ಲ ಹೇಗಿರ್ತಿದ್ಯೋ? ಆದಿವಾಸಿಗಳ ಹಾಗೆ. ನಮಗೇನು ಗೊತ್ತಿಲ್ಲ ಧರ್ಮದ ವಿಷಯದಲ್ಲಿ, ABCD ಏನೂ ಗೊತ್ತಿಲ್ಲ, ಇಂಥ ಒಂದು ಪರಿಸ್ಥಿತಿ ಇರ್ತಿತ್ತು. ಆದರೆ ನಾವೆಲ್ಲ ಇವತ್ತು ಎಷ್ಟು ಜನ ಉಪಕಾರ ಮಾಡಿದ್ದಾರಲ್ಲ ನಮ್ಮ ಗುರುಗಳು, ಆ ಗುರುಗಳ ಉಪಕಾರವನ್ನು ಪಡೆದು ಇವತ್ತು ಜ್ಞಾನಿಗಳಿದ್ದೇವೆ. ಈ ಜ್ಞಾನ ನಮಗೆ ಪರಮ ಕಲ್ಯಾಣವನ್ನು ಮಾಡ್ತಾ ಇದೆ. ಅದು ಒಂದು ದಿವ್ಯ ಧ್ವನಿ, ಅದಕ್ಕೊಂದು ಅರ್ಥ ಇರ್ತದೆ, ಅದನ್ನು ಮಾಡಲೇಬೇಕು. ಉತ್ತಮ ಸುಪಾತ್ರರ ಲಕ್ಷಣಗಳನ್ನು ಹೇಳ್ತಾ ಇರುವಾಗ ಅವರ 3 ಮೂಲ ಬಿಂದುಗಳನ್ನು ನಾವು ತಿಳ್ಕೊಂಡಿದ್ದೇವೆ ನಿನ್ನೆ. ಉತ್ತಮ ಸುಪಾತ್ರರು ರತ್ನತ್ರಯದಿಂದ ಸಹಿತರಾಗಿರಬೇಕು. ಅಂತರಂಗದ 14 ಮತ್ತು ಬಹಿರಂಗದ 10 ಪರಿಗ್ರಹ, ಹೀಗೆ 24 ಪರಿಗ್ರಹಗಳಿಂದ ರಹಿತರಾಗಿರಬೇಕು ಅನ್ನುವಂಥದ್ದು ಮೊದಲನೆಯ ಬಿಂದು. ಎರಡನೆಯದು ದ್ರವ್ಯಲಿಂಗ ಹಾಗೂ ಭಾವಲಿಂಗ, ಈ ಎರಡೂ ಲಿಂಗಗಳಿಂದ ಸಹಿತರಾಗಿದ್ದು ದ್ರವ್ಯ ಸಂಯಮ ಹಾಗೂ ಭಾವ ಸಂಯಮವನ್ನು ಹೊಂದಿದವರಾಗಿರುತ್ತಾರೆ. ಮೂರನೆಯ ಬಿಂದು ಉತ್ತಮ ಸುಪಾತ್ರರಿಗೆ ಗುಣಸ್ಥಾನಗಳು ಯಾವ್ಯಾವಿರುತ್ತದೆ? 6ನೇ ಗುಣಸ್ಥಾನ ಮತ್ತು 7ನೇ ಗುಣಸ್ಥಾನದಲ್ಲಿ ಇದ್ದಿರ್ತಾರೆ. ಮಧ್ಯಮ ಸುಪಾತ್ರರು ಯಾವ ಗುಣಸ್ಥಾನದಲ್ಲಿರುತ್ತಾರೆ? 5ನೇಯ ಗುಣಸ್ಥಾನದಲ್ಲಿ. ಮಧ್ಯಮ ಸುಪಾತ್ರರು ಯಾರು ಅನ್ನುವುದನ್ನು ಲಕ್ಷ್ಯದಲ್ಲಿ ಇಟ್ಕೊಳ್ಬೇಕು. ಪ್ರತಿಮಾಧಾರಿಗಳಾದವರು. ಕಡಿಮೆಯಿಂದ ಕಡಿಮೆ ಎಷ್ಟು ಪ್ರತಿಮೆಗಳಿರಬೇಕು? ಕನಿಷ್ಠ ಪಕ್ಷ 2 ಆದರೂ ಪ್ರತಿಮೆಗಳಿರಬೇಕು ಅಂದಾಗ ಮಧ್ಯಮ ಸುಪಾತ್ರರು. 11 ಎಲ್ಲ ಇದ್ದರೂ ಕೂಡ ಮಧ್ಯಮ, 2 ಇದ್ದರೂ ಮಧ್ಯಮ, ಇವರೆಲ್ಲರೂ ಮಧ್ಯಮ. ಇನ್ನು ಉಪಚಾರ ಮಹಾವ್ರತಗಳು ಇರುತ್ತವೆ ಅಂದರೆ ಇವು ಯಾರಿಗೆ? ಆರಿಕೆಯರಿಗೆ ಉಪಚಾರ ಮಹಾವ್ರತಗಳಿರ್ತವೆ. ಅದಕ್ಕಾಗಿ ಆರಿಕೆಯರು ಶ್ರಾವಿಕಿಯರಲ್ಲ. ಆರಿಕೆಯರಿಗೆ ಶ್ರಾವಿಕಿಯರು ಅಂತ ಅನ್ನಲಿಕ್ಕೆ ಬರೋಲ್ಲ. ಆದರೆ ಕ್ಷುಲ್ಲಕ ದೀಕ್ಷೆಯನ್ನು ಯಾವ ಥರ ಪುರುಷ ಪರ್ಯಾಯದವರು ತಗೊಳ್ತಾರಲ್ಲ, ಅದೇ ಥರ ಸ್ತ್ರೀ ಪರ್ಯಾಯದಲ್ಲೂ ಕೂಡ ಸ್ತ್ರೀ ಪರ್ಯಾಯದಲ್ಲಿದ್ದಂಥವರು ಕೂಡ ಕ್ಷುಲ್ಲಿಕೆ ದೀಕ್ಷೆಯನ್ನು ತಕ್ಕೊಳ್ಬಹುದು. ಕ್ಷುಲ್ಲಿಕೆ ದೀಕ್ಷೆಯನ್ನು ತಕ್ಕೊಂಡ್ರು ಅಂತಂದರೆ ಅವರಿಗೆ ಎಷ್ಟು ಪ್ರತಿಮೆಗಳಿರ್ತವೆ? ಕ್ಷುಲ್ಲಿಕಾ ದೀಕ್ಷೆಯಲ್ಲಿ ಎಷ್ಟು ಪ್ರತಿಮೆಗಳು? 11 ಎಲ್ಲ ಪ್ರತಿಮೆಗಳು ಇರುತ್ತವೆ. ಅದಕ್ಕಾಗಿ ಕ್ಷುಲ್ಲಿಕೆಯರಿಗೆ ಯಾವ ಪಾತ್ರ ಅನ್ನಬೇಕು? ಮಧ್ಯಮ ಸುಪಾತ್ರ. ಆಮೇಲೆ ಆರಿಕೆಯರಂತೆ ಈ ಕ್ಷುಲ್ಲಿಕೆಯರು ಶ್ರಾವಿಕಿಯರೋ ಅಥವಾ ಆರಿಕೆಯರೋ? ಶ್ರಾವಿಕಿಯರು. ಕ್ಷುಲ್ಲಿಕೆಯರು ಅಂತಂದರೆ ಶ್ರಾವಿಕಿಯರು.
ಆರಿಕೆಯರು ಅಂತಂದರೆ ಆರಿಕಾ ಅಂದರೆ ಆರಿಕಾ. ಇವರಿಗೆ ಇನ್ನೂ 2 ಶಬ್ದಗಳಿವೆ ಹೇಳಿದ್ದು ಅಲ್ಲ. ಯಾವ ಶಬ್ದಗಳು? ಅರ್ಜಿಕಾನು ಅನ್ನಬಹುದು. ಅರ್ಜಿಕಾ ಅನ್ನುವಂಥ ಶಬ್ದ ಸಂಸ್ಕೃತ ಭಾಷೆಯಲ್ಲಿರ್ತಕ್ಕಂಥದ್ದು. ಅರ್ಜಿಕಾ, ಆರಿಕಾ ಎಲ್ಲ ಒಂದೇ. ಇನ್ನು ಹಾಂ, ಶ್ರಮಣಿ ಅಂತ ಹೇಳಿದ್ದೀವಲ್ಲ, ಶ್ರಮಣಿ ಮತ್ತೊಂದು, ಶ್ರಮಣಿ ಅಲ್ಲದೆ ಇನ್ನೊಂದು ಹೇಳಿತಲ್ಲ. ಮುನಿಗಳಿಗೆ ಸಂಯತ ಅಂತಂದಾಗ ಅವ್ರಿಗೆ ಏನು ಅನ್ಬೇಕು? ಸಂಯತಿ. ಮತ್ತು ಈ ಆರಿಕೆಯರ ಚರ್ಯೆಯ ವರ್ಣನ, ಅವರ ಆಚರಣೆಗಳ ವರ್ಣನ ಯಾವ ಶಾಸ್ತ್ರದಲ್ಲಿ ಹೇಳಿರ್ತಾರೆ? ಮೂಲಾಚಾರದಲ್ಲಿ. ನಮ್ಮ ಜೈನ ಧರ್ಮದ ಪ್ರಕಾರ ಆರಿಕೆಯರ ವರ್ಣನ ಮೂಲಾಚಾರದಲ್ಲಿ ಬರ್ತದೆ ವಿನಃ ಶ್ರಾವಕಾಚಾರಗಳಲ್ಲಿ ಬರುವುದಿಲ್ಲ. ಏಕೆಂದರೆ ಅವರಿಗೆ ಇರುವಂತಹ ವ್ರತಗಳು ಉಪಚಾರ ಮಹಾವ್ರತಗಳು. ಆದ್ದರಿಂದ ಉಪಚಾರ ಮಹಾವ್ರತ ಇದೆ. ಆದ್ದರಿಂದ ಮುನಿಗಳ ಯಾವ ಒಂದು ಶ್ರಮಣಾಚಾರ ಅನ್ನತಕ್ಕಂತಹ ಚರಣಾಣು ಯೋಗಕ್ಕೆ ಸಂಬಂಧಪಡುವಂತಹ ಗ್ರಂಥಗಳಿವೆಯೋ ಆ ಗ್ರಂಥದಲ್ಲಿ ಆರಿಕಾ ಸಂಹಿತಿಗಳ ಚರ್ಚೆ ಅದರಲ್ಲಿದೆ. ಇನ್ನು ನಾವು ಆರಿಕೆಯರ ವಿಷಯದಲ್ಲಿ ಇದನ್ನು ಕೂಡ ತಿಳ್ಕೊಂಡಿದ್ದೇವೆ. ಐಲಕ ಮತ್ತು ಆರಿಕೆ ಈ ಎರಡರಲ್ಲಿ ಶ್ರೇಷ್ಠರು ಯಾರು? ಆರಿಕಾ ಶ್ರೇಷ್ಠ, ನಂತರ ಐಲಕ, ನಂತರ ಕ್ಷುಲ್ಲಕ, ನಂತರ ಚುಲ್ಲಿಕ. ಸರಿ ಇದೆ. ಇದೇ ಥರ ಕ್ರಮ ಇರಬೇಕು. ಈಗ ಯಾವುದಾದ್ರೂ ಸಂಘ ಇದೆ ಮತ್ತು ಇಂಥವ್ರು ಎಲ್ಲರೂ ಸಂಘದಲ್ಲಿದ್ದಾರೆ ಅಂತ ಇಟ್ಕೊಳ್ಳಿ. ಆವಾಗ ಅವರು ಆಹಾರಕ್ಕೆ ಹೊರಡ್ತಾರೆ. ಆಹಾರಕ್ಕೆ ಹೊರಡುವಾಗ ಮೊದಲು ಯಾರು ಹೊರಡ್ತಾರೆ? ಆಚಾರ್ಯರಿದ್ದರು ಅಂತಂದರೆ ಆಚಾರ್ಯ ಪರಮೇಷ್ಠಿಗಳು ಹೊರಡ್ತಾರೆ. ನಂತರ ಯಾರು ಹೊರಡ್ತಾರೆ? ದಿಗಂಬರ ಮುನಿಗಳು ಹೊರಡ್ತಾರೆ. ಅಂದರೆ ಉಪಾಧ್ಯಾಯ ಪರಮೇಷ್ಠಿಗಳಿದ್ದರೆ ಅವರು, ಇಲ್ಲ ಅಂತಂದರೆ ದಿಗಂಬರ ಮುನಿಗಳು, ನಮೋ ಲೋಯಿ ಸವ್ವ ಸಾಹುನಂ, ದಿಗಂಬರ ಮುನಿಗಳು ಹೊರಡ್ತಾರೆ. ಆಮೇಲೆ ಆರಿಕೆಯರು ಹೊರಡ್ತಾರೆ. ನಂತರ ಐಲಕರು ಹೊರಡ್ತಾರೆ. ಐಲಕ ಮತ್ತು ಕ್ಷುಲ್ಲಕರಲ್ಲಿ ಯಾರು ಶ್ರೇಷ್ಠ? ಐಲಕರಿಗೆ ಶ್ರೇಷ್ಠ. ನೀವು ಐಲಕರನ್ನು ನೋಡಿದ್ದೀರಾ? ಎಲ್ಲರೂ ನೋಡಿದ್ದೀರಾ? ಐಲಕ್ ಮಹಾರಾಜರನ್ನು ನೋಡಿಲ್ಲ ಎಷ್ಟೋ ಜನ. ಐಲಕರನ್ನು ಎಷ್ಟು ಜನ ನೋಡಿದಿರಿ? ಕೈ ಎತ್ತರಿ. ಐಲಕರನ್ನು ಭಾಳ ಕಮ್ಮಿ ಜನ ನೋಡಿದ್ದಾರೆ. ಯಾಕಂದರೆ ಇಲ್ಲೆಲ್ಲ ಹೊಲದಾಗ ಇರ್ತಾರಲ್ಲ, ಅಲ್ಲಿ ಹೊಲದಾಗ ಯಾರು ಬರೋರು? ಐಲಕರು ಯಾವ ಥರ ಇರ್ತಾರೆ ಗೊತ್ತಾ? ಒಂದು ಲಂಗೋಟಿ ಮಾತ್ರ ಅವರಿಗೆ ಇರುತ್ತೆ, ಮತ್ತೇನಿರಂಗಿಲ್ಲ. ಒಂದು ಲಂಗೋಟಿ, ಪಿಂಚ, ಕಮಂಡಲು. ಇನ್ನು ಅವರ ಚರ್ಯೆ ಏನು ಅಂತಂದರೆ ನಿಯಮದಿಂದ ಕೇಶಲೋಚನವನ್ನು ಕೂಡ ಮಾಡುತ್ತಾರೆ. ಐಲಕರಿಗೆ ನಿಯಮದಿಂದ ಕೇಶಲೋಚವೂ ಕೂಡ ಇದೆ. ಕೇಶಲೋಂಚ ಅಂದರೆ ಏನು? ಕೇಶಲೋಂಚ ನೋಡಿದಿರಲ್ಲ ಏನು? ಅದನ್ನು ನೋಡಿಲ್ಲ, ಹೊಲ್ದಾಗ ಎಲ್ಲಿ ನೋಡೋಕೆ ಸಿಗೋದಿಲ್ಲ. ಕೇಶಲೋಚನೆ ಯಾವ ಥರ ಮಾಡ್ತಾರೋ? ಕೈಯಿಂದ ಕೂದಲುಗಳನ್ನು ಕಿತ್ತಾರೆ. ಇದು ಕೇಶಲೋಂಚ. ಈ ಕೇಶಲೋಂಚ ಮುನಿಗಳದ್ದು ನೋಡಿದಿರೋ ಅಥವಾ ಐಲಕರದ್ದು ನೋಡಿದಿರೋ? ಯಾರದ್ದು ನೋಡಿದಿರಿ? ಮುನಿಗಳದ್ದು ನೋಡಿದಿರಿ. ನೋಡಿದ ನಂತರ ನೀವಾದರೂ ಒಂದು ಸಲ ಮಾಡಿ ನೋಡಿದಿರೇನೋ ಎಷ್ಟು ಕಷ್ಟ ಇದೆ? ನೀವು ಮುನಿಗಳದ್ದು ನೋಡಿದಿರಿ. ಮುನಿಗಳದ್ದು ನೋಡಿದರೆ ಅದು ಕಷ್ಟ ಇದೆ ಅನ್ನಿಸ್ತೋ ಅಥವಾ ಸುಲಭ ಇದೆ ಅಂತ ಅನ್ನಿಸ್ತು? ಕಷ್ಟ ಇದೆ ಅಂತ ಅನ್ನಿಸ್ತದೆ. ಆದರೆ ಮುನಿಗಳಿಗೆ ಕೇಳಿ ನೋಡ್ರಿ, ಕಷ್ಟ ಇದೆಯೋ ಅಥವಾ ಸುಲಭ ಇದೆಯೋ? ಅವ್ರು ಏನು ಹೇಳ್ತಾರೋ? ಅದು ಸುಲಭ ಇದೆ ಅಂತ ಹೇಳ್ತಾರೆ. ನಿಜವಾಗಲೂ ಕೇಶಲೋಂಚ ಕಷ್ಟಿಲ್ಲ, ಬಹಳ ಸುಲಭ ಇದೆ. ಅದು ಹೆಂಗೆ ಅಂತ ಕೇಳ್ಬೋದು ನೀವು. ಅದು ಹೆಂಗೆ ಅಂತಂದ್ರೆ ಪ್ರಯೋಗ ಮಾಡಿ ನೋಡಬೇಕು. ಒಂದು 4 ಕೂದಲ ಕಿತ್ಕೊಂಡು ನೋಡಿದ್ರೆ ಆಯಿತು, ಗೊತ್ತಾಗ್ತದೆ. ಒಂದು 4-5 ಸಲ ಕಿತ್ಕೊಂಡು ನೋಡ್ರಿ. ಖರೆ ಯಾವ ಥರ ಕಿತ್ತಬೇಕು ಅನ್ನೋದು ಒಂದು ಶೈಲಿ ಐತೆ. ಯಾವ ಥರ ಕಿತ್ತಬೇಕು? ಸಾವಕಾಶ ಕಿತ್ಕೋಬೇಕು, ಏನು ಝಟ್ಕೆದಿಂದ ಕಿತ್ಕೋಬೇಕು? ಸಾವಕಾಶ ಕಿತ್ಕೋಬೇಕಲ್ಲ.
ಸಾವಕಾಶ ಕಿತ್ಕೊಂಡ್ರಿ ಅಂತಂದರೆ ನೋಯ್ತೈತಿ ಅದು. ನಮಗೂ ಸಾವಕಾಶ ಕಿತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಜಲ್ದಿ ಕಿತ್ಕೊಂಡ್ಬಿಡ್ತೀವಿ. ಒಂದೇ ಝಟ್ಕದೊಳಗೆ ಕಿತ್ಕೊಂತು ಅಂದರೆ ನೋಯ್ದೇ ಇಲ್ಲ ಅದು. ಮತ್ತು ಅದೇನು ಕೈಗೆ ಏನು ಹಚ್ತಾರದ ಗೊತ್ತೈತಿಲ್ಲ? ಹಾಂ, ಬೂದಿ. ಯಾವುದ್ರ ಬೂದಿ? ಆಕಳ ಬೂದಿ. ಬೂದಿ ಯಾಕೆ ಹಚ್ತಾರೋ? ಕೈ ಜಾರಬಾರ್ದು ಅಂತ. ಬೂದಿ ಯಾವುದು ಚಮತ್ಕಾರ ಅಲ್ಲ. ಬೂದಿ ಹಚ್ಚಾನ ನುಸುಲ್ಲ ಅಂತಲ್ಲದು. ಕೆಲವ್ರೇನು ಅರ್ಥ ಮಾಡ್ಕೋತಾರಂತಂದ್ರೆ ಬೂದಿ ಹಚ್ಚಿದ್ರು ನುಸುಲ್ ಏನೋ ನುಸದೇ ಕಿತ್ತದೇನೋ ಅಂತ ಅವ್ರಿಗೆ ಅನಿಸ್ತೈತಿ. ಆದರೆ ಬೂದಿ ನೋಯ್ಬಾರ್ದಂತಲ್ಲ, ನೋಯೋದೇನೈತಲ್ಲ, ಎಷ್ಟು ನೋಯ್ದದು ನೋಯದೆ. ಆದರೆ ಕೈ ಜಾರಬಾರ್ದು ಅಂತ. ಬೂದಿ ಕೈಯಲ್ಲಿ ಬೆವರನ್ನು ಬರಬಹುದು. ಕೈಯಲ್ಲಿ ಬೆವರು ಬಂದ್ರೂ ಕೂಡ ಬೂದಿ ಹಚ್ಕೊಳ್ತು ಅಂತಂದರೆ ಬೂದಿ ಆ ಬೆವರನ್ನು ಇಂಗಿಸ್ಕೊಳ್ತದೆ. ಮತ್ತು ಕಿತ್ತುವಾಗ ಹಿಡಿತ ಗಚ್ಚಿಯಾಗಿರ್ತದೆ. ಆದ್ದರಿಂದ ಕೇಶಲೋಂಚ ಸುಲಭ ಆಗ್ತದೆ. ಜಲ್ದಿ ಕಿತ್ಕೊಂಡು ಪೂರ್ಣ ಮಾಡ್ಕೋಬಹುದು. ಕೇಶಲೋಂಚವನ್ನು ಮಾಡ್ಕೊಳ್ತಾರೆ ಯಾರು? ಐಲಕರು. ಆಮೇಲೆ ಗಾಡಿಯೊಳಗೆ ಕೂತ್ಕೊಂಡು ಬರ್ತಾರೋ ಅಥವಾ ಕಾಲ್ನಡಿಗೆಯಿಂದ ನಡ್ಕೊಂಡು ಹೋಗ್ತಾರೋ? ಕಾಲ್ನಡಿಗೆಯಿಂದ. ಕ್ಷುಲ್ಲಕರು ನೋಡಿ, ಇದ್ರೊಳಗೆ ಕನ್ಫ್ಯೂಷನ್ ಐತಿ ಶ್ರಾವಕರಿಗೆ. ಹಾಂ, ಕಾಲ್ನಡಿಗೆಯಿಂದ ಬರುವಂತಹ ನಿಯಮ ಇದೆಯೋ ಅಥವಾ ಗಾಡಿಯಲ್ಲಿ ಕೂತ್ಕೊಂಡು ಬರಬೇಕೋ? ಕಾಲ್ನಡಿಗೆಯಿಂದ ಬರಬೇಕು. ಗಾಡಿಯೊಳಗೆ ಕೂತ್ಕೊಂತು ಅಂತಂದರೆ ದೋಷ ಬರುತ್ತೆ. ಯಾಕಂದರೆ ಪಿಂಚ ಕಮಂಡಲು ಇವೆರಡೂ ಕೈಯಲ್ಲಿ ಬಂದ ನಂತರ ಗಾಡಿಯೊಳಗೆ ಕೂತ್ಕೊಳ್ಳಿಕ್ಕೆ ನಡೆಯುವುದೇ ಇಲ್ಲ. ಯಾಕೆಂದರೆ ಇರುವಿಗಳನ್ನು ಹೇಗೆ ರಕ್ಷಣೆ ಮಾಡೋದು? ನೋಡ್ಕೊಂಡು ನಡೀತಾರಲ್ಲ. ಇರುವಿ ಹೋಗ್ತಾ ಇದೆ ಅಂತಂದರೆ ಅದನ್ನು ರಕ್ಷಣೆ ಮಾಡಿಕೊಂಡು ನಡೆಯುವಂತಹ ಕರ್ತವ್ಯ ಇದೆ ಪಿಂಚ ಕಮಂಡಲು ಬಂದ ನಂತರ. ನಿಮ್ಮ ಕೈಯಲ್ಲಿ ಪಿಂಚ ಕಮಂಡಲು ಇಲ್ಲಲ್ಲ, ಅದಕ್ಕಾಗಿ ನೀವು ಗಾಡಿಯಲ್ಲಿ ಕೂತ್ಕೊಳ್ತೀರಿ. ಪಿಂಚ ಕಮಂಡಲು ಇದೆ ಅಂತಂದರೆ ಪ್ರತಿ ಸಮಯ ಏಳುವಾಗ ಕೂತ್ಕೊಳ್ಳುವಾಗ ಪಿಂಚಿ ಹಚ್ಕೊಂಡೇ ಕೂತ್ಕೊಳ್ಬೇಕು, ಏಳಬೇಕು. ಜೀವಗಳಿದ್ದರೆ ಹಚ್ಚಲೇಬೇಕು ಪಿಂಚಿಯನ್ನು. ಅದಕ್ಕಾಗಿ ಪಿಂಚಿ ಕಮಂಡಲು ಕೊಟ್ಟಿರೋದು ಯಾರಿಗೆ? ಕ್ಷುಲ್ಲಕರಿಗೆ ಮತ್ತು ಐಲಕರಿಗೆ. ಆರಿಕೆಗಳಿಗೆ ಪಿಂಚಿ ಕಮಂಡಲು ಇರ್ತದೆ ಅಥವಾ ಇಲ್ಲ? ಆರಿಕೆಯರಿಗೂ ಇರ್ತದೆ. ಇಂಥ ಆರಿಕೆಯರು, ಐಲಕರು, ಕ್ಷುಲ್ಲಕರು ಇವರೆಲ್ಲ ಮಧ್ಯಮ ಸುಪಾತ್ರರು. ಕ್ಷುಲ್ಲಕರಿಗೆ ಇರುವಂತಹ ಪರಿಗ್ರಹಗಳು ಎಷ್ಟು? ಕ್ಷುಲ್ಲಕರಿಗೆ ಎಷ್ಟು ಪರಿಗ್ರಹಗಳಿರ್ತವೆ? 3. ಯಾವ್ಯಾವು? ಹೇಳಿ. ವಸ್ತ್ರ ಪರಿಗ್ರಹ ಅನ್ನುವಂಥದ್ದು ಒಂದೇ ಆಯ್ತಲ್ಲ. ಅದರೊಳಗೆ 2 ಭಾಗ ಇದ್ದರೆ 2 ಅಂತಲ್ಲ. ವಸ್ತ್ರ ಪರಿಗ್ರಹ ಅಂತಂದರೆ ಒಂದೇ ಒಂದು. ಅದು ವಸ್ತ್ರ ಪರಿಗ್ರಹ 2 ಅಂತ ಹೇಳೋಕ್ಕಾಗಲ್ಲ. ಅದು ಕೆಳಗೊಂದು ಮೇಲೊಂದು ಇರ್ತದೆ ಅಂತಂದರೆ ವಸ್ತ್ರ ಅನ್ನುವಂಥ ಒಂದು ಪರಿಗ್ರಹ ಸೆಪ್ರೇಟು. ಇನ್ನು ಮತ್ತೇನಿರ್ತದೆ? ಒಂದು ಕಟೋರಿ ಇರ್ತದೆ. ಅದು ಯಾವುದಕ್ಕೂ ಉದ್ದೇಶದಿಂದ ಇಟ್ಕೊಳ್ತಾರೆ? ಆಹಾರ ತೆಗೆದುಕೊಳ್ಳುವುದಕ್ಕಾಗಿ ಪಾತ್ರೆ ಅನ್ನುವಂಥ ಪರಿಗ್ರಹ ಒಂದು, ಮತ್ತು ವಸ್ತ್ರ ಪರಿಗ್ರಹ ಅನ್ನುವಂಥದ್ದು 2 ಪರಿಗ್ರಹವನ್ನು ಬಿಟ್ಟರೆ 8 ಪರಿಗ್ರಹಗಳ ಸಂಪೂರ್ಣ ತ್ಯಾಗ ಕ್ಷುಲ್ಲಕರಿಗೆ ಇರ್ತದೆ. ಇವರು ಗಾಡಿಯೊಳಗೆ ಇದೇ ಕಾರಣದಿಂದ ಕೂತ್ಕೊಳ್ಳಿಕ್ಕೆ ಬರೋಲ್ಲ. ಗಾಡಿ ಅನ್ನುವಂಥ ಪರಿಗ್ರಹ ಯಾವ ಪರಿಗ್ರಹದಲ್ಲಿ ಬರ್ತದೆ ನೋಡಿ? 10 ಪರಿಗ್ರಹದಲ್ಲಿ ಗಾಡಿ ಯಾವ ಪರಿಗ್ರಹ? ಆ 10 ಪರಿಗ್ರಹವನ್ನು ಎನ್ನಿಸ್ತೇವೆ ನೋಡಿ. ಕ್ಷೇತ್ರ, ವಾಸ್ತು, ಹಿರಣ್ಯ, ಸುವರ್ಣ, ಧನ, ಧಾನ್ಯ, ದಾಸಿ, ದಾಸ, ವಸ್ತ್ರ ಮತ್ತು ಪಾತ್ರೆ, ಭಾಂಡಿ. ಎಲ್ಲಿ ಬರ್ಬೋದು? ಧನ ಪರಿಗ್ರಹದಲ್ಲಿ ಸೇರಿಕೊಳ್ತದೆ. ಆಮೇಲೆ ಧನ ಪರಿಗ್ರಹ ತ್ಯಾಗ ಇದೆಯೋ ಅಥವಾ ಇಲ್ಲ ಕ್ಷುಲ್ಲಕರಿಗೆ? ಆ ಧನ ಪರಿಗ್ರಹ ತ್ಯಾಗ ಮಾಡದೆ ಕ್ಷುಲ್ಲಕ ವ್ರತ ನಮ್ಮ ಜೀವನದೊಳಗೆ ಪ್ರಗಟ ಆಗ್ಬೋದೇನು? ಇಲ್ಲ. ಧನ ಪರಿಗ್ರಹವನ್ನು ಬಿಡದೇ ಹೊರತು ಕ್ಷುಲ್ಲಕ ವ್ರತಗಳು ಪ್ರಗಟ ಆಗುವುದೇ ಇಲ್ಲ. ಇನ್ನು ಈ ಥರ ದೀಕ್ಷಾ ತಗೊಳ್ಬಹುದೇನು? ಯಾವ ಥರ? ಈ ಥರ ದೀಕ್ಷಾ ಯಾವ ಥರದಲ್ಲಿ? ಗಾಡಿಯನ್ನು ಸ್ವಲ್ಪ ಚೂಟಿಟ್ಕೊಂಡು ನಾವು ಕ್ಷುಲ್ಲಕ ದೀಕ್ಷೆಯನ್ನು ತಗೊಳ್ಬೇಕಂತೀವಿ. ಗುರುಗಳೇ ನಮಗೆ ಕ್ಷುಲ್ಲಕ ದೀಕ್ಷಾ ಕೊಡ್ರಿ, ಆದರೆ ಗಾಡಿ ಚೂಟಿಡ್ರಿ ನಮ್ಗೆ.
ನಡಿಬಹುದಾ? ನಡೆಯಂಗಿಲ್ಲ. ಅದಕ್ಕೆ ಅದನ್ನು ತ್ಯಾಗ ಮಾಡದೇ ಹೊರತು ಆಮೇಲೆ ಮುನಿಗಳು ಅನ್ಬಹುದಲ್ಲ, ಮುನಿ ದೀಕ್ಷೆಯನ್ನು ಕೊಡ್ರಿ, ಆದರೆ ಒಂದು ಸ್ವಲ್ಪ ಗಾಡಿ छूಟಿಡ್ರಿ ನಡಿಬೋದಾ? ನಡಿಲ್ಲ. ಯಾವ ವ್ರತಗಳನ್ನು ಸ್ವೀಕಾರ ಮಾಡಿದಾಗ ಎಷ್ಟು ಪರಿಗ್ರಹಗಳನ್ನು ಬಿಡಬೇಕೋ ಅಷ್ಟು ಪರಿಗ್ರಹಗಳನ್ನು ಬಿಟ್ಟಾಗ ಮಾತ್ರ ಅಂಥ ಗುಣಸ್ಥಾನ ಅವರಿಗೆ ಆಗುತ್ತೆ. ಅಷ್ಟು ಬಿಟ್ಟಿಲ್ಲ ಅಂತಂದರೆ ಅದು ಮಿಥ್ಯಾತ್ವ ಆಗ್ತದೆ, ಒಂದನೇ ಗುಣಸ್ಥಾನಕ್ಕೆ ಬಂದುಬಿಡ್ತದೆ. ಇನ್ನು ಆಚಾರ ವಿಚಾರಗಳೆಲ್ಲ ಸರಿ ಇದ್ದಾಗ ಮಾತ್ರ ಇವರು ಸುಪಾತ್ರರು. ಶಾಸ್ತ್ರೋಕ್ತ ಪದ್ಧತಿಯಿಂದ ಎಷ್ಟು ಪರಿಗ್ರಹ ಇರಬೇಕೋ ಎಷ್ಟು ಇರಬಾರ್ದು ಅದನ್ನೆಲ್ಲ ನೋಡಿಕೊಂಡು ಮಾಡ್ತಾ ಇದ್ದಾರೆ ಅಂತಂದರೆ ಅವರು ಸುಪಾತ್ರರು. ಇದರಲ್ಲಿ ಏನಾದರೂ ಗಡ್ಬಡಿ ಇತ್ತು ಅಂತಂದರೆ ಸುಪಾತ್ರರಲ್ಲ. ಆಮೇಲೆ ಯಾವ ಪಾತ್ರಕ್ಕೆ ಹೋಗ್ತಾರೆ? ಕುಪಾತ್ರ ಅಥವಾ ಅಪಾತ್ರಕ್ಕೆ ಸೇರ್ತಾರೆ. ಇದನ್ನೇ ನೋಡಿಕೊಂಡು ಶ್ರಾವಕರು ಸತ್ಪಾತ್ರರಿಗೆ ದಾನ ಮಾಡಬೇಕು ಅಂತ ಹೇಳ್ತಾರೆ. ನೋಡದೇ ಮಾಡಿತು ಅಂತಂದರೆ ಕೆಲವೊಬ್ರು ಅಂತಾರಲ್ಲ, ನಾವು ಮಾಡಲಿಲ್ಲ ಅಂದರೆ ಯಾರು ಮಾಡೋರು? ನಾವು ಮಾಡಲಿಲ್ಲ ಅಂತಂದರೆ ಯಾರು ಮಾಡುವವರು? ಈ ಥರ ಆಗ್ತದೆಯಲ್ಲ, ಯಾರು ಮಾಡೋರು ಎಂದಲೇ ಸತ್ಪಾತ್ರ ಅನ್ನುವಂಥ ಲಕ್ಷಣಗಳು ಇಲ್ಲ ಅನ್ನುವಾಗ ಒಬ್ಬರು ಜ್ಞಾನಿ ಶ್ರಾವಕರು ಸತ್ಪಾತ್ರ ಇಲ್ಲ ಅಂತ ಕಂಡು ಬರ್ತಾ ಇರುವಾಗ ದಾನ ಯಾರು ಮಾಡೋರು? ಅವರು ಮಾಡಬೇಕು ಅಥವಾ ತಿಳಿಯದೇ ಇಲ್ಲಂತವ್ರು ಮಾಡಬೇಕು? ತಿಳಿಯದೇ ಇದ್ದಂತಹ ಜನಗಳೇ ಕುಪಾತ್ರ ಅಪಾತ್ರರಲ್ಲಿ ದಾನವನ್ನು ಮಾಡ್ತಾರೆ. ಅಜ್ಞಾನವಸ್ಥೆಯಲ್ಲಿ ಮಾಡ್ತಾರೆ. ಜ್ಞಾನ ಇಲ್ಲ ಆದ್ದರಿಂದ ಮಾಡ್ತಾರೆ. ಇಲ್ಲ ಆದ್ದರಿಂದ ಪಾತ್ರರು ಮತ್ತು ದಾತಾಗಳು ಇಬ್ಬರೂ ಕೂಡ ಈ ಗತಿಯನ್ನು ಪಡಿತಾರೆ. ಎಂಥ ಗತಿ? ಕುಪಾತ್ರರಿಗೆ ದಾನ ಮಾಡಿದಾಗ ಯಾವ ಗತಿ? ಕುಭೋಗ ಭೂಮಿ. ಇಲ್ಲ ಅಂತಂದರೆ ಕರ್ಮಭೂಮಿಯಲ್ಲಿ ಸುಖಿ ತಿರ್ಯಂಚರಾಗಿ ಹುಟ್ಟುತ್ತಾರೆ. ತಿರ್ಯಂಚ ಗತಿ ಸಿಗುತ್ತೆ. ಸುಖಿ ತಿರ್ಯಂಚ ಅಂದರೆ ಎಂಥ ತಿರ್ಯಂಚ? ಸಾವುಕಾರನ ಗಾಡಿಯಲ್ಲಿ ನಾಯಿ, ಬಿಸ್ಕೀಟು, ಚಹಾ, ಹಾಲು, ರೊಟ್ಟಿ ಇದನ್ನೆಲ್ಲ ತಿಂದು ಸಾವುಕಾರನ ಜೊತೆಯಲ್ಲಿ ಗಾಡಿಯಲ್ಲಿ ಕೂತ್ಕೊಂಡು ಯಾತ್ರಾ ಮಾಡ್ತಿರ್ತದೆ. ಅಂಥ ನಾಯಿ. ಈ ನಾಯಿಗಳದ್ದು ಕೂಡ ಪುಣ್ಯ ಇರ್ತದೆ. ಎಂಥ ಪುಣ್ಯ ಇದು? ಕುಪಾತ್ರರಲ್ಲಿ ದಾನ ಮಾಡುವುದರಿಂದ ಇಂಥ ನಾಯಿಯಾಗಿ ಹುಟ್ಟುವಂಥ ಪ್ರಸಂಗ ಬರ್ತದೆ. ಮತ್ತು ಇಂಥ ದಾನವನ್ನು ಮಾಡಿಲ್ಲ ಅಂತಂದರೆ ಎಲ್ಲಿ ಹೋಗ್ತಾರೆ? ಈಗ ಒಂದು ನಿಮಿಷ, ಯಾರಿಗಾದರೂ ಮನುಷ್ಯ ಗತಿ ಕಟ್ಟಿದೆ ಅಂತ ಇಟ್ಕೊಳ್ಳಿ. ಮನುಷ್ಯ ಗತಿ ಕಟ್ಟಿದ ನಂತರ ಆ ಮನುಷ್ಯ ಅಜ್ಞಾನಿಯಾಗಿದ್ದಾನೆ. ಇನ್ನು ಅಜ್ಞಾನಿಯಾಗಿರುವಾಗ ಸುಪಾತ್ರ ಕುಪಾತ್ರ ಅಪಾತ್ರರ ಭೇದ ಗೊತ್ತಿಲ್ಲದಕ್ಕೆ ಅಜ್ಞಾನಾವಸ್ಥೆಯಲ್ಲಿ ಕುಪಾತ್ರರಲ್ಲಿ ಅಥವಾ ಅಪಾತ್ರರಲ್ಲಿ ಯಾವುದೋ ಒಂದರಲ್ಲಿ ದಾನ ಕೊಟ್ಟಿದ್ದಾನೆ. ಇಂಥ ದಾನ ಕೊಡುವಂತಹ ಅಜ್ಞಾನಿ ಮನುಷ್ಯನಿಗೆ ಯಾವ ಗತಿ ಕಟ್ತದೆ? ಮನುಷ್ಯ ಗತಿ ಕಟ್ಟಿಕೊಂಡಿದ್ದಾನೆ ಅಂತ ಇಟ್ಕೊಳ್ಳಿ. ಮೊದಲೇ ಮನುಷ್ಯ ಗತಿಯನ್ನು ಕಟ್ಟಿಕೊಂಡಿದ್ದಾನೆ. ಆಮೇಲೆ ಕುಪಾತ್ರರಲ್ಲಿ ದಾನ ಕೊಟ್ಟಿದ್ದಾನೆ ಅಂತಂದರೆ ಕುಭೋಗ ಭೂಮಿಯಲ್ಲಿ ಹೋಗುವಂಥ ಪ್ರಸಂಗ ಬಂದೇ ಬರ್ತದೆ. ಕುಭೋಗ ಭೂಮಿಯ ಮನುಷ್ಯನಾಗಿ ಜನ್ಮ ತಾಳ್ತಾನೆ. ಇನ್ನು ಅಂಥ ಅಜ್ಞಾನಿ ಮನುಷ್ಯನಿಗೆ ಕುಪಾತ್ರರಲ್ಲಿ ದಾನ ಕೊಡ್ತಕ್ಕಂಥ ಪ್ರಸಂಗವೇ ಬರಲಿಲ್ಲ. ಕುಪಾತ್ರ ಯಾರೂ ಸಿಗಲೇ ಇಲ್ಲ. ಅನಾಯಾಸವಾಗಿ ಸಿಕ್ಕೇ ಇಲ್ಲ. ಯೋಗಾಯೋಗದಿಂದ ಸಿಕ್ಕೇ ಇಲ್ಲ. ಆಮೇಲೆ ಸುಪಾತ್ರ ಯಾರಾದರೂ ಸಿಕ್ಕರು. ಸುಪಾತ್ರರಲ್ಲಿ ದಾನ ಕೊಟ್ಟಿರ್ತಾನೆ. ಅಜ್ಞಾನಿ ಇದ್ದಾನೆ. ಗುಣಸ್ಥಾನ ಯಾವುದಿದೆ ಅಂತಂದರೆ ಒಂದನೇ ಗುಣಸ್ಥಾನ. ಇಂಥ ಮನುಷ್ಯನಿಗೆ ಆಗುವಂಥ ಗತಿ ಯಾವುದು? ಮನುಷ್ಯಾಯು ಕಟ್ಟಿದೆ. ಇದು ಸುಭೋಗ ಭೂಮಿ. ಸುಭೋಗ ಭೂಮಿಯ ಮನುಷ್ಯನಾಗಿ ಜನ್ಮ ತಾಳ್ತಾನೆ. ಮತ್ತು ಅಜ್ಞಾನಿ ಇದ್ದ ಸುಭೋಗ ಭೂಮಿಯಲ್ಲಿ ಹೋಗುವಂಥ ಚಾನ್ಸ್ ಇತ್ತು. ಆದರೆ ಕುಪಾತ್ರರಿಗೆ ದಾನ ಕೊಡುವಂಥ ಭಾವ ಬಂತು. ಯಾಕೆ ಭಾವ ಬಂತು ಅಂತಂದರೆ ದಾನವನ್ನು
ನಾನು ಕೊಡಲಿಲ್ಲ ಅಂತಂದರೆ ಯಾರು ಕೊಡೋರು ಅನ್ನುವಂಥ ದಯಾಭಾವ ಬಂದು, ಕರುಣಾಭಾವ ಬಂದು ದಾನ ಮಾಡ್ತಾನೆ. ಆವಾಗ ತಿಳಿದು ಕುಪಾತ್ರರಲ್ಲಿ ದಾನ ಮಾಡಿದಂತೆ ಆಯ್ತಲ್ಲ. ಆಮೇಲೆ ತಿಳಿದು ಮಾಡುವಾಗ ಆತನಿಗೆ ಮನುಷ್ಯಾಯು ಕಟ್ಟಿದೆ ಅಂತಂದರೆ ಎಲ್ಲಿ ಹೋಗಿ ಹುಟ್ಟುವಂಥ ಪ್ರಸಂಗ ಬಂತು? ಕುಬೋಗ ಭೂಮಿಯಲ್ಲಿ ಹೋಗಿ ಹುಟ್ಟುತ್ತಾನೆ. ಇನ್ನು ಕುಬೋಗ ಭೂಮಿಯಲ್ಲಿರ್ತಕ್ಕಂತಹ ಎಷ್ಟು ಆಯುಷ್ಯ ಇದೆ, ಅದರಲ್ಲಿ ಜಗನ್ಯ ಆಯುಷ್ಯ ಅಂತಂದರೆ 1 ಪೂರ್ವಕೋಟಿಯಲ್ಲಿ 1 ಸಮಯ ಅಧಿಕ. 1 ಸಮಯ ಅಂದರೆ 1 ಸೆಕೆಂಡಿನಕ್ಕಿಂತ ಸಣ್ಣದಾದ ಕಾಲ. 1 ಪೂರ್ವಕೋಟಿ ವರ್ಷ, 1 ಪೂರ್ವಕೋಟಿ ವರ್ಷ 1 ಸಮಯ ಅಧಿಕಿತ್ತು ಅಂತಂದರೆ ಕುಬೋಗ ಭೂಮಿಯಲ್ಲಿ ಹುಟ್ಟುತ್ತಾನೆ. ಇಷ್ಟಾದರೂ ಮನುಷ್ಯಾಯು ಬೇಕು, ಕನಿಷ್ಠ ಪಕ್ಷ 1 ಕೋಟಿ 1 ಸಮಯ ಅಧಿಕ ಬೇಕು. ಮತ್ತು ಹೆಚ್ಚಿಂದ ಹೆಚ್ಚು ಕುಬೋಗ ಭೂಮಿಯಲ್ಲಿ ಆಯುಷ್ಯ ಇದೆ ಅಂತಂದರೆ 1 ಪಲ್ಯೋಪಮದ ಆಯುಷ್ಯ ಇದೆ. 1 ಪಲ್ಯೋಪಮ 1 ಪಲ್ಯೋಪಮ ಕಟ್ಟಿಕೊಂಡಿದ್ದಾನೆ ಅಂತಂದರೆ ಉತ್ಕೃಷ್ಟ ಆಯುಷ್ಯವನ್ನು ಕಟ್ಟಿಕೊಂಡಿದ್ದಾನೆ. ಕುಬೋಗ ಭೂಮಿಯಲ್ಲಿ ಹೋಗಿ ಜನ್ಮ ತಾಳ್ತಾನೆ. ಮಧ್ಯಮ ಆಯುಷ್ಯವೂ ಕೂಡ ಇದೆ. 1 ಪಲ್ಯ ಇಲ್ಲ ಅಂತಂದರೆ 1 ಪಲ್ಯಕ್ಕಿಂತ ಕಡಿಮೆಯಾಗಿರ್ತಕ್ಕಂತಹ ಆಯುಷ್ಯ, ಅದರೊಳಗೆ ಸ್ವಲ್ಪ ಕಡಿಮೆ 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 ಆಗ್ತಾ 1 ಪೂರ್ವಕೋಟಿಯವರೆಗೆ ಆ ಆಯುಷ್ಯ ಕಡಿಮೆ ಆಗ್ತಾ ಬಂದಿದೆ ಅಂತಂದರೆ ಅದು ಮಧ್ಯಮ ಆಯು. ಈ ಥರ ಮಧ್ಯಮ ಆಯುವನ್ನು ಬಂದ್ ಮಾಡಿಕೊಂಡು ಅಥವಾ ಜಗನ್ಯ ಆಯುವನ್ನು ಬಂದ್ ಮಾಡಿಕೊಂಡು ಆ ಮನುಷ್ಯ ಕುಬೋಗ ಭೂಮಿಯಲ್ಲಿ ಜನ್ಮ ತಾಳ್ತಾನೆ. ಆದರೆ ಇಷ್ಟೊಂದು ಆಯುಷ್ಯ ಕಟ್ಟಲಿಲ್ಲ ಅಂತ ಇಟ್ಕೊಳ್ಳಿ. ಮನುಷ್ಯ ಆಯು ಕಟ್ಟಿದೆ, ಆದರೆ 1 ಪೂರ್ವಕೋಟಿಯವರೆಗೆ ಕಟ್ಟಲಿಲ್ಲ ಅಂತಂದಾಗ 1 ಸಮಯ ಕಡಿಮೆಯಾದ ಆಯುಷ್ಯ ಕಟ್ಟಿತಂದ್ರೂ ಕೂಡ ಕರ್ಮಭೂಮಿಯ ಮನುಷ್ಯನಾಗಿ ಜನ್ಮ ತಾಳ್ತಾನೆ. 1 ಪೂರ್ವಕೋಟಿ ಒಳಗಡೆಗೆ ಕೆಳಗಡೆಗೆ ಆಯುಷ್ಯ ಕಟ್ಟಿತ್ತು ಅಂತಂದರೆ ಕರ್ಮಭೂಮಿಯ ಮನುಷ್ಯನಾಗಿ ಜನ್ಮ ತಾಳ್ತಾನೆ. ಕುಬೋಗ ಭೂಮಿಯ ಮನುಷ್ಯನಾಗಿ ಜನ್ಮ ತಾಳುವುದೇ ಇಲ್ಲ. ಇನ್ನು ಕರ್ಮಭೂಮಿಯಲ್ಲಿ ಜನ್ಮ ತಾಳ್ತಾನೆ ಅಂತಂದರೆ ಎಂಥ ಮನುಷ್ಯನಾಗಿ ಜನ್ಮ ತಾಳ್ತಾನೆ? ಸಾಹುಕಾರನ ಕೈಯಲ್ಲಿ ಸುಖಿಯಾಗಿದ್ದುಕೊಂಡು ಅಲ್ಲಿ ಅವನ ಸೇವೆಯನ್ನು ಮಾಡ್ತಾ ಸೇವಕನಾಗಿ ಮನುಷ್ಯ ಗತಿಯಲ್ಲಿ ಕರ್ಮಭೂಮಿಯಲ್ಲಿಯೂ ಕೂಡ ಇಂಥ ಮನುಷ್ಯ ಜನ್ಮ ತಾಳಬಹುದು. ಇನ್ನು ತಿರ್ಯಂಚ ಗತಿಯಲ್ಲಿ ಜನ್ಮ ತಾಳಿದ್ದಾನೆ ಅಂತಂದರೆ ಸಾಹುಕಾರನ ಕಾರ್ಗಾಡಿಯ ನಾಯಿ ಅಥವಾ ಆನೆ, ಕುದುರೆ, ಸಾಕು ಪ್ರಾಣಿಗಳಾಗಿ ಜನ್ಮ ತಾಳಿರ್ತಾನೆ. ಈ ಥರ ಕುಪಾತ್ರ ಮತ್ತು ಅಪಾತ್ರರ ದಾನದ ಫಲವನ್ನೂ ಕೂಡ ಕೇವಲಿ ಭಗವಂತರು ಹೇಳಿಕೊಟ್ಟಿದ್ದಾರೆ. ಅದಕ್ಕಾಗಿ ಕುಪಾತ್ರ ಅಪಾತ್ರರಿಗೆ ದಾನ ಮಾಡುವಂತಹ ಕಾರ್ಯ ಕರುಣಾಭಾವದಿಂದಾಗಲಿ ಅಥವಾ ದಯಾಭಾವದಿಂದಾಗಲಿ ಮಾಡುವ ಕಾರ್ಯ ಜ್ಞಾನಿ ಮನುಷ್ಯನಿಗೆ ಇಲ್ಲ. ಆಮೇಲೆ ಯಾರಿಗಿದೆ? ಅಜ್ಞಾನಿ ಮನುಷ್ಯನಿಗೆ ಇದೆ. ತಿಳಿದು ಮಾಡಿದರೂ ಕೂಡ ಗತಿ ಕೆಡುತ್ತೆ, ತಿಳಿಯದೆ ಮಾಡಿದರೂ ಕೂಡ ಗತಿ ಕೆಡ್ತದೆ. ಆಮೇಲೆ ಮಾಡಬೇಕೋ ಮಾಡಬಾರ್ದೋ ಅನ್ನುವಂಥ ಪ್ರಸಂಗ ಬಂದಾಗ ಅದಕ್ಕೆ ಯಾವ ಮಾರ್ಗ ಅಂತಂದರೆ ಜ್ಞಾನಿ ಮನುಷ್ಯ ಮಾಡುವುದಿಲ್ಲ, ಅಜ್ಞಾನಿ ಮನುಷ್ಯ ಮಾಡುತ್ತಾನೆ. ಇದೇ ಉತ್ತರ. ಜಗನ್ಯ ಸುಪಾತ್ರ. ನಿನ್ನೆ ಮಧ್ಯಮ ಸುಪಾತ್ರದ ವಿಷಯ ಆಗಿತ್ತು, ಇನ್ನು ಜಗನ್ಯ ಸುಪಾತ್ರ. ಜಗನ್ಯ ಸುಪಾತ್ರರ ಲಕ್ಷಣಗಳು ಯಾವುವು? ಪ್ರತಿಮಾ ಇಲ್ಲದ ಅವಿರತ ಸಮ್ಯಕ್ ದೃಷ್ಟಿ ಗೃಹಸ್ಥರು ಹಾಗೂ ಪ್ರತಿಮಾ ಇಲ್ಲದ ಅವಿರತ ಸಮ್ಯಕ್ ದೃಷ್ಟಿ ಪ್ರಾಕ್ಷಿಕ ಶ್ರಾವಕರು ಜಗನ್ಯ ಸುಪಾತ್ರರೆನ್ನಿಸುತ್ತಾರೆ. ಅವಿರತ ಸಮ್ಯಕ್ ದೃಷ್ಟಿ ಶ್ರಾವಕರು ಅಂದರೆ ವ್ರತ ಇಲ್ಲದ, ಪ್ರತಿಮೆ ಇಲ್ಲದ ಶ್ರಾವಕರು ಜಗನ್ಯ ಸುಪಾತ್ರರು ಅಂತ ಅನಿಸ್ಕೊಳ್ತಾರೆ. ಅದಕ್ಕೆ ಆ ಜಗನ್ಯ ಸುಪಾತ್ರರ ಲಕ್ಷಣಗಳು ಏನು ಅನ್ನುವಂಥದ್ದನ್ನು 4 ಬಿಂದುಗಳಲ್ಲಿ ವಿವರಿಸಿ ಇಲ್ಲಿ ಹೇಳಿದೆ. ಓದಿ. ನೇಮದಿಂದ ಮಿಥ್ಯಾತ್ವವನ್ನು ತ್ಯಜಿಸಿದವರಾಗಿದ್ದು ಸಮ್ಯಕ್ತ್ವವನ್ನು ನಿರ್ದೋಷವಾಗಿ ಪಾಲನೆ ಮಾಡುವವರಾಗಿರುತ್ತಾರೆ. ನಿಯಮದಿಂದ ಮಿಥ್ಯಾತ್ವವನ್ನು ತ್ಯಾಗ ಮಾಡಿದವರಾಗಿರ್ತಾರೆ. ಯಾರು ತ್ಯಾಗ ಮಾಡಿದ್ದಾರೆ
ಅವರೇ ಜಗನ್ಯ ಸುಪಾತ್ರ, ಇಲ್ಲ ಅಂತಂದರೆ ಅಂಥ ಶ್ರಾವಕರು ಕುಪಾತ್ರಕ್ಕೆ ಸೇರುತ್ತಾರೆ. ಹಾಂ, ವೀತರಾಗಿ ದೇವ ಶಾಸ್ತ್ರ ಗುರುಗಳ ಶರಣು ಹೊಂದಿ ಸಂಸಾರ ಶರೀರ ಮತ್ತು ಭೋಗಗಳ ಅಪೇಕ್ಷೆಯಿಂದ ವಿರಕ್ತರಾಗಿರುತ್ತಾರೆ. ಹಾಂ, ವೀತರಾಗಿ ದೇವ, ವೀತರಾಗಿ ಗುರು ಮತ್ತು ವೀತರಾಗಿ ಶಾಸ್ತ್ರಗಳನ್ನು ನಂಬಿಕೊಂಡು ಶರಣು ಹೋಗಿ ತಮ್ಮ ಆತ್ಮಕಲ್ಯಾಣಕ್ಕಾಗಿ ಶ್ರಮಿಸುವ ಕಾರ್ಯವನ್ನು ಮಾಡಿ ಜ್ಞಾನಿಯಾಗಿರ್ತಕ್ಕಂತಹ ಶ್ರಾವಕರು ಇವರ ಇದು ಎರಡನೆಯ ಲಕ್ಷಣ. ಇವರ ಎರಡನೆಯ ಲಕ್ಷಣ ವೀತರಾಗಿ ದೇವಶಾಸ್ತ್ರಗಳ ಶರಣವನ್ನು ಹೊಂದಿ ಭೋಗಗಳ ಅಪೇಕ್ಷೆಯಿಂದ ವಿರಕ್ತರಾಗಿರುತ್ತಾರೆ. ಅಂದರೆ ಯಾವುದೇ ಧಾರ್ಮಿಕ ಕ್ರಿಯೆಯನ್ನು ಮಾಡಿದರೂ ಕೂಡ ಆ ಪುಣ್ಯದ ಉದಯದಲ್ಲಿ ನನಗೆ ಭೋಗೋಪಭೋಗ ಸಾಮಗ್ರಿಗಳು ಸಿಗಲಿ ಅನ್ನುವಂಥ ಇಚ್ಛಾಭಾವವನ್ನು ಹೊಂದಿರೋಲ್ಲ. ಕಾಮನಾ ಇಲ್ಲ, ಭಾವನಾ ಇದೆ ಆದರೆ ಕಾಮನಾ ಇಲ್ಲ. ಮತ್ತು ವಿರಕ್ತರಾಗಿಯೇ ಸಂಸಾರದ ಜೀವನವನ್ನು ಜೀವಿಸುವವರಾಗಿರುತ್ತಾರೆ. ವಿರಕ್ತರಾಗಿಯೇ ಸಂಸಾರ ಜೀವನವನ್ನು ಜೀವಿಸುತ್ತಾರೆ. ಅಂದರೆ ಧರ್ಮ ಮಾಡಿ, ಧರ್ಮದ ಕ್ರಿಯೆಗಳನ್ನು ಮಾಡಿ, ಯಾವ ಭೋಗೋಪಭೋಗ ಅಪೇಕ್ಷೆಗಳನ್ನು ಮಾಡದೆ ವಿರಕ್ತರಾಗಿ ಸಂಸಾರದಲ್ಲಿ ಜೀವಿಸುವಂತಹ ಕಾರ್ಯವನ್ನು ಮಾಡ್ತಿರ್ತಾರೆ. ಸಂಸಾರ, ಶರೀರ ಮತ್ತು ಭೋಗಗಳಿಂದ ವಿರಕ್ತರು. ಅಹಿಂಸಾ ಧರ್ಮದಲ್ಲಿ ಶ್ರದ್ಧೆ ಹುಟ್ಟಿರುವುದರಿಂದ ಸ್ಥೂಲ ಪಂಚ ಪಾಪಗಳಿಂದ ವಿರಕ್ತರು. ಇನ್ನೊಂದು ಲಕ್ಷಣ ಅಂತಂದರೆ ಹಿಂದಿನ ಪ್ರವಚನಗಳಲ್ಲಿ ನಿನ್ನೆ ಹೇಳಿದ ಹಾಗೆ ಅಹಿಂಸಾ ಧರ್ಮದಲ್ಲಿ ಶ್ರದ್ಧೆ ಇದೆ. ಹಿಂಸಾ ಪಕ್ಷವನ್ನು ಬಿಟ್ಟು ಅಹಿಂಸಾ ಪಕ್ಷಕ್ಕೆ ಬಂದಿದ್ದಾರೆ. ಅಂದರೆ ನಮ್ಮ ಆತ್ಮನಲ್ಲಿ, ನಮ್ಮ ಆತ್ಮನಿಗೆ ಆಗುವಂಥ ಹಿಂಸೆ ಯಾವುದು ಅಂತಂದರೆ ನಾವು ಮಿಥ್ಯಾತ್ವ ಮಾಡಿ ನಮ್ಮ ಆತ್ಮನಿಗೆ ಹಿಂಸೆ ಕೊಡ್ತಿರ್ತೀವಿ. ಸಮ್ಯಕ್ತ್ವ ಇದು ಧರ್ಮ, ಸಮ್ಯಕ್ತ್ವ ಅಹಿಂಸೆ. ಸಮ್ಯಕ್ತ್ವಕ್ಕೆ ಅಹಿಂಸೆ ಅಂದರೆ ಮಿಥ್ಯಾತ್ವಕ್ಕೆ ಹಿಂಸೆ ಅಂತ ಅನ್ನಬೇಕು. ಈ ಮಿಥ್ಯಾತ್ವವನ್ನು ಮಾಡುವಾಗ ಯಾರ ಹಿಂಸೆ ಆಗ್ತದೆ? ಆತ್ಮನಿಗೆ ಆಗ್ತದೆ. ಯಾವ ಥರದಿಂದ? ಆತ್ಮ 120 ಕರ್ಮಗಳಲ್ಲಿಯ ಎಲ್ಲ ಕರ್ಮಗಳನ್ನೇ ಕಟ್ಟಿಕೊಳ್ತಾ ಇದ್ದಾನೆ ಅಂತಂದರೆ ದುಃಖಿ ಆಗ್ತಾ ಇದ್ದಾನೆಯೋ ಅಥವಾ ಇಲ್ಲ? ಸಮ್ಯಕ್ತವನ್ನು ಪಡೆದಾಗ ಎಷ್ಟು ಕರ್ಮಗಳು ಕಟ್ಟುವುದಿಲ್ಲ? 41. ಅಂದರೆ ಮಿಥ್ಯಾತ್ವ ಸಂಬಂಧಿ 16 ಇವೆ. ನೀವು ನಂತರ ಪ್ರಶ್ನೆ ಕೇಳ್ತೀವಿ ಅಂತಂದಿದ್ರೆ ಕೇಳಲಿಲ್ಲ, ಓದಿದ್ರದ್ನ ವ್ಯಸ್ತ ಇದೀರೀಗ. ಎಷ್ಟು? ಮಿಥ್ಯಾತ್ವ ಕರ್ಮದ ಉದಯದ ನಿಮಿತ್ತದಿಂದ ಆಗುವಂತಹ ಅಶುಭ ಕರ್ಮಗಳ ಬಂಧ ಎಷ್ಟಿದೆ ಅಂತಂದರೆ 16. ಮತ್ತು ಅನಂತಾನುಬಂಧಿ ಕಷಾಯದ ಉದಯದಿಂದ 1ನೇ ಗುಣಸ್ಥಾನದಲ್ಲಿ ಆಗುವಂತಹ ಕರ್ಮಗಳ ಬಂಧದ ಸಂಖ್ಯೆ ಎಷ್ಟಿದೆ ಅಂತಂದರೆ 25. 16 25 ಕಷಾಯ ಸಂಬಂಧಿ, 16 ಮಿಥ್ಯಾತ್ವ ಸಂಬಂಧಿ, ಎರಡೂ ಸೇರಿಸಿ 41. ಈ 41 ಪ್ರಕೃತಿಗಳನ್ನು ನಿಯಮದಿಂದ 1ನೇ ಗುಣಸ್ಥಾನದಲ್ಲಿರತಕ್ಕಂತಹ ಮನುಷ್ಯ ಕಟ್ಟಿಕೊಳ್ತಾನೆ. ಅದಕ್ಕಾಗಿ 41 ಪ್ರಕಾರದಿಂದ ತನ್ನ ಆತ್ಮನ ಹಿಂಸೆಯನ್ನು ಮಾಡುತ್ತಾನೆ. ಮಿಥ್ಯಾತ್ವವನ್ನು ಕಟ್ಕೊಳ್ತಾ ಇದ್ದಾನೆ, ಅನಂತಾನುಬಂಧಿ ಕಷಾಯವನ್ನೂ ಮಾಡ್ತಾ ಇದ್ದಾನೆ, ಇದಕ್ಕೆ ಸಂಬಂಧಪಡುವಂತಹ ಎಲ್ಲ ಕರ್ಮಗಳನ್ನೂ ಕಟ್ಟಿಕೊಳ್ತಾ ಇದ್ದಾನೆ ಅಂತಂದರೆ ಆತ್ಮನ ಹಿಂಸೆ ಆಗ್ತಾ ಇದೆಯೋ ಅಥವಾ ಇಲ್ಲ? ಅದೇ ಈ 41 ಕರ್ಮಗಳನ್ನು ಕಟ್ಟಿಕೊಳ್ಳಲಿಲ್ಲ ಅಂತಂದರೆ ಸಮ್ಯಕ್ ದೃಷ್ಟಿ ಆಗಿರ್ತಾನೆ. ಸಮ್ಯಕ್ ದೃಷ್ಟಿ ಆಗಿದ್ದಾನೆ ಅಂತಂದರೆ 41 ಕರ್ಮಗಳನ್ನು ಕಟ್ಟಿಕೊಳ್ತಾ ಇಲ್ಲ. ಅಂದರೆ ತನ್ನ ಆತ್ಮನ ಹಿಂಸೆಯನ್ನು ತಾನು ಮಾಡಿಕೊಳ್ತಾ ಇಲ್ಲ. ಇದು ಧರ್ಮದ ಪ್ರಭಾವ. ಯಾವ ಧರ್ಮ? ಸಮ್ಯಕ್ ದರ್ಶನ ಅನ್ನುವಂತಹ ಧರ್ಮದ ಪ್ರಭಾವ ಇದು. ಇದನ್ನೇ ನಾವು ಬಹಳಷ್ಟು ಅಧ್ಯಯನ ಮಾಡಬೇಕು, ತಿಳ್ಕೊಳ್ಬೇಕು, ಮನನ ಮಾಡಬೇಕು. ಮತ್ತು ಈ ಒಂದು ಹಿಂಸೆಯಿಂದ ಹೆದರಬೇಕು. ನಮ್ಮ ಆತ್ಮ ಎಷ್ಟೊಂದು ಹಿಂಸೆ ಮಾಡ್ತಾ ಇದೆ, ನಾವು ನಮ್ಮನ್ನೇ ಹಿಂಸೆ ಮಾಡಿಕೊಳ್ತಾ ಇದ್ದೇವೆ. ಮಿಥ್ಯಾತ್ವ ಅಂತಕ್ಕಂಥದ್ದು ಒಂದು ಪ್ರಕಾರದ ಹಿಂಸೆ, ನಮ್ಮ ಆತ್ಮನಿಗೆ ಕೊಡ್ತಕ್ಕಂಥ ಒಂದು ದುಃಖ.
ನಮ್ಮ ಆತ್ಮನಿಗೇ ನಾವು ದುಃಖ ಕೊಡ್ತಾ ಇದ್ದೀವಿ. ಅದಕ್ಕಾಗಿ ಮಿಥ್ಯಾತ್ವ ಅಧರ್ಮ, ಮಿಥ್ಯಾತ್ವ ದುಃಖ, ಮಿಥ್ಯಾತ್ವ ಪಾಪ, ಈ ಪಾಪವನ್ನಾದರೂ ನಾವು ಬಿಡಲೇಬೇಕು. ಬಿಟ್ಟಾಗಲೇ ಆತ್ಮ ಸುಖಿ ಆಗೋದು. ಇನ್ನು ಮಿಥ್ಯಾತ್ವ ಮಾಡುವಾಗ ನಾವು ಹೆದರ್ತಿರ್ತೀವಿ, ಹೆದರಿ ಎಲ್ಲ ಮಾಡ್ತಿರ್ತೀವಿ. ಈ ಹೆದರಿಕೆ ಅನ್ನತಕ್ಕಂಥದ್ದು ಕೂಡ ಮೋಹಿನಿ ಕರ್ಮ ಇದೆ. ಯಾವುದರಲ್ಲಿ ಬಂತು? 9 ಅಕಷಾಯದಲ್ಲಿ ಬಂತು. ಹಾಸ್ಯ, ರತಿ, ಅರತಿ, ಶೋಕ, ಭಯ, ಜುಗುಪ್ಸ, ಸ್ತ್ರೀವೇದ, ಪುರುಷವೇದ, ನಪುಂಸಕ ವೇದ. ಇವು ಮೋಹಿನಿ ಕರ್ಮದ ಭೇದಗಳು. ಅದರಲ್ಲೂ ಭಯವೂ ಕೂಡ ಇದೆ. ಈ ಭಯ ಅನಂತಾನುಬಂಧಿ ಕಷಾಯದ ಉದಯದಲ್ಲಿದೆ ಅಂತಂದರೆ ಅದು ಸಮ್ಯಕ್ತವನ್ನು ಹಾಳು ಮಾಡುವಂತಹ ಭಯ. ಮಿಥ್ಯಾತ್ವ ಕರ್ಮದ ಉದಯದ ಕಾಲದಲ್ಲಿದೆ ಮತ್ತು ನಾವು 1ನೇ ಗುಣಸ್ಥಾನದಲ್ಲಿದ್ದೇವೆ ಅಂತಂದರೆ ಆ ಭಯ ಮಿಥ್ಯಾತ್ವದಿಂದ ಉತ್ಪನ್ನ ಆಗತಕ್ಕಂತಹ ಭಯ. ಅದಕ್ಕೆ ಈ ಭಯವನ್ನು ನಿಲ್ಲಿಸಬೇಕು ಅಂತಂದರೆ ಸಮ್ಯಕ್ ದೃಷ್ಟಿ ಆಗಬೇಕು. ಸಮ್ಯಕ್ ದೃಷ್ಟಿ ಆದ ನಂತರ ಆ ಭಯವನ್ನು ಜಯಿಸಬಹುದು, ಅನಂತಾನುಬಂಧಿ ಕಷಾಯವನ್ನು ಜಯಿಸಬಹುದು, ಮಿಥ್ಯಾತ್ವವನ್ನು ಜಯಿಸಬಹುದು ಮತ್ತು ಈ ನಿಮಿತ್ತದಿಂದ ಕಟ್ಟುವಂಥ 41 ಅಶುಭ ಕರ್ಮಗಳ ಮೇಲೆ ನಮ್ಮ ವಿಜಯ ಆಗಬಹುದು. ಸಮ್ಯಕ್ ದೃಷ್ಟಿ ಜೀವಿಗಳಿಗೆ ಈ 41 ಪಾಪಕರ್ಮಗಳು ಎಂದೂ ಕಟ್ಟುವುದೇ ಇಲ್ಲ. ಮೊದಲನೇ ಸಲನೇ ಕೇಳ್ತಾ ಇದ್ದೀರಲ್ಲ ಎಲ್ಲ. ಮೊದಲ ಬಾರಿಗೆ ಇಂಥದ್ದನ್ನೆಲ್ಲ ಯಾರೂ ಹೇಳಿರಲಿಲ್ಲ. ಆದರೆ ಜಿನ ಭಗವಂತರು 2,500 ವರ್ಷಗಳ ಹಿಂದೆ ಮಹಾವೀರ ಭಗವಂತರ ವಾಣಿ ಇತ್ತಿದು. ಅದನ್ನೇ ಆಚಾರ್ಯ ಪರಮೇಷ್ಠಿಗಳೆಲ್ಲ ಬರೆದಿಟ್ಟಿದ್ದಾರೆ. ಜೀವಿಗೆ ಸುಖ ಹೇಗೆ ಆಗ್ತದೆ, ದುಃಖ ಹೇಗೆ ಆಗ್ತದೆ ಅನ್ನುವಂಥದ್ದನ್ನೆಲ್ಲ ಬರೆದಿಟ್ಟಿದ್ದಾರೆ. ಅದನ್ನೇ ಇಲ್ಲಿ ಮೊದಲನೇ ಸಲ ನಾವು ಕೇಳ್ತಾ ಇದ್ದೀವಿ. ಕನಿಷ್ಠ ಪಕ್ಷ ಒಂದು ಕೇಳುವಂತಹ ಕಾರ್ಯ ಆದರೂ ಆಗ್ತಾ ಇದೆಯಲ್ಲ. ಕಿವಿಯೊಳಗೆ ಮೊದಲನೇ ಸಲ ಎಣ್ಣೆ ಹಾಕಿದಾಗ ಸ್ವಲ್ಪ ಗಾರ್ ಆಗ್ತದೆ ಇಲ್ಲೋ? ಗಾರ್ ಅನ್ನಿಸ್ತಾ ಇದೆ. ಏನೋ ಒಳ್ಳೇದು ಹೇಳ್ತಾ ಇದ್ದಾರೆ ಅನ್ನೋದೇನು ಅನ್ನಿಸ್ತಾ ಇದೆಯಲ್ಲ. ಹೌದು, ಇದು ಒಳ್ಳೇದಿದೆ, ಭಗವಂತರ ವಾಣಿ ಇದೆ, ಗುರುಗಳು ಕೂಡ ಹೇಳ್ತಾ ಇದ್ದಾರೆ, ಶಾಸ್ತ್ರದಲ್ಲೂ ಕೂಡ ಬರೆದಿದ್ದಿದೆ. ಇದನ್ನೆಲ್ಲ ಕೇಳಿ ಅದು ಸತ್ತಿದೆಯಲ್ಲ, ನಾವು ತಪ್ಪು ಮಾಡ್ತಾ ಇದ್ದೀವಲ್ಲ, ನಮ್ಮ ಆತ್ಮನಿಗೆ ನಾವೇ ಹಿಂಸೆಯನ್ನು ಕೊಡ್ತಾ ಇದ್ದೀವಲ್ಲ ಅನ್ನುವಂಥದ್ದು ಒಳಗೆ ಅನ್ನಿಸ್ತದೆಯಲ್ಲ ಅಥವಾ ಅನ್ನಿಸ್ತಾ ಇಲ್ಲ? ಅನ್ನಿಸ್ತಾ ಇದೆಯಲ್ಲ? ಅನಿಸಲ್ಲ? ಯಾರಿಗೆ ಕೇಳ್ತಾ ಇದ್ದೀರಲ್ಲ? ಒಳಗಡೆಗೆ ಏನಾದರೂ ಅನ್ನಿಸ್ತಾ ಇದೆಯಲ್ಲ? ಏನು ಒಟ್ಟು ಅನಿಸಂಗಿಲ್ಲ? ಒಟ್ಟು ಏನು ಅನಿಸಲಿಲ್ಲ ಅಂತಂದರೆ, ಒಂದು ಮೂರ್ತಿಯ ಕಿವಿಯಲ್ಲಿ ಎಣ್ಣೆ ಹಾಕಿದರೆ ಅದಕ್ಕೇನು ತಂಪುನೂ ಅನಿಸಲ್ಲ ಮತ್ತು ಗರಮ್ನೂ ಅನಿಸಂಗಿಲ್ಲಲ್ಲ. ನೀವು ಮನುಷ್ಯರಿದ್ದೀರಲ್ಲ, ಆತ್ಮ ಇದೆ ಒಳಗಡೆಗೆ. ನೀವು ಮೂರ್ತಿ ಅಲ್ಲ, ಆತ್ಮ ಭವ್ಯಾತ್ಮ ಒಳಗಡೆಗಿದ್ದಾನೆ. ಆ ಭವ್ಯಾತ್ಮ ಇದನ್ನು ಕೇಳಿ ಸ್ವಲ್ಪ ಆದರೂ ವಿಚಾರ ಮಾಡಿ, ಹೌದಲ್ಲ ಇದು ದುಃಖದ ಮಾರ್ಗ ಇದೆ ಅಂತ ಅನಿಸ್ಕೊಂಡಾಗ ಅದು ಅಷ್ಟು ಅನಿಸ್ತು ಅಂದ್ರೂ ಕೂಡ ನಾವು ಹೇಳುವಂಥದ್ದೆಲ್ಲ ಕಿವಿಯೊಳಗೆ ಹೋಗಿ ಅವರಿಗೆ ತಂಪು ಮಾಡ್ತಾ ಇದೆ ಅಂತ ಅರ್ಥ ಆಗುತ್ತೆ. ಜೀವ ದಯೆಯುಳ್ಳವರಾಗಿರುವುದರಿಂದ ಸ್ಥೂಲ ಪಂಚಾನುವ್ರತಗಳನ್ನು ಧರಿಸಿ ಮದ್ಯ ಮಾಂಸ ಮಧುಗಳನ್ನು ತ್ಯಜಿಸಿ ಅಷ್ಟ ಮೂಲ ಗುಣಗಳನ್ನು ಪಾಲಿಸುವವರು ಆಗಿರುತ್ತಾರೆ. ಜೀವ ದಯೆಯುಳ್ಳವರಾಗಿರುವುದರಿಂದ ಜೀವದಯ ಇದೆ. ಆದ್ದರಿಂದ ಸ್ಥೂಲ ಪಂಚ ಅನುವೃತಗಳನ್ನು ಧರಿಸಿ, ಅಂದರೆ 4ನೇ ಗುಣಸ್ಥಾನಕ್ಕೆ ಸಂಬಂಧಪಡುವಂಥ ಈ ಪಂಚ ಅನುವೃತಗಳ ಬಗ್ಗೆ ಹೇಳಿದ್ದೀವಲ್ಲ. ಯಾವ ಅನುವೃತಗಳಲ್ಲಿ ಮನುಷ್ಯ ತಾನು ಮಹಾ ಹಿಂಸೆಗಳನ್ನು ಬಿಟ್ಟು ದೊಡ್ಡದಾದ ಹಿಂಸೆಗಳನ್ನು ತ್ಯಾಗ ಮಾಡಿ ಅನುವೃತಗಳನ್ನು ಸ್ವೀಕಾರ ಮಾಡ್ತಾನೋ ಅಂಥ ಮನುಷ್ಯನಿಗೆ 4ನೇ ಗುಣಸ್ಥಾನ ಆಗ್ತದೆ. ಈ ಪಾಪವನ್ನು ಬಿಡುವ ಕಾರಣದಿಂದ ಉಳ್ಳವನು ಅಂತ ಅನ್ನಿಸ್ಕೊಳ್ತಾನೆ. ಈ ದಯಾಭಾವ ಇರಲೇಬೇಕು ಸಮ್ಯಕ್ ದೃಷ್ಟಿ ಜೀವದ ಹತ್ತಿರ. ಅಂಥ ದಯಾವುಳ್ಳ ಮನುಷ್ಯ ಮತ್ತೇನು ಮಾಡ್ತಾನೆ? ಮದ್ಯ, ಮಾಂಸ ಮತ್ತು ಮಧು, ಈ 3 ವಸ್ತುಗಳನ್ನು ತ್ಯಾಗ ಮಾಡ್ತಾನೆ. ಯಾವ್ಯಾವು? ಮದ್ಯ, ಮಾಂಸ, ಮಧು. ಮತ್ತು ಈ ವಸ್ತುಗಳು 3 ವಸ್ತುಗಳು ಯಾವುದರಲ್ಲಿ ಸೇರಿರುತ್ತವೆಯೋ ಅಂಥ ಪದಾರ್ಥಗಳನ್ನು ಕೂಡ ಸೇವಿಸುವುದಿಲ್ಲ. ತಿಳಿತಾ? ಮಾಂಸ ಇದ್ದಿರ್ತಕ್ಕಂಥ ಮಾಂಸವನ್ನು ಹಾಕಿ ಯಾವುದೇ ಪದಾರ್ಥವನ್ನು ತಯಾರು ಮಾಡಿದ್ದಾರೆ ಅಂತಂದರೆ ಅದನ್ನು ವಿವೇಕದಿಂದ ಯೋಚನೆ ಮಾಡಿ ತಿಂತಾನೆ. ಹಾಗೆ ತಿಂದರೆ ಮಾಂಸಾಹಾರ ಮಾಡಿದಂತೆ.
ಅದನ್ನು ವಿಚಾರಿಸಿ ತಿಂತಾನೆ ಅಂದಾಗ ಅವನಲ್ಲಿ ಮಾನವೀಯತೆ ಇದೆ, ಮಾನವ ಧರ್ಮ ಇದೆ. ಮಾನವ ಧರ್ಮ ಇದ್ದು ಆಮೇಲೆ ನಿಜವಾದ ದೇವ, ಶಾಸ್ತ್ರ, ಗುರು, ತನ್ನ ಆತ್ಮಕಲ್ಯಾಣ ಇದನ್ನೆಲ್ಲ ವಿಚಾರ ಮಾಡಿ ಆತ್ಮಕಲ್ಯಾಣಕ್ಕಾಗಿ ದುಡಿತಾನೆ ಅಂತಂದರೆ ಸಮ್ಯಕ್ ದೃಷ್ಟಿ. ಯಾವ ಮನುಷ್ಯನ ಜೀವನದಲ್ಲಿ ಮಾನವೀ ಧರ್ಮ ಬಂದಿದೆಯೋ ಅವನೇ ಸಮ್ಯಕ್ತವನ್ನು ಧಾರಣೆ ಮಾಡಲಿಕ್ಕೆ ಯೋಗ್ಯ ಅಂತ ಅನಿಸ್ಕೊಳ್ತಾನೆ. ಎಲ್ಲರೂ ಸಮ್ಯಕ್ತವನ್ನು ಧಾರಣೆ ಮಾಡಲಿಕ್ಕೆ ಯೋಗ್ಯರಲ್ಲ. ಯಾವುದೇ ಗತಿಯ ಜೀವ, ಈಗ ತಿರ್ಯಂಚ ಜೀವ, ಮಾಂಸವನ್ನು ಸೇವಿಸುವಂತಹ ಜೀವಿಗಳು ಎಲ್ಲಿದ್ದಾರೆ? ಎರಡು ಗತಿಯಲ್ಲಿ, ಮನುಷ್ಯಗತಿ ಮತ್ತು ತಿರ್ಯಂಚ ಗತಿ. ನಾರ್ಕಿ ಜೀವಿಗಳೇನು ಮಾಂಸಾಹಾರಿ ಅಲ್ಲ, ಅವರು ಕರ್ಮಾಹಾರಿ. ದೇವತೆಗಳು ಮಾಂಸಾಹಾರಿ ಅಲ್ಲ, ಅವರು ಅಮೃತ ಆಹಾರಿ, ಮಾನಸಿಕ ಆಹಾರ. ಆಮೇಲೆ ಮನುಷ್ಯರು ಇವರು ಶಾಕಾಹಾರಿನೂ ಇರ್ಬೋದು, ಮಾಂಸಾಹಾರಿನೂ ಇರ್ಬೋದು. ತಿರ್ಯಂಚ ಜೀವಿಗಳು ಇವು ಶಾಕಾಹಾರಿನೂ ಇರಬಹುದು, ಮಾಂಸಾಹಾರಿನೂ ಇರಬಹುದು. ಈ ಮಾಂಸಾಹಾರವನ್ನು ಮಾಡತಕ್ಕಂಥ ಮನುಷ್ಯ ಮತ್ತು ತಿರ್ಯಂಚರು ಮಾಂಸವನ್ನು ತಿಂತ ಎಂದಾದರೂ ಸಮ್ಯಕ್ ದೃಷ್ಟಿ ಆಗಬಹುದೇನೋ? ನಾಲ್ಕನೇ ಗುಣಸ್ಥಾನ ಮಾಂಸವನ್ನು ಸೇವಿಸುವಂಥ ಜೀವಿಗಳಿಗೆ ಸಾಧ್ಯ ಏನು? ಸಾಧ್ಯವೇ ಇಲ್ಲ. ಎಷ್ಟೋ ಕಥೆಗಳು ನಮ್ಮ ಪುರಾಣ ಗ್ರಂಥಗಳಲ್ಲಿ ಕೇಳಲಿಕ್ಕೆ ಸಿಗ್ತವೆ. ತಿರ್ಯಂಚ ಪ್ರಾಣಿಗಳು ಕೂಡ ಸಮ್ಯಕ್ ದರ್ಶನವನ್ನು ಪ್ರಾಪ್ತ ಮಾಡಿಕೊಂಡಿವೆ ಅಂತಂದರೆ ಮಾಂಸಾಹಾರವನ್ನು ತ್ಯಾಗ ಮಾಡದೇ ಮಾಡಿಕೊಂಡಿಲ್ಲ. ಮಾಂಸಾಹಾರವನ್ನು ತ್ಯಾಗ ಮಾಡಿ ತಿರ್ಯಂಚ ಪ್ರಾಣಿಗಳು ಸಮ್ಯಕ್ ದೃಷ್ಟಿಗಳಾಗ್ತವೆ. ತಿರ್ಯಂಚ ಗತಿಯಲ್ಲಿಯೂ ಕೂಡ ನಾಲ್ಕನೇ ಗುಣಸ್ಥಾನ ಇದೆ. ಆ ತಿರ್ಯಂಚ ಪ್ರಾಣಿಗೆ ನಾಲ್ಕನೇ ಗುಣಸ್ಥಾನ ಆಯಿತು ಅಂತಂದರೆ ಅದು ಜಗನ್ಯ ಸುಪಾತ್ರ. ಜಗನ್ಯ ಸುಪಾತ್ರ. ನೀವು ಯಾವುದೇ ಒಂದು ತಿರ್ಯಂಚ ಪ್ರಾಣಿಗೆ ಅದು ಮಾಂಸಾಹಾರವನ್ನು ತ್ಯಾಗ ಮಾಡಿ ಮಾಡಿದೆ ಅಂತಂದರೆ ಸಮ್ಯಕ್ ದೃಷ್ಟಿ ಆಗಬಹುದು. ಮಾಂಸಾಹಾರವನ್ನು ತ್ಯಾಗ ಮಾಡಿಲ್ಲ ಅಂತಂದರೆ ಸಮ್ಯಕ್ ದೃಷ್ಟಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಮಾಂಸಾಹಾರವನ್ನು ತ್ಯಾಗ ಮಾಡಿ ತಿರ್ಯಂಚ ಸಮ್ಯಕ್ ದೃಷ್ಟಿ ಆಯಿತು ಅಂತಂದರೆ ಗುಣಸ್ಥಾನ ಯಾವುದಾಯಿತು? ನಾಲ್ಕನೆಯದು. ಆಮೇಲೆ ನಾಲ್ಕನೇ ಗುಣಸ್ಥಾನದಲ್ಲಿ ಇರತಕ್ಕಂತಹ ತಿರ್ಯಂಚ ಮತ್ತು ಮನುಷ್ಯ ಯಾವ ಪಾತ್ರ? ಜಗನ್ಯ ಸುಪಾತ್ರ. ಇನ್ನು ತಿರ್ಯಂಚ ಪ್ರಾಣಿ, ಇಂಥ ತಿರ್ಯಂಚ ಪ್ರಾಣಿಗಳಿಗೆ ನೀವು ಏನಾದರೂ ಅವುಗಳಿಗೆ ಆಹಾರ ಎಲ್ಲ ಕೊಡ್ತೀರಿ ಅಂತಂದ್ರೂ ಜಗನ್ಯ ಸುಪಾತ್ರಕ್ಕೆ ಕೊಡುವಂತಹ ಪುಣ್ಯ ಅಲ್ಲಿದೆ. ತಿರ್ಯಂಚ ಜೀವಿಗೂ ಕೊಟ್ಟರೂ ಕೂಡ ಅಲ್ಲಿ ಪುಣ್ಯ ಇದೆ. ಮಾಂಸಾಹಾರಿ ಜೀವಿಗಳಿಗೆ ಅದಕ್ಕಂತ ಹೇಳ್ತಾರಲ್ಲ ಜೈನರು, ಏನು ಸಾಕಬಾರದು? ಮಾಂಸಾಹಾರಿ ಪ್ರಾಣಿಗಳನ್ನು ಸಾಕಬಾರದು. ಯಾಕೆ? ಈ ಪ್ರಾಣಿಗಳು ಮಾಂಸಾಹಾರಿ, ಯಾವಾಗ ಬೇಕಾದರೂ ಏನು ಬೇಕಾದರೂ ತಿನ್ನಬಹುದು ಇವು. ಅಂಥದ್ದಕ್ಕೆ ನೀವು ಆಹಾರ ಕೊಡ್ತೀರೋ ಇಲ್ಲೋ? ಕೊಡ್ತೀರಿ. ಈ ಆಹಾರ ಯಾವ ದಾನಕ್ಕೆ ಸೇರಿರುವಂಥದ್ದು? ಆಮೇಲೆ ಪಾತ್ರ ಯಾವ ಪಾತ್ರಕ್ಕೆ ಕೊಟ್ಟಂತೆ ಆಗುತ್ತೆ? ಅದು ಕುಪಾತ್ರ ದಾನ. ಕುಪಾತ್ರ ಅಲ್ಲ, ಅಪಾತ್ರ ಅಂತ ಅನ್ಬೋದು. ಸಮ್ಯಕ್ ದರ್ಶನ ಅಂತೂ ಇಲ್ಲವೇ ಇಲ್ಲ. ಆಮೇಲೆ ವ್ರತಗಳು ಕೂಡ ಇಲ್ಲ. ಅಂದಮೇಲೆ ಯಾವ ಪಾತ್ರ ಆಯ್ತದು? ಅಪಾತ್ರ. ಅಪಾತ್ರಲ್ಲಿ ಆಹಾರವನ್ನು ಕೊಟ್ಟಾಗ ಭಯಂಕರ ಪಾಪ ಬಂಧ ಆಗ್ತದೆಯಲ್ಲ ಕೊಡುವವರಿಗೆ. ಆ ಪಾಪ ಬಂಧ ಆಗಬಾರ್ದು ಅಂತ ಹೇಳಿಬಿಟ್ಟು ಬೆಕ್ಕು, ನಾಯಿ, ಮಾಂಸಾಹಾರಿ ಬೆಕ್ಕು, ಮಾಂಸಾಹಾರಿ ನಾಯಿ ಅನ್ನುವಂತಹ ಈ ಪ್ರಾಣಿಗಳನ್ನು ಜೈನರು, ಶ್ರಾವಕರು ಎಂದು ಸಾಕಬಾರದು ಅಂತ ಹೇಳಿದ್ದಾರೆ. ಇವುಗಳನ್ನು ಸಾಕುವುದರಲ್ಲಿ ಕರ್ಮದ ಬಂಧವೂ ಆಗ್ತದೆ ಮತ್ತು ಅಪಾತ್ರ ದಾನದ ಫಲವೂ ಕೂಡ ಅಲ್ಲಿ ಇದೆ. ಅಪಾತ್ರ ದಾನದ ಫಲ ತಿರ್ಯಂಚ ಆಗಿ ಹುಟ್ಟೋದು, ಮನುಷ್ಯ ಆಗಿ ಹುಟ್ಟೋದು ಎಲ್ಲಿ? ಕರ್ಮಭೂಮಿಯಲ್ಲಿ ಅಥವಾ ಕೋಭೋಗ ಭೂಮಿಯಲ್ಲಿ. ಸೂತಕ್ಕಿದ್ದಂಗೆ. ಇಂಥ ಪ್ರಾಣಿಗಳನ್ನು ನಾವು ಸಾಕಿದ್ದೀವಿ ಅಂತಂದರೆ ಸೂತಕ ಇದ್ದಂಗೆ ಯಾವಾಗಲೂ. ಮನೆಯಲ್ಲಿ ಸೂತಕ, ವೃದ್ಧಿ ಸೂತಕ ಯಾವಾಗಲೂ. ನಮ್ಮ ಪರಿವಾರದಲ್ಲಿ ವೃದ್ಧಿ ಸೂತಕಗಳು ಬಂದಾಗ ನಾವು ಎಷ್ಟು ಚರ್ಚೆ ಮಾಡ್ತೀವಿ. ಹಂಗಾದೋತೇನು, ಹಿಂಗಾದೋತೇನು, ಎಷ್ಟು ಅಂಜ್ತಾ ಇದ್ದೀವಿ ಆ ಸೂತಕಕ್ಕೆ. ಮಹಾರಾಜರು ಎಷ್ಟು ದಿನದ ಸೂತಕ್ರಿ, ಎಷ್ಟು ಗಾಬರಿಯಾಗಿ ಕೇಳ್ತಾ ಇದ್ದಾರೆ ನೋಡ್ರಿ, ಎಷ್ಟು ದಿನದ ಸೂತಕ್ರಿ ಅಂತ.
ಆದರೆ ನೋಡಿ, ಮಾಂಸಾಹಾರ ನಾವು ಯಾವ ಯಾವ ಥರದಲ್ಲಿ ಇವತ್ತು ಮಾಡ್ತಾ ಇದ್ದೇವೆ ಪಂಚಮ ಕಾಲದಲ್ಲಿ ಅಂತಂದರೆ, ಈ ಬಜಾರ್ದಲ್ಲಿ ಬರ್ತಕ್ಕಂಥ ಎಲ್ಲ ಬೇಕ್ರಿ ಸಾಮಾನುಗಳು ಇವು ನಾವು ಇದನ್ನು ಮನೆಯಲ್ಲಿ ತಂದಿಟ್ಟಿದ್ದೇವೆ, ಇದನ್ನು ತಿನ್ನಿಸ್ತೇವೆ ಅಂತಂದರೆ ನಮ್ಮ ಪರಿವಾರಕ್ಕೆ ಇದು ಸೂತಕ ಹೌದಲ್ಲೋ? ಪ್ರಾಣಿ, ನಿಮ್ಮ ಮನೆಯಲ್ಲಿ ಒಂದು ನಾಯಿ ಸಾಯಿತು ಅಂತ ಇಟ್ಕೊಳ್ಳಿ, ಬೆಕ್ಕು ನಾಯಿ ಯಾವುದಾದ್ರೂ ಇಲಿ ಇಂಥ ಪ್ರಾಣಿಗಳು ಅಂತೂ ಇದ್ದಿರ್ತವೆ, ಅವು ಸತ್ತು ಅಂತ ಇಟ್ಕೊಳ್ಳಿ ಮನೆಯಲ್ಲಿ. ಇವು ಸಂಗಿ ಪಂಚೇಂದ್ರಿ ಪ್ರಾಣಿಗಳು. ಇವುಗಳನ್ನು ಸತ್ತ ನಂತರ ಎಲ್ಲಿ ಹೋಗಿ ಬಿಟ್ಟು ಬರ್ತೀವಿ? ಮನುಷ್ಯ ಸತ್ತ ಎಲ್ಲಿ ಒಯ್ತೇವೆ? ಅವನ್ನ ಸ್ಮಶಾನಕ್ಕೆ ಒಯ್ತೀವಿ. ಅದೇ ಥರ ಪ್ರಾಣಿಗಳು ಸತ್ತ ನಂತರ ಎಲ್ಲಿ ಒಯ್ತೀವಿ? ಅವುಗಳನ್ನು ಕೂಡ ಅವು ಎಲ್ಲಿ ಒಯ್ಯಬೇಕೋ ಅದು ಸ್ಮಶಾನ, ಅವುಗಳ ಸ್ಮಶಾನ ಅದು. ಪ್ರಾಣಿಗಳ ಸತ್ತ ನಂತರ ಸ್ಮಶಾನಕ್ಕೆ ಒಯ್ತೀವಿ. ಮತ್ತು ಸತ್ತಿರುವ ಪ್ರಾಣಿಗಳ ಮಾಂಸ ಅದು ಯಾವುದೇ ಪದಾರ್ಥದಲ್ಲಿ ಹಾಕಿದ್ದಾರೆ ಅಂತಂದರೆ ಅದನ್ನು ತಿಂತೀವಿ. ಈಗ ಬಜಾರಿನಲ್ಲಿ ಬರ್ತಕ್ಕಂಥ ಚಾಕ್ಲೇಟ್ಗಳು, ಬಿಸ್ಕೆಟ್ಗಳು, ಪಾರ್ಲೆ ಬಿಸ್ಕೆಟ್, ಕ್ಯಾಡ್ಬರಿ ಅನ್ನುವಂತಹ ಚಾಕ್ಲೇಟ್ಗಳು, ಎಂಥದ್ದು? ಹಾಂ, ಮಾರಿ ಬಿಸ್ಕಿಟ್, ಜೂಟಿ ಬಿಸ್ಕಿಟ್, ಎಷ್ಟೋ ಪ್ರಕಾರದ ಬಿಸ್ಕಿಟ್ ನಮಗೆ ಹೆಸರು ಗೊತ್ತಿಲ್ಲ. ಮೊದಲಿನ ಹೆಸರುಗಳಲ್ಲೆಲ್ಲ ಚೇಂಜ್ ಆಗಿವೆ, ಒಂದಕ್ಕಿಂತ ಒಂದು ಹೊಸ ಹೆಸರುಗಳು, ಹೊಸ ಪದಾರ್ಥಗಳು ಇವತ್ತು ಬಜಾರಿನಲ್ಲಿ ಬಂದಿವೆ. ಇವು ಎಲ್ಲ ಮಾಂಸಾಹಾರಿ ಇವೆ, ಮಾಂಸಾಹಾರಿ. ಹಾಂ, ಆಮೇಲೆ ಇವುಗಳನ್ನು ಸೇವಿಸ್ತಾ ಇದ್ದೇವೆ ಅಂದಮೇಲೆ ನೋಡಿ, ಪ್ರಾಣಿ ಸತ್ತ ನಂತರ ಅದನ್ನು ಸ್ಮಶಾನಕ್ಕೆ ಒಯ್ತೇವೆ. ಒಳಗಡೆಗೆ ನಾವು ಅದನ್ನು ತಗೊಳ್ತೀವಿ ಅಂತಂದರೆ ನಮ್ಮ ಹೊಟ್ಟೆ ಸ್ಮಶಾನ ಆಯ್ತಲ್ಲ. ನಮ್ಮ ಹೊಟ್ಟೆ ಸ್ಮಶಾನ ಆಯ್ತಂದಮೇಲೆ ನಿರಂತರ ನಮ್ಮ ಮನೆಯಲ್ಲಿ ಸೂತಕ್ಕಿದೆಯೋ ಅಥವಾ ಇಲ್ಲ ಯೋಚನೆ ಮಾಡಿ. ನಿರಂತರ ಸೂತಕ್ಕಿದೆಯೋ ಅಥವಾ ಇಲ್ಲ? ಇನ್ನು ಮನುಷ್ಯ ಸತ್ತಾಗ 10 ದಿನ ಸೂತಕ ಪಾಲನೆ ಮಾಡಿದರೆ ಆಯ್ತೇನು? ಎಲ್ಲ ಹುಚ್ಚತನ. ಈ ಸೂತಕ ಇದೆಲ್ಲ ಯಾಕೆ ಇತ್ತು ಅಂತಂದರೆ, ಪ್ರಾಣಿ ಸಾಯಿತು ಅಂತಂದರೆ ಅದಕ್ಕೂ 1 ದಿನ ಸೂತಕ್ಕಿದೆ. ಎಲ್ಲಿ ತನಕ ಅದು ಅದನ್ನು ಬಿಟ್ಟು ಬರೋಲ್ಲ, ಅದನ್ನು ಸಂಸ್ಕಾರ ಮಾಡಿ ಬರೋಲ್ಲ, ಹೋಗೋದು ಬರೋಲ್ಲ, ಅಥವಾ ಏನೋ ಒಂದು ಕ್ರಿಯೆ ಇರ್ತದೆ ಅದನ್ನು ಮಾಡುವಲ್ಲ. ಯಾವ ತನಕ 1 ದಿನ ಸೂತಕ್ಕಿದೆ ಪ್ರಾಣಿಗಳು ಸಾಯಿತು ಅಂತಂದರೆ. ಆಕಳು ಜನ್ಮ ಕೊಟ್ಟಾಗ 1 ದಿನ ಸೂತಕ, ಸತ್ತಾಗ 1 ದಿನ ಸೂತಕ. ಇದು ಇಲ್ಲೋ? ಮನುಷ್ಯ ಸತ್ತ ಅಂತಂದರೆ ಎಷ್ಟು ದಿನ ಸೂತಕ? 10 ದಿನ. ಇದೆಲ್ಲ ಗೊತ್ತಿ 13 ದಿನ, 12 ದಿವಸ ಅಂತ ಇಟ್ಕೊಳ್ಳಿ. ಅದನ್ನ 13ನೇ ದಿವಸ ಶುದ್ಧೀಕರಣ ಮಾಡಿಕೊಳ್ತೀವಿ. ಮನುಷ್ಯ ಸತ್ತ ಅಂದರೆ 13, ಮತ್ತು ಪ್ರಾಣಿ ಸಾಯಿತು ಅಂತಂದರೆ 1 ದಿನ. ಈ ಅಂತರ ಯಾಕೆ? ಮನುಷ್ಯ ಸತ್ತ ಅಂತಂದರೆ ಸ್ಪೆಷಲ್ ಸೂತಕ ಹತ್ತದೇನೋ? ಮನುಷ್ಯನಿಗೆ 12 ದಿನ ಯಾಕೆ ಅಂತಂದರೆ, ನಾವು ಪ್ರಾಣಿಗಳಕ್ಕಿಂತ ನಮ್ಮ ಪರಿವಾರದವರಿಂದ ಅತ್ಯಂತ ನಿಕಟ ಸಂಬಂಧಿಗಳಾಗಿರ್ತೇವೆ. ಮೋಹ ಹೆಚ್ಚಿರ್ತದೆ. ನೀವು ನಿಮ್ಮ ಮಕ್ಕಳ ಮೇಲೆ, ಮಕ್ಕಳದ್ದು ತಾಯಿ ತಂದೆಗಳ ಮೇಲೆ, ಅಣ್ಣ ತಮ್ಮಂದಿರ ಮೇಲೆ ಯಾವ ಮೋಹ ಇರ್ತದೆ, ಒಂದು ನಾಯಿ ಮೇಲೆ ಇರ್ತದೇನ? ಇಲ್ಲ. ನಾಯಿ ಸಾಯಿತು ಅಂತಂದರೆ ಏನು ಸಾಯ್ತೇಳೆ ಅಂತೀರಿ? ಮನೆಯೊಳಗೆ ಯಾರಾದರೂ ಪರಿವಾರದವ್ರು ಸತ್ರು ಅಂತಂದರೆ ಅಯ್ಯೋಯ್ಯೋ ಅಯ್ಯೋಯ್ಯೋ ಅನ್ಕೋತಾ ವರ್ಷ ಅಲ್ಲ, 2 ವರ್ಷ ಅಲ್ಲ, 6 ತಿಂಗಳಲ್ಲ, ಎಷ್ಟೋ ದಿನ ದುಃಖಿಯಾಗಿರ್ತೀರ. ವಿಕಲ್ಪ ಭಾಳ ಆಗ್ತದೆ, ದುಃಖ ಭಾಳ ಆಗ್ತದೆ. ಯಾವಾಗ ಬೇಕಾದರೂ ಕಣ್ಣೀರು ಹಾಕ್ತೀರ. ಆದರೆ 1 ವರ್ಷದ ಹಿಂದೆ ನಾಯಿ ಸತ್ತಿತ್ತು ಅಂತಂದರೆ ಕಣ್ಣೀರು ಬರ್ತದೆ? ಇಲ್ಲ. ಅದಕ್ಕಾಗಿ ಯಾವುದರಲ್ಲಿ ದುಃಖ ಜಾಸ್ತಿನೋ ಅದರಲ್ಲಿ ಸೂತಕವೂ ಕೂಡ ಜಾಸ್ತಿ ಇದೆ. ನಮ್ಮ ಆತ್ಮನನ್ನು ಶುದ್ಧೀಕರಣ ಮಾಡಿಕೊಳ್ಳಬೇಕು ಅಂತಂದರೆ ನಾವು ಹೆಚ್ಚಿಂದ ಹೆಚ್ಚು 12 ದಿನಗಳವರೆಗೆ ಕಣ್ಣೀರು ಹಾಕಬೇಕೇ ವಿನಃ, ವಿಕಲ್ಪ ಇಟ್ಟುಕೊಳ್ಬೇಕೇ ವಿನಃ, ಹೆಚ್ಚು ಕಾಲ ಆ ವಿಕಲ್ಪವನ್ನು ಇಟ್ಟುಕೊಳ್ತೇವೆ ಅಂತಂದರೆ ನಮ್ಮ ಗುಣಸ್ಥಾನಕ್ಕೆ ಚ್ಯುತಿ ಬರುತ್ತೆ. ಮೋಹ ಅತಿ ಆಯಿತು ಅಂತಂದರೆ ಗುಣಸ್ಥಾನಕ್ಕೆ ಚ್ಯುತಿ ಬರ್ತದೆ. ಈಗ ಅಂತಾರಲ್ಲ, ಪ್ರತಿಮಾಧಾರಿಗಳಿಗೆ ಹೆಚ್ಚಿಂದ ಹೆಚ್ಚು ಮೋಹ ಮಾಡಬೇಕು ಅಂದರೂ ಎಷ್ಟು ದಿನ ಅಂತಾರೆ? 15 ದಿನಗಳ ಒಳಗೆ ಎಲ್ಲವನ್ನ ಮರೀಬೇಕು. ಎಷ್ಟು ಮೋಹ ಇದ್ರೂ ಕೂಡ 15 ದಿವಸಗಳ ಒಳಗಡೆಗೆ ಮರೀಬೇಕು. ಇಲ್ಲತ್ತ ಅಂತಂದರೆ ಆ 5ನೇ ಗುಣಸ್ಥಾನ ಕೆಳಗೆ ಬರ್ತದೆ.
ಆ ಗುಣಸ್ಥಾನವನ್ನು ಉಳಿಸಿಕೊಳ್ಳಬೇಕು ಅಂತ ಹೇಳಿಬಿಟ್ಟು 12 ದಿವಸದ ಒಳಗೆ 2 ದಿವಸ ಮೊದಲೇ ಆ ಮೋಹವನ್ನು ಬಿಡಲಿಕ್ಕೆ ಹೇಳಿದ್ದಾರೆ. ಇದೇ ಸೂತಕ. 12 ದಿವಸದ ಒಳಗೆ ನಾವು ಬಿಟ್ಟಿದ್ದೇವೆ ಅಂತಂದರೆ ಅದು ಗುಣಸ್ಥಾನ ಸುರಕ್ಷಿತವಾಗಿ ಉಳ್ಕೊಳ್ತದೆ. 2 ದಿವಸ ಮತ್ತೆ ಮುಂದುವರಿತು ಅಂತಂದರೆ ಗುಣಸ್ಥಾನ ಉಳಿಲ್ಲ. 15 ದಿವಸಕ್ಕಿಂತ ಮುಂದುವರಿತು ಅಂತಂದರೆ ಗುಣಸ್ಥಾನ ಉಳಿಯುವುದೇ ಇಲ್ಲ. ಇಂಥ ಗುಣಸ್ಥಾನ ಸಂಬಂಧಿ ಆತ್ಮ ಪರಿಣಾಮಗಳನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳಲಿಕ್ಕೆ ಯಾವ ಉಪದೇಶವನ್ನು ಜಿನ ಭಗವಂತರು ಮಾಡಿದ್ದಾರೆ, ಎಷ್ಟು ಆಳವಾಗಿ ಅದನ್ನು ಯೋಚನೆ ಮಾಡಿರಬೇಕು ನೋಡ್ರಿ. ನಮ್ಮ ಭಾವಗಳನ್ನು ರಕ್ಷಿಸಿಕೊಳ್ಳಲಿಕ್ಕೆ ಈ ಥರದ ಒಂದು ಕಥನ ನಮ್ಮ ಜೈನ ಸಾಹಿತ್ಯಗಳಲ್ಲಿ ಇದೆ. ಇಷ್ಟು ಸೂಕ್ಷ್ಮ ಎಲ್ಲಿದೆ, ಯಾವ ಧರ್ಮದಲ್ಲಿದೆ? ಸೂತಕ ಇದೆ, ಆದರೆ ಯಾವ ಉದ್ದೇಶದಿಂದಿದೆ ಅದು ಗೊತ್ತಿಲ್ಲ. ಕ್ರಿಯಾಕಾಂಡ ರೂಪವಾಗಿ ನಾವು ಸೂತಕವನ್ನು ಪಾಲನೆ ಮಾಡ್ತೇವೆ ಅಷ್ಟೇ ವಿನಃ ಇದು ಯಾವ ಉದ್ದೇಶದಿಂದ ಮಾಡ್ತೇವೆ ಅನ್ನುವಂಥ ವಿಷಯ ಎಲ್ಲಿಯೂ ಕೂಡ ಚರ್ಚೆಯಲ್ಲಿ ಇಲ್ಲ. ಆದರೆ ಜೈನ ಶಾಸ್ತ್ರಗಳಲ್ಲಿ ಇದೆಲ್ಲ ಇದೆ. 12 ದಿವಸದ್ದು ಯಾಕೆ ಅಂತ ಕೇಳಿದ್ರಲ್ಲ, ಮತ್ತು ಜನ್ಮಕ್ಕೆ 10 ದಿವಸ ಅಂತ ಹೇಳಿದರು. 10 ದಿವಸ ಜನ್ಮಕ್ಕೆ ಯಾಕೆ? ಜನ್ಮ ಆದಾಗ ಖುಷಿಯಾಗಿರ್ತದೆ ಅಲ್ಲ, ಹೌದಲ್ಲ? ಖುಷಿಯಾಗಿರ್ತದೆ. ಆಮೇಲೆ 10 ದಿನ ಯಾಕೆ? ದುಃಖ ಎಷ್ಟು ಹಾನಿಕಾರಕವೋ ಖುಷಿಯೂ ಕೂಡ ಅಷ್ಟೇ ಹಾನಿಕಾರಕ ಇದೆ ಅಂತ ಹೇಳ್ತಾರೆ. ಖುಷಿ ಅನ್ನುವಂಥದ್ದು ಇದು ಸಂಸಾರಕ್ಕೆ ಸಂಬಂಧಪಡುವಂಥದ್ದು. ನಮ್ಮಲ್ಲಿ ಒಳ್ಳೆಯ ಸಂತಾನ ಜನ್ಮ ತಾಳಿತು ಅಂತಂದರೆ ಕೆಲವೊಮ್ಮೆ ಖುಷಿ ಆಗಬಹುದು, ಕೆಲವೊಮ್ಮೆ ಖುಷಿ ಆಗದೇನೂ ಇರಬಹುದು. ಯಾಕೆ? ನಾವು ಬೇಕು ಅನ್ನುವಂಥ ಸಂತಾನ ಆಗಲಿಲ್ಲ. ಗಂಡು ಬೇಕಾಗಿತ್ತು, ಹೆಣ್ಣು ಹುಟ್ಟಿತು. ಆವಾಗ ಖುಷಿ ಇರ್ತದೆ ಒಳಗೆ? ಇಲ್ಲ. ಅಯ್ಯೋ ಕಂಟಕ, ಇದೇನು ಹುಟ್ಟಿತು, ಇಂಥ ವಿಚಾರ ಬರ್ತವೆ. ಆಮೇಲೆ ಚಿಂತಾನೂ ಆಗ್ತದೆ. ಅದರ ಹಿಂದೆ ಚಿಂತೆಯಲ್ಲಿ ಮುಳುಗಿ ಹೋಗ್ತಾರೆ. ಬೇಡ ಅನ್ನುವಂಥದ್ದು ಹುಟ್ಟಿತು, ಬೇಕು ಅನ್ನುವಂಥದ್ದು ಹುಟ್ಟಲಿಲ್ಲ. ಈ ಚಿಂತೆ ಮತ್ತು ಆ ಖುಷಿ ಎರಡೂ ಕೂಡ ನಮ್ಮ ಗುಣಸ್ಥಾನಗಳ ಪತನಕ್ಕೆ ಕಾರಣ ಆಗಬಹುದು. ಅದಕ್ಕೆ 5ನೇ ಗುಣಸ್ಥಾನದವರಿಗೆ ಹೆಚ್ಚಿಂದ ಹೆಚ್ಚು ಎಷ್ಟು ಸಮಯದವರೆಗೆ ಆ ಸೂತಕ ಇದೆ ಅನ್ನುವುದನ್ನು ಹೇಳಿ ಆ 10 ದಿನಗಳ ಒಳಗೆ ಆ ಖುಷಿಯನ್ನು ಕೂಡ ಮತ್ತು ಆ ಒಂದು ಸಂಕ್ಲೇಶ ಪರಿಣಾಮಗಳನ್ನು ಕೂಡ ದೂರ ಮಾಡಿಕೊಳ್ಳಬೇಕು ಅಂತ ಹೇಳಿದರು. ಮರಣಕ್ಕೆ 12 ದಿವಸ ಮತ್ತು ಜನ್ಮಕ್ಕೆ 10 ದಿವಸ. ಇದೇ ಥರ ನಾಯಿಗೆ 1 ದಿವಸ ಅಂತ ಹೇಳಿದರು. ನಾಯಿ ಸಾಯಿತು ಅಂತಂದ್ರೂ ಅಯ್ಯೋ ಅಂತ ಹೇಳಿಬಿಟ್ಟು ಆ ದಿವಸ ಆದರೂ ಸಂಕ್ಲೇಶ ಪರಿಣಾಮ ಮೋಹ ಇತ್ತು ಅದ್ರ ಬಗ್ಗೆ ಆಗ್ತದಿಲ್ಲ. 1 ದಿವಸ ಆದರೂ ಹಾಗೇ ಆಗುತ್ತೆ. ಸಾಯ್ತಲ್ಲ 1 ದಿವಸ ನಡೀತದೆ, ಆದರೆ ಭಾಳ ದಿವಸ ನಡಿಲ್ಲ. ಅದಕ್ಕಂತ ಹೇಳ್ತಾರೆ, ಮನಸ್ಸಿನ ಈ ಸಂಕ್ಲೇಶ ಪರಿಣಾಮಗಳನ್ನು, ವಿಕಲ್ಪಗಳನ್ನು ದೂರ ಮಾಡಿಕೊಳ್ಳಿಕ್ಕೆ ಯಾವುದರ ಬಗ್ಗೆ ಎಷ್ಟು ಸಮಯದ ಸೂತಕವನ್ನು ಹೇಳಿದ್ದಾರೋ ಆ ಕಾಲದ ಒಳಗೆ ನಾವು ಮೋಹ ಮಮತೆಗಳನ್ನೆಲ್ಲ ಮರೆತು ಬಿಡಬೇಕು ಅಂತ. ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು ಅಂತಂದರೆ ಎಷ್ಟು ದಿನದ ಸೂತಕ? ಇದು ಗೊತ್ತಿದೆ, 6 ತಿಂಗಳು. 6 ತಿಂಗಳು ಯಾಕೆ? ಆತ್ಮಹತ್ಯೆಗೆ 6 ತಿಂಗಳು ಯಾಕೆ? ಈ 6 ತಿಂಗಳೇನಿದೆಯಲ್ಲ, ಇದು 4ನೇ ಗುಣಸ್ಥಾನದ ಸಮಯ ಸೀಮೆ. ಆತ್ಮಹತ್ಯೆಯನ್ನು ಮಾಡ್ಕೊಳ್ತಕ್ಕಂಥವ್ರು ಯಾರು? ಯಾರಾದರೂ ನಮ್ಮ ಪರಿವಾರದವರು. ಆಮೇಲೆ 4ನೇ ಗುಣಸ್ಥಾನದವ್ರು ಇದ್ದಾರೆ ಅಂತಂದರೆ, ಮನೆಯಲ್ಲಿ ಯಾರಾದರೂ ಸತ್ರು ಅಂತಂದರೆ, ಆತ್ಮಹತ್ಯೆ ಮಾಡಿಕೊಂಡ್ರು ಅಂತಂದರೆ ಅವರನ್ನು ಕುರಿತು ನಾವು ಹೆಚ್ಚಿಂದ ಹೆಚ್ಚು 6 ತಿಂಗಳದವರೆಗೆ ದುಃಖಿ ಆಗಬೇಕೇ ವಿನಃ ಏನು ಆತ್ಮಹತ್ಯೆ ಮಾಡಿಕೊಂಡಿದ್ರೂ ಕೂಡ ಅದನ್ನು 6 ತಿಂಗಳದ ನಂತರ ಉಳಿಸಿಕೊಳ್ಳಬಾರ್ದು. ಆ ವಿಕಲ್ಪವನ್ನು ಒಳಗಡೆಗೆ ಮನಸ್ಸಿನಿಂದ ಸ್ವಚ್ಛ ಮಾಡಿಕೊಳ್ಬೇಕು ಮನಸ್ಸನ್ನು. ಯಾಕೆ ಹೇಳಿದರು? 6 ತಿಂಗಳದ ನಂತರ ಉಳಿಯಿತು ಅಂತಂದರೆ 4ನೇ ಗುಣಸ್ಥಾನ ಉಳಿಲ್ಲ, ಕೆಳಗಡೆಗೆ ಬರ್ತದೆ. ಅದಕ್ಕಾಗಿ 6 ತಿಂಗಳು. ಆತ್ಮಹತ್ಯೆ ಅಂತಕ್ಕಂಥದ್ದು ಒಂದು ಕೆಟ್ಟ ವಿಷಯ ಇದೆ ಅಲ್ಲ.
ಆಮೇಲೆ ವ್ಯವಹಾರದಲ್ಲಿ ಏನಾದರೂ ನೀವು ಅಂದಿರ್ಬೋದು, ಆ ಅಂದದ್ದಕ್ಕೆ ನಾನು ಹೀಗೆ ಅಂದೆ ಆದ್ದರಿಂದ ಅವನು ಆತ್ಮಹತ್ಯೆ ಮಾಡಿಕೊಂಡ ಅಂತ ಹೇಳಿಬಿಟ್ಟು ಅಂದವರಿಗೂ ಕೂಡ ದುಃಖ ಇರ್ತದೆ, ಆ ಜೀವಿಗೂ ಕೂಡ ದುಃಖ ಇರ್ತದೆ, ದುಃಖದಲ್ಲಿ ಆತ ಸಾಯ್ತಾನೆ, ನಮಗೂ ಕೂಡ ದುಃಖ ಇರ್ತದೆ. ಆ ದುಃಖ ಎಷ್ಟು ದಿನಗಳವರೆಗೆ ಇರಬೇಕು? ಸಮ್ಯಕ್ ದೃಷ್ಟಿ ಇದ್ದಾನೆ, ಧರ್ಮಾತ್ಮನಾಗಿದ್ದಾನೆ ಅಂತಂದರೆ ಎಷ್ಟು ದಿವಸ ಇಟ್ಕೊಳ್ಬಹುದು ಅದನ್ನು? 6 ತಿಂಗಳು. ಅದಕ್ಕಿಂತ ಹೆಚ್ಚು ಹೋಯಿತು ಅಂತಂದರೆ ನಿಮ್ಮ 4ನೇ ಗುಣಸ್ಥಾನ 6 ತಿಂಗಳದ ನಂತರ ಕೆಳಗೆ ಇಳಿತದೆ ಅಂತ ಹೇಳ್ತಾರೆ. ಮೋಹ ಬಹಳ ಕೆಟ್ಟ. ಈ ಮೋಹದಿಂದ ನಾವು ದುಃಖಿ ಆಗ್ತೀವಿ. ಮೋಹ ಇಲ್ಲ ಅಂತಂದರೆ ದುಃಖ ಇಲ್ಲ. ಈಗ ಕೆಲವೊಬ್ಬರಿಗೆ ಮೋಹ ಇರುವುದೇ ಇಲ್ಲ. ಯಾಕೆ? ಜ್ಞಾನಿಯಾಗಿರ್ತಾರೆ. ಅಂಥವ್ರು ಯಾರು ಅಂತಂದರೆ ನಾವು ಮುನಿಗಳು. ನಾವು ಪರಿವಾರದಲ್ಲಿ ಒಂದು ದಿನ ಇದ್ದೀವಿ ಅಥವಾ ಇಲ್ಲ? ಆ ಪರಿವಾರದಲ್ಲಿ ಯಾರಾದರೂ ಆತ್ಮಹತ್ಯೆ ಮಾಡಿಕೊಂಡ್ರು ಅಥವಾ ಅವರಿಗೆ ಏನಾದರೂ ಮರಣ ಆಯಿತು, ಜನ್ಮ ಆಯಿತು ಅನ್ನುವಂಥ ಸೂತಕ ಮನೆಯವರಿಗೆ ಮಾತ್ರ ಹತ್ತದೆಯೋ ಅಥವಾ ಆ ಪರಿವಾರದಲ್ಲಿಂದ ಹೊರಬಂದು ಮುನಿ ದೀಕ್ಷಾ ತಗೊಂಡಿದ್ದಾರೆ ಅವರಿಗೂ ಕೂಡ ಸೂತಕ ಹತ್ತದೆ? ಮುನಿಗಳಿಗೆ ಹತ್ತೋಲಲ್ಲ. ಯಾಕೆ? ಅವರು ಮೋಹವನ್ನು ತ್ಯಾಗ ಮಾಡಿದ್ದಾರೆ, ಪರಿಗ್ರಹವನ್ನು ತ್ಯಾಗ ಮಾಡಿದ್ದಾರೆ. ಪರಿಗ್ರಹವನ್ನು ಬಿಟ್ಟ ನಂತರ ಆ ಪರಿಗ್ರಹದ ವಿಕಲ್ಪಗಳು ಅವರಿಗೆ ಆಗುವುದೇ ಇಲ್ಲ. ಆ ವಿಕಲ್ಪ ಇಲ್ಲ, ಆದ್ದರಿಂದ ಅವರ ಗುಣಸ್ಥಾನಕ್ಕೆ ಚ್ಯುತಿ ಇಲ್ಲ. ಯಾರಿಗೆ ಗುಣಸ್ಥಾನಕ್ಕೆ ಚ್ಯುತಿ ಇಲ್ಲವೋ ಅವರಿಗೆ ಸೂತಕ ಪಾತಕ ಇದು ಯಾವುದೂ ಕೂಡ ಇಲ್ಲ. ಎಲ್ಲಿ ವಿಕಲ್ಪಗಳಾಗಲಿಕ್ಕೆ ಸಾಧ್ಯತೆ ಇದೆ, ಎಲ್ಲಿ ಮೋಹ ಇದೆ, ಮೋಹದ ಕಾರಣದಿಂದ ವಿಕಲ್ಪ ಇದೆ, ಅಲ್ಲಿ ಸೂತಕ ಇದೆ. ಹಾಗೆ ಮನೆಯಲ್ಲಿ ಇದ್ದುಕೊಂಡು ಜ್ಞಾನಿಯಾಗಿರ್ತಕ್ಕಂತಹ ಶ್ರಾವಕರಿಗೆ, ಮೋಹ ಇಲ್ಲ ಅನ್ನುವಂತಹ ಶ್ರಾವಕರಿಗೆ, ಸಂಸಾರದಲ್ಲಿದ್ದಾನೆ, ಆ ಥರ ನಿರ್ಮೋಹಿಯಾಗಿದ್ದಾನೆ, ಏನಾದರೂ ಕೂಡ ವಿಕಲ್ಪಗಳನ್ನು ಮಾಡಿಕೊಳ್ಳಲ್ಲ, ಸಂಕ್ಲೇಶ ಭಾವಗಳನ್ನು ಹುಟ್ಟಿಸಿಕೊಳ್ಳಲ್ಲ ಅನ್ನುವಂತಹ ಶ್ರಾವಕರಿಗೂ ಕೂಡ ಭಾವಸೂತಕ ಇಲ್ಲ. ಸಂಕ್ಲೇಶ ಪರಿಣಾಮಗಳಿಂದ ಉಂಟಾಗತಕ್ಕಂತಹ ಭಾವಸೂತಕ ಇಲ್ಲ. ಈ ಭಾವಸೂತಕ 12 ದಿನಗಳವರೆಗೆ ಹತ್ತಬಹುದು. ಹೆಚ್ಚು ದಿನ ಮುಂದುವರಿತು, 2 ದಿವಸ ಮತ್ತೆ ಮುಂದುವರಿಯಿತು ಅಂತಂದರೆ 5ನೇ ಗುಣಸ್ಥಾನದವರಿಗೆ 5ನೇ ಗುಣಸ್ಥಾನ ಉಳಿಲ್ಲ. 6 ತಿಂಗಳ ಅನ್ನತಕ್ಕಂತಹ ಈ ಸೂತಕ 4ನೇ ಗುಣಸ್ಥಾನದವರಿಗೆ. 6 ತಿಂಗಳಕ್ಕಿಂತ ಹೆಚ್ಚಿನ ಕಾಲ ಮತ್ತೆ ಅದೇ ಸಂಕ್ಲೇಶ, ಅದೇ ಭಾವ ಉಳಿಯಿತು ಅಂತಂದರೆ 4ನೇ ಗುಣಸ್ಥಾನ ಉಳಿಲ್ಲ. ಅದಕ್ಕಾಗಿ ಈ ಸೂತಕ ಪಾತಕ ಅನ್ನುವಂತಹ ಈ ಕ್ರಿಯೆಗಳು ಕೂಡ ಕೇವಲ ಒಂದು ಕ್ರಿಯಾಕಾಂಡದ ಕ್ರಿಯೆಗಳಲ್ಲ. ಇವು ಕ್ರಿಯೆಗಳು ಮಾತ್ರ, ಇವ್ರನ್ನ ಮಾಡಬೇಕು, ಇವು ಒಂದು ಪರಂಪರೆ, ಇದೊಂದು ರೂಢಿ ಅನ್ನುವಂಥ ವಿಷಯಗಳಲ್ಲ. ಮುಖ್ಯವಾಗಿ ಇಂಥ ಸೂತಕ ಪಾತಕಗಳ ವರ್ಣನೆಯನ್ನು ನಮ್ಮ ಶಾಸ್ತ್ರಗಳಲ್ಲಿ ಯಾಕೆ ಮಾಡಿದ್ದಾರೆ ಅಂತಂದರೆ ಆತ್ಮಿಕ ಪರಿಣಾಮಗಳನ್ನು ಶೋಧಿಸಿಕೊಳ್ಳಲಿಕ್ಕೆ ಮಾಡಿದ್ದಾರೆ. ಆತ್ಮ ಪರಿಣಾಮಗಳನ್ನು ನಾವು ಶೋಧಿಸಿಕೊಳ್ತಾ ಇದ್ದೇವೆ, ನಮ್ಮಲ್ಲಿ ಮೋಹ ಇಲ್ಲ ಅಂತಂದರೆ ಅದು ಸಮಯದ ಒಳಗೆ ಮೋಹ ಕಡಿಮೆ ಆಗುತ್ತೆ. ಅದು ಸೂಚನೆ ಮಾತ್ರ. 12 ದಿನಗಳಲ್ಲಿ ನೀನು ನಿನ್ನ ಆತ್ಮಶುದ್ಧೀಕರಣವನ್ನು ಮಾಡಿಕೊಳ್ಳು ಅನ್ನುವಂತಹ ಸೂಚನೆ ಮಾತ್ರ. ಸೂತಕದ ದಿನಗಳು ನಮಗೆ ಸೂಚಿಸ್ತಾ ಇದ್ದಾವೆ. 12 ದಿನಗಳಕ್ಕಿಂತ ಹೆಚ್ಚು ಹೋಗಬೇಡ, ಮುಂದೆ ಹೋಗಬೇಡ ಅಂತ ಇವೆ. ನಾವು ಇಷ್ಟೆಲ್ಲ ಇದ್ರೂ ಕೂಡ, ಈ ವಿಧಾನ ಇದ್ರೂ ಕೂಡ ಅದು ನಮಗೆ ವರ್ಷಗಟ್ಟಲೆ ನೆನಪಿಗೆ ಬರ್ತಾ ಇದೆ. ಪತಿ ಸತ್ತಿದ್ದಾನೆ ಅಂದರೆ ಪತ್ನಿ ಕಣ್ಣೀರು ಹಾಕ್ತಿರ್ತಾಳೆ. ಎಷ್ಟು ವರ್ಷ? ಇಡೀ ಜೀವನ. ಆಮೇಲೆ ಆ ದುಃಖ ಹೋಗಿಲ್ಲ, ಅದನ್ನು ಮರೆತಿಲ್ಲ ಅಂತಂದರೆ, ಅದರಲ್ಲಿ ಮೋಹ ಇನ್ನೂ ಉಳಿದುಕೊಂಡಿದೆ ಅಂತಂದರೆ ಸೂತಕ ನಿರಂತರವಾಗಿ ನಡೆದಿದೆ. 12 ದಿವಸ ಅಲ್ಲ, ಹಾಗೆ ಮುಂದುವರಿಯಿತು. ವರ್ಷ, 2 ವರ್ಷ, 10 ವರ್ಷ, ಮುಂದೆ ಹೋಗ್ತಾ 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 ಹಾಗೇನೇ ಅದು ಉಳಿದುಕೊಂಡಿದೆ ಅಂತಂದರೆ ಸೂತಕ ಸಹಿತ. ಇಂಥ ಒಂದು ಸೂತಕ ಹತ್ತಿದಂತಹ ಶ್ರಾವಕರಿಗೆ ಯಾವ ಧಾರ್ಮಿಕ ಕಾರ್ಯಗಳಲ್ಲೂ ಕೂಡ ಮನಸ್ಸು ಹತ್ತುವುದೇ ಇಲ್ಲ. ಚಂಚಲ. ಎಲ್ಲಿ ಹೋದರೂ ಕೂಡ ಅದೇ ನೆನಪಿಗೆ ಬರ್ತದೆ, ಎಲ್ಲಿ ಹೋದರೂ ಕೂಡ ಅದೇ ನೆನಪಿಗೆ ಬರ್ತಾ ಇದೆ. ಅದಕ್ಕಾಗಿ ಸೂತಕ ಬಂದಾಗ ಶ್ರಾವಕರಿಗೇನು ಹೇಳಿದರು? ಮನೋಯೋಗ, ವಚನಯೋಗ, ಕಾಯೋಗ ಇವು 3 ಶುದ್ಧ ಇಲ್ಲ ಅಂತನ್ನುವಾಗ
ನೀವು ಮಂದಿರಕ್ಕೆ ಹೋಗಿ ಪೂಜೆ ಮಾಡ್ತಾ ಇದ್ದೀರಿ ಅಂತಂದರೆ ಅಲ್ಲಿ ಮನಸ್ಸು ಹತ್ತಾ ಇಲ್ಲ. ಮನೋಯೋಗ ವಚನ ಯೋಗ ಶುದ್ಧ ಇಲ್ಲದೆ ಪೂಜಾ ಮಾಡ್ತಾ ಇದ್ದೀರಿ ಅಂತಂದರೆ ಅದು ನಿಜವಾದ ಪೂಜೆ ಅಲ್ಲ. ಅದಕ್ಕೆ ಕರ್ಮಗಳ ನಿರ್ಜರೆ ಆಗುವ ಸ್ಥಾನದಲ್ಲಿ ಕರ್ಮಗಳ ಬಂಧ ಆಗಬಹುದು. ಒಳಗಡೆಗೆ ಸಂಕ್ಲಿಷ್ಟ ಪರಿಣಾಮ ಇಟ್ಕೊಂಡು ಹೊರಗಡೆಗೆ ಪೂಜೆ ಮಾಡ್ತಾ ಇದ್ದೇವೆ ಅಂತಂದರೆ ಪಾಪ ಕರ್ಮಗಳು ಬಂಧ ಆಗ್ತಾ ಇದೆಯೋ ಅಥವಾ ಪುಣ್ಯಕರ್ಮ? ಪಾಪ ಕರ್ಮ. ಇನ್ನು ಪೂಜಾ ಕಾರ್ಯಕ್ರಮವನ್ನು ಮಾಡ್ತಾ ಇಲ್ಲ ಅಂತ ಅನ್ನುವಾಗಲೂ ಪಾಪಕರ್ಮ ಬಂದ ಆಗೇ ಆಗ್ತದೆ. ಆದರೆ ಪೂಜೆಯನ್ನು ಮಾಡುವಾಗ ಮೂರೂ ಯೋಗಗಳ ಶುದ್ಧೀಕರಣ ಬೇಕಲ್ಲ. ಮನೋಯೋಗ ಶುದ್ಧ ಬೇಕು, ವಚನ ಯೋಗ ಶುದ್ಧ ಬೇಕು, ಕಾಯಿ ಯೋಗ ಶುದ್ಧ ಬೇಕು ಅನ್ನುವಂಥದ್ದು ಬೇಕೇ ಬೇಕು. ಇದನ್ನು ನಾವು ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ಟು ಯಾರಿಗೆ ಇಲ್ಲ ಅವರು ದ್ರವ್ಯ ಪೂಜೆಯನ್ನು ಮಾಡಲಿಕ್ಕೆ ಬರೋಲ್ಲ ಮತ್ತು ಅಭಿಷೇಕವನ್ನು ಮಾಡಲಿಕ್ಕೆ ಬರೋಲ್ಲ. ದೇವ ದರ್ಶನ ಮಾಡುವಾಗ ದೇವ ದರ್ಶನ ಅಷ್ಟು ದೂರದಿಂದ ಮಾಡಬಹುದು. ದೇವಶಾಸ್ತ್ರಗಳ ಗುರುಗಳ ಸ್ಪರ್ಶವನ್ನು ಮಾಡಿ ಯಾವ ಕ್ರಿಯೆಗಳನ್ನು ಮಾಡಬಾರ್ದು ಅನ್ನುವಂಥ ವಿಧಾನ ನಮ್ಮ ಸೂತಕ ಪದ್ಧತಿಯ ಶಾಸ್ತ್ರಗಳಲ್ಲಿ ಇದೆ. ತಿಳಿತಲ್ಲ? ಸೂತಕದ ಒಳ್ಳೆಯ ವಿಷಯ, ಎಂದೂ ಕೇಳಿಲ್ಲ ಅನ್ನುವಂಥ ವಿಷಯಗಳನ್ನೇ ನಿಮಗೆಲ್ಲ ಹೇಳ್ತಾ ಇದ್ದೇವೆ. ಈ ಮಾತುಗಳನ್ನ ಎಂದು ಕೇಳಿದ್ದೀರಾ? ಈ 12 ದಿನ ಏಕೆ, 6 ತಿಂಗಳು ಏಕೆ, ಒಂದೇ ದಿನ ಏಕೆ ಅನ್ನುವಂಥದ್ದು ಗೊತ್ತಾಯ್ತಲ್ಲ. ಎಲ್ಲವೂ ಕೂಡ ನಮ್ಮ ಆತ್ಮಶುದ್ಧಿಗಾಗಿ ಹೇಳಿರುವುದು. ಮನೋಯೋಗ ಶುದ್ಧೀಕರಣ, ಆತ್ಮ ಪರಿಣಾಮಗಳ ಶುದ್ಧೀಕರಣ, ಆತ್ಮಭಾವಗಳ ಶುದ್ಧೀಕರಣ, ಈ ಎಲ್ಲವನ್ನು ಲಕ್ಷ್ಯದಲ್ಲಿ ಇಟ್ಕೊಂಡೇ ಹೇಳಿರೋದು. ಸೂತಕದ ವಿಧಾನವನ್ನು ಮಾಡಿರೋದು. ಈ ಥರದಲ್ಲಿ ಸೂತಕದ ಬಗ್ಗೆ ಲಕ್ಷ್ಯದಲ್ಲಿ ಇಟ್ಕೊಂಡು ಹೋಗಬೇಕು. ಅವಿರತ ಸಮ್ಯಕ್ ದೃಷ್ಟಿ ಗೃಹಸ್ಥ ಹಾಗೂ ಅವಿರತ ಸಮ್ಯಕ್ ದೃಷ್ಟಿ ಪಾಕ್ಷಿಕ ಶ್ರಾವಕ ಇವರಲ್ಲಿರುವ ವ್ಯತ್ಯಾಸವೆಂದರೆ ಅವಿರತ ಸಮ್ಯಕ್ ದೃಷ್ಟಿ ಗೃಹಸ್ಥನು ಅಷ್ಟ ಮೂಲ ಗುಣಗಳನ್ನು ಸಂಕಲ್ಪವಿಲ್ಲದೆ ಪಾಲಿಸುತ್ತಾನೆ ಮತ್ತು ಅವಿರತ ಸಮ್ಯಕ್ ದೃಷ್ಟಿ ಪಾಕ್ಷಿಕ ಶ್ರಾವಕನು ಆ ಅಷ್ಟ ಮೂಲ ಗುಣಗಳನ್ನು ಸಂಕಲ್ಪಪೂರ್ವಕವಾಗಿ ಪಾಲಿಸುತ್ತಾನೆ. ಇದು ಒಳ್ಳೆಯ ವಿಷಯ, ಯೋಚನೆ ಮಾಡಿ ಹೇಳಿರ್ತಕ್ಕಂತಹ ವಿಷಯ. ಅವಿರತ ಸಮ್ಯಕ್ ದೃಷ್ಟಿ ಶ್ರಾವಕ ಅಂದರೆ 4ನೇ ಗುಣಸ್ಥಾನದವನು. 4ನೇ ಗುಣಸ್ಥಾನದ ಶ್ರಾವಕನಿಗೆ ನಾವು ಪಾಕ್ಷಿಕ ಶ್ರಾವಕ ಅಂತಂತೀವಿ. ಪಾಕ್ಷಿಕ ಶ್ರಾವಕ ಅಂತಂದರೆ ಏನು? ಪಕ್ಷವನ್ನು ಸ್ವೀಕಾರ ಮಾಡಿದವನು. ಯಾವ ಪಕ್ಷ? ಅಹಿಂಸಾ ಪಕ್ಷವನ್ನು. ಜಿನೇಂದ್ರ ಭಗವಂತನ ಪಕ್ಷ ಅಂತಂದರೆ ಅಹಿಂಸಾ ಪಕ್ಷ, ಅವನ ಧರ್ಮದ ಪಕ್ಷ. ಜಿನೇಂದ್ರ ಭಗವಂತನ ಅಹಿಂಸಾ ಧರ್ಮದ ಪಕ್ಷ. ಹಿಂಸಾ ಪಕ್ಷವನ್ನು ಬಿಟ್ಟು ಎಷ್ಟು ಪ್ರಕಾರಗಳಲ್ಲಿ ಹಿಂಸೆ? ಆತ್ಮಹಿಂಸೆ 41 ಪ್ರಕಾರದ ಆತ್ಮಹಿಂಸೆ. ಎಷ್ಟು ಕರ್ಮಗಳು ಅಷ್ಟೇ ಆತ್ಮನಿಗೆ ಹಿಂಸೆ. ಈ ಆತ್ಮಹಿಂಸೆಯನ್ನು ನಿಲ್ಲಿಸಿದವನು 4ನೇ ಗುಣಸ್ಥಾನಕ್ಕೆ ಬರ್ತಾನೆ. ಈ 4ನೇ ಗುಣಸ್ಥಾನದಲ್ಲಿ ಬಂದಂತಹ ಶ್ರಾವಕನಿಗೆ ಒಂದು ವೇಳೆ ಈ ಪಂಚ ಅನುವೃತಗಳು, ಸ್ಥೂಲ ಅಹಿಂಸಾನುವೃತ, ಸ್ಥೂಲ ಸತ್ಯಾನುವೃತ, ಸ್ಥೂಲ ಅಚೌರ್ಯಾನುವೃತ, ಸ್ಥೂಲ ಕುಶೀಲ ತ್ಯಾಗ ಅನುವೃತ ಮತ್ತು ಸ್ಥೂಲ ಪರಿಗ್ರಹ ಪ್ರಮಾಣವೃತ, ಈ 5 ಅನುವೃತಗಳನ್ನು ಸಂಕಲ್ಪಪೂರ್ವಕವಾಗಿ ಧಾರಣೆ ಮಾಡಿದ್ದಾನೆ ಅಂತಂದರೆ ಪಾಕ್ಷಿಕ ಶ್ರಾವಕ. ಸಂಕಲ್ಪ ಇಲ್ಲದೆಯೇ ಅವುಗಳನ್ನು ಪಾಲನೆ ಮಾಡ್ತಾ ಇದ್ದಾನೆ ಅಂತಂದ್ರೂ ಕೂಡ ಸಮ್ಯಕ್ ದೃಷ್ಟಿ. ಅವನು ಪಾಕ್ಷಿಕ ಶ್ರಾವಕನಲ್ಲ, ಅವಿರತ ಸಮ್ಯಕ್ ದೃಷ್ಟಿ, ಇಷ್ಟೇ ಹೆಸರು. ಸಂಕಲ್ಪಪೂರ್ವಕವಾಗಿ ತ್ಯಾಗ ಮಾಡಿದವನು ಪಾಕ್ಷಿಕ ಶ್ರಾವಕ. ಇಷ್ಟು ಅಂತರ ಇದೆ. ಒಬ್ಬ ಸಂಕಲ್ಪಪೂರ್ವಕವಾಗಿ ಪಾಲನೆ ಮಾಡುವಂಥವನು, ಇನ್ನೊಬ್ಬ ಸಂಕಲ್ಪಪೂರ್ವಕವಾಗಿ ಪಾಲನೆ ಮಾಡದೇ ಇರತಕ್ಕಂಥವನು. ಈಗ ಎಷ್ಟೋ ಜನ ಜೈನ ಕುಲದಲ್ಲಿ ಜನ್ಮ ತಾಳಿರುವ ಕಾರಣ ಅವರು ಶಾಕಾಹಾರಿಯಾಗಿ, ಶುದ್ಧ ಶಾಕಾಹಾರಿಯಾಗಿ ಬಾಳ್ತಾರೆ. ಎಂದೂ ಮಾಂಸ ತಿನ್ನಲ್ಲ, ಅಂಡಿ ತಿನ್ನಲ್ಲ, ಶೆರೆ ಕೊಡಿಲ್ಲ. ಈ ಬಜಾರದ ವಸ್ತುಗಳಲ್ಲಿ ಏನು ಮಾಂಸಾಹಾರ ಬಂದಿದೆ ಅದರಿಂದಲೂ ಕೂಡ ದೂರ ಇದ್ದಾರೆ. ಆದರೆ ಸಂಕಲ್ಪ ಮಾಡಿಕೊಂಡಿಲ್ಲ, ಇವುಗಳನ್ನೆಲ್ಲ ನಾನು ತ್ಯಾಗ ಮಾಡಿದ್ದೇನೆ ಅನ್ನುವಂಥ ಸಂಕಲ್ಪ ಇಲ್ಲ ಮತ್ತು ತಿನ್ನುವುದೂ ಇಲ್ಲ. ಸಂಕಲ್ಪವೂ ಇಲ್ಲ, ತಿನ್ನುವುದೂ ಇಲ್ಲ. ತಿನ್ನುವುದೂ ಇಲ್ಲ ಅನ್ನುವಂಥವರಿಗೂ ಕೂಡ ಸಮ್ಯಕ್ ದರ್ಶನ ಇದೆಯೋ ಅಥವಾ ಇಲ್ಲ? ನಿಜವಾದ ದೇವಶಾಸ್ತ್ರ ಗುರುಗಳ ಶ್ರದ್ಧೆ ಇದೆ, ಆತ್ಮಚಿಂತನೆ ಇದೆ, ಆತ್ಮ ಕಲ್ಯಾಣಕ್ಕಾಗಿ ಎಲ್ಲ ಮಾಡ್ತಾ ಇದ್ದಾರೆ ಮತ್ತು ತಿನ್ನುವುದೂ ಇಲ್ಲ ಇಂಥ ವಸ್ತುಗಳನ್ನು. ಇವರಿಗೆ ಅವಿರತ ಸಮ್ಯಕ್ ದೃಷ್ಟಿ ಶ್ರಾವಕ ಅಂತ ಅನ್ಬೇಕು. ಮತ್ತು ಸಂಕಲ್ಪಪೂರ್ವಕವಾಗಿ ಇದನ್ನೆಲ್ಲ ತ್ಯಾಗ ಮಾಡಿದ್ರು ಅಂತಂದರೆ ಅವರಿಗೆ
ಪಾಕ್ಷಿಕ ಶ್ರಾವಕರು ಅಂತ ಅನ್ನಬೇಕು. ಪಕ್ಷವನ್ನು ಸ್ವೀಕಾರ ಮಾಡಿದವರು, ಸಂಕಲ್ಪಪೂರ್ವಕವಾಗಿ ಸ್ವೀಕಾರ ಮಾಡಿದವರು ಅಂತ ಹೀಗೆ ಅರ್ಥ. ಮುಂದೆ, ಆದರೂ ಆ ಇಬ್ಬರಿಗೂ ನಾಲ್ಕನೇ ಗುಣಸ್ಥಾನವೇ ಇರುತ್ತದೆ. ನಾಲ್ಕನೇ ಗುಣಸ್ಥಾನವನ್ನು ಹೊಂದಿದವರೇ ಜಗನ್ಯ ಸುಪಾತ್ರರೆನ್ನಿಸಿಕೊಳ್ಳುತ್ತಾರೆ. ಇಂಥ ನಾಲ್ಕನೇ ಗುಣಸ್ಥಾನ ಇತ್ತು ಅಂತಂದರೆ ಶ್ರಾವಕರಿಗೆ ಜಗನ್ಯ ಸುಪಾತ್ರರು ಅಂತ ಹೇಳಬೇಕು. ನೋಡಿ, ನಾವು ಇನ್ನೊಬ್ಬರಿಂದ ದಾನ ತಗೊಳ್ತೀವಲ್ಲ, ದಾನ ಕೊಡೋರು ದಾನ ಕೊಡ್ತಾರೆ. ಆದರೆ ನಮಗೆ ಒಂದನೇ ಗುಣಸ್ಥಾನ ಇದೆ ಅಂತಂದರೆ ಆ ಕೊಡುವಂಥ ದಾತಾನಿಗೆ ದೋಷ ಆಗ್ತದೆ ಇಲ್ಲೋ? ನಾವು ಕುಪಾತ್ರರಿದ್ದಾಗ ಅಥವಾ ಅಪಾತ್ರರಿದ್ದಾಗ ದಾನ ಕೊಡುವಂತಹ ದಾತನ ಅನಿಷ್ಟ ಆಗ್ತದೆ ಅಥವಾ ಇಲ್ಲ? ಅದಕ್ಕಾಗಿ ಆ ಸಮ್ಯಕ್ ದೃಷ್ಟಿ ದಾತೃವಿನಿಂದ ನಾವು ದಾನ ತೆಗೆದುಕೊಳ್ತೇವೆ ಅಂತಂದರೆ ನಮ್ಮನ್ನು ನಾವು ಘಾತಿಸಿಕೊಳ್ತೇವೆ. ಅದರ ಕೆಟ್ಟ ಫಲವನ್ನು ನಾವು ಪಡಿತೇವೆ ಮತ್ತು ಆತನಿಂದ ದಾನ ತಕ್ಕೊಂಡಿದ್ದೇವೆ. ಆದ್ದರಿಂದ ಆತನ ಘಾತವೂ ಕೂಡ ಆಗುತ್ತೆ. ಅದಕ್ಕೆ ಸಮ್ಯಕ್ ದರ್ಶನ ಎಷ್ಟೊಂದು ಮಹತ್ವಪೂರ್ಣ ಇದೆ ಅನ್ನುವಂತಹ ಚಿಂತನೆ ಬರಬೇಕು. ಮಿಥ್ಯಾತ್ವವನ್ನು ಎಷ್ಟು ಸರಳತೆಯಿಂದ ಮಾಡ್ತಾ ಹೊಂಟಿದ್ದೇವೆ, ನಿರರ್ಗಳವಾಗಿ ಮಿಥ್ಯಾತ್ವವನ್ನು ಮಾಡ್ತಾ ಹೊಂಟಿದ್ದೇವೆ. ಈ ಮಿಥ್ಯಾತ್ವ ಸರಿಯಲ್ಲ. ನಿಜವಾದ ದೇವ, ನಿಜವಾದ ಗುರು, ನಿಜವಾದ ಶಾಸ್ತ್ರ, ಭಗವಂತರ ವಾಣಿಯನ್ನು ಅರ್ಥೈಸಿಕೊಂಡು ನಮ್ಮ ಆತ್ಮನನ್ನು ಆತ್ಮ ಕಲ್ಯಾಣದ ದಾರಿಯಲ್ಲಿ ಹಚ್ಚಿಕೊಳ್ಳುವುದರಲ್ಲಿ ಎಷ್ಟು ಲಾಭ ಇದೆ. ಈ ಕುಪಾತ್ರ ಅಂತಂದರೆ ಎಲ್ಲರೂ ಬಂದ್ರಲ್ಲ, ಜಗನ್ಯ ಸುಪಾತ್ರರು ಕೂಡ ಅವರು ಆಚಾರ ವಿಚಾರಗಳಲ್ಲಿ ಇಲ್ಲ ಅಂತಂದರೆ ಕುಪಾತ್ರ, ಮಧ್ಯಮ ಸುಪಾತ್ರರು ಕೂಡ ಆಚಾರ ವಿಚಾರಗಳು ಇಲ್ಲ ಅಂತಂದರೆ ಕುಪಾತ್ರ ಅಥವಾ ಅಪಾತ್ರ, ಎರಡರಲ್ಲಿ ಒಂದು. ಅದಕ್ಕಾಗಿ ತೆಗೆದುಕೊಳ್ಳುವವರಿಗೂ ಕೂಡ ವಿವೇಕ ಬೇಕು, ಯೋಚನೆ ಬೇಕು, ತಿಳ್ಕೊಂಡವರಾಗಿರಬೇಕು, ಜ್ಞಾನಿಗಳಾಗಿರಬೇಕು. ಕೊಡುವವರಿಗೂ ಕೂಡ ಜ್ಞಾನ ಬೇಕು, ತೆಗೆದುಕೊಳ್ಳುವವರಿಗೂ ಕೂಡ ಜ್ಞಾನ ಬೇಕು, ಕೊಡುವವರಿಗೂ ಕೂಡ ಜ್ಞಾನ ಬೇಕು. ನಾನು ಎಲ್ಲಿ ಕೊಡ್ತಾ ಇದ್ದೇನೆ ಅನ್ನುವಂಥದ್ದನ್ನು ಯೋಚನೆ ಮಾಡಿ ಕೊಡುವಂಥದ್ದು ಅವಶ್ಯಕ. ತಗೊಳ್ಳೋದು ಅದರಲ್ಲಿ ನಮಗೆ ಸದ್ಗತಿನೂ ಆಗಬಹುದು, ದುರ್ಗತಿನೂ ಆಗಬಹುದು. ಎರಡೂ ಚಾನ್ಸ್ ಇದೆಯಲ್ಲ. ಆದರೆ ದುರ್ಗತಿ ಆಗ್ಬೋದು, ಸದ್ಗತಿನೂ ಆಗ್ಬೋದು. ವಿವೇಕದಿಂದ ಕೊಟ್ಟಿತು, ಕುಪಾತ್ರ ಅಪಾತ್ರ ಲಕ್ಷಣವನ್ನು ತಿಳ್ಕೊಂಡು ಕೊಡ್ತು ಅಂತಂದರೆ ನಮಗೆ ಲಾಭ ಇದೆ, ಹಿತ ಇದೆ. ತಿಳಿದುಕೊಳ್ಳದೆ ನಾವು ಕೊಡಲಿಲ್ಲ ಅಂದರೆ ಯಾರು ಕೊಡೋರು? ಇದು ಅಜ್ಞಾನವೇ. ನಾವು ಕೊಡಲಿಲ್ಲ ಅಂದರೆ ಯಾರು ಕೊಡೋರು? ಅವರೇನು ಉಪವಾಸ ಇರೋರೇನ? ಹಂಗೆ ಉಪವಾಸ ಇಡಲಿಕ್ಕೆ ಆಗ್ತದೆ ಏನ ಅಂತ ಹೇಳಿಬಿಟ್ಟು ಅನಿವಾರ್ಯ ಕರ್ತವ್ಯ ಅಂತ ತಿಳಿದುಕೊಂಡು ಕೊಟ್ಟರೂ ಕೂಡ ಅದರ ಫಲ ಸಿಗೋದಲ್ಲ. ಈಗ 2 ಗ್ಲಾಸ್ನಲ್ಲಿ ಹಾಲನ್ನು ಇಟ್ಟಿದ್ದಾರೆ. ಒಂದು ಗ್ಲಾಸ್ನಲ್ಲಿ ಹಸುವಿನ ಹಾಲಿದೆ, ಆಕಳ ಹಾಲು. ಇನ್ನೊಂದರಲ್ಲಿ ಕಳ್ಳಿ ಹಾಲಿದೆ. ನಮಗೆ ಗೊತ್ತಿದೆ, ಹೇಳೋರು ಹೇಳಿದ್ದಾರೆ, ಇದು ಕಳ್ಳಿ ಹಾಲ, ಇದು ಹಸುವಿನ ಹಾಲ. ನೀವು ಇದರೊಳಗೆ ಯಾವುದನ್ನು ಸೇವನೆ ಮಾಡಬೇಕು ನಿಮಗೆ ಗೊತ್ತು, ನಾವು ಇಟ್ಟಿದ್ದೇವೆ, ಹೇಳಿಬಿಟ್ಟಿದ್ದಾರೆ. ಯಾವುದನ್ನು ಸೇವನೆ ಮಾಡ್ತೇವೆ? ಹಸುವಿನ ಹಾಲು ಅಲ್ಲ. ಆ ಕಾಲದಲ್ಲಿ ಈ ಥರ ವಿಚಾರ ಮಾಡಿದರೆ, ಈ ಹಸುವಿನ ಹಾಲನ್ನು ಕುಡಿದ್ರೆ ಕಳ್ಳಿ ಹಾಲು ಕುಡಿಯವ್ರ ಮೇಲೆ ಅದ್ರ ಚಿಂತೆ ನಿಮ್ಗೆ ಯಾಕೆ? ಕುಡಿಯೋರು ಕುಡಿತಾರೆ, ಆತ್ಮಹತ್ಯೆ ಮಾಡಿಕೊಳ್ಳೋರು ಕೂಡ ಇದ್ದಾರೆ, ಆತ್ಮ ಅಕಲ್ಯಾಣವನ್ನು ಮಾಡಿಕೊಳ್ಳುವವರು ಕೂಡ ಇದ್ದಾರೆ. ಅಂದಮೇಲೆ ಕಳ್ಳಿ ಹಾಲನ್ನು ಯಾರು ಕುಡಿಯೋರು? ನಿಮಗೆ ಯಾಕೆ ಸಮಸ್ಯೆ ಅಷ್ಟು? ನಿಮಗೆ ಯಾವುದು ಬೇಕೋ, ಯಾವುದರಲ್ಲಿ ಹಿತ ಇದೆಯೋ, ಯಾವುದರಲ್ಲಿ ಸುಖ ಇದೆಯೋ ಅಷ್ಟು ಕುಡಿಯುವುದನ್ನು ವಿಚಾರ ಮಾಡಬೇಕೋ ಅಥವಾ ವ್ಯರ್ಥವಾದ ವಿಚಾರಗಳನ್ನು ಮಾಡಬೇಕೋ? ಇದನ್ನೇ ತಿಳಿದುಕೊಂಡು
ಜೈನ ಶ್ರಾವಕರು ವಿವೇಕವಂತರು ನಡೀತಿರ್ತಾರೆ. ಜೈನ ಶ್ರಾವಕ ಅಂತಂದರೆ ವಿವೇಕವಂತ, ಶ್ರಾವಕ ಶ್ರದ್ಧಾವಂತ, ವಿವೇಕವಂತ, ಕ್ರಿಯಾವಂತ ಅನ್ನುವವನಿಗೆ ಶ್ರಾವಕ ಅಂತ ಅಂತಾರೆ. ಇಂಥ ಶ್ರಾವಕರ ಕಲ್ಯಾಣ ಆಗುತ್ತೆ, ಅಜ್ಞಾನಿಗಳ ಕಲ್ಯಾಣ ಆಗುವುದೇ ಇಲ್ಲ. ಅಜ್ಞಾನಿಗಳಿಗೆ ದುಃಖವೇ ದುಃಖ, ಈ ಭವದಲ್ಲೂ ದುಃಖ, ಪರಭವದಲ್ಲೂ ದುಃಖ, ದುಃಖ ಬಿಟ್ಟದ್ದಲ್ಲ. ಅದಕ್ಕಂತಲೇ ಜಿನೇಂದ್ರ ಭಗವಂತರು ಇದನ್ನೆಲ್ಲ ಉಪದೇಶ ಮಾಡಿ 3 ಪ್ರಕಾರದ ಪಾತ್ರಗಳ ವರ್ಣನೆ ಯಾಕೆ ಮಾಡಿದರು ಅವರು? ಸುಪಾತ್ರರು, ಕುಪಾತ್ರರು, ಅಪಾತ್ರರು ಎಲ್ಲರೂ ಪಾತ್ರರಿದ್ದಾರೆ ಅಂದಮೇಲೆ ಎಲ್ಲಿ ದಾನ ಕೊಟ್ಟರೂ ಕೂಡ ಪುಣ್ಯ ಇದೆ, ನೀವೇನು ಹೆಚ್ಚು ಯೋಚನೆ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ಬೋದಾಗಿತ್ತಲ್ಲ. ಕುಪಾತ್ರರ ಲಕ್ಷಣಗಳನ್ನು ಹೇಳುವಂಥ ಅವಶ್ಯಕತೆಯೇ ಇರಲಿಲ್ಲ. ಯಾಕೆ ಹೇಳಿದ್ರು ಅದನ್ನು? ದಾನ ಕೊಡುವ ಮಾತ್ರದಿಂದ ಎಲ್ಲಿ ದಾನ ಕೊಟ್ಟರೂ ಪುಣ್ಯ ಹತ್ತದೆ ಅಂದಮೇಲೆ, ದಯಾ ಮಾಡಿ ದಾನ ಕೊಟ್ಟಾಗ ಪುಣ್ಯ ಹತ್ತುತ್ತದೆ ಅಂದ ಮೇಲೆ ಕುಪಾತ್ರ ಅಪಾತ್ರ ಲಕ್ಷಣಗಳನ್ನು ಹೇಳುವಂಥ ಅವಶ್ಯಕತೆ ಏನಿತ್ತು ಭಗವಂತರಿಗೆ? ಯಾಕೆ ಹೇಳಿದರು? ಮತ್ತು ಕುಪಾತ್ರರಿಗೆ ಕೊಟ್ಟಾಗ ಯಾವ ಫಲ ಆಗ್ತದೆ ಅದನ್ನೂ ಹೇಳಿದರು. ಅದನ್ನ ಯಾಕೆ ಹೇಳಬೇಕಿತ್ತು? ಪುಣ್ಯ ಹತ್ತದೆ ಅಂದಮೇಲೆ ಅದನ್ನ ಯಾಕೆ ಹೇಳುವಂತಹ ಅವಶ್ಯಕತೆ ಇತ್ತು? ಒಟ್ಟಿನಲ್ಲಿ ಎಲ್ಲರಿಗೂ ಕೊಡಿ, ದಯಾ ಮಾಡಿ ಹೇಳ್ಬೋದಾಗಿತ್ತಲ್ಲ. ದಯೆಯಿಂದ ನೀವು ಕೊಡಲಿಲ್ಲ ಅಂತಂದರೆ ಯಾರು ಕೊಡೋರು? ಇದನ್ನು ಭಗವಂತರಿಗೂ ಪ್ರಶ್ನೆ ಆಗಬಹುದಾಗಿತ್ತು. ಜ್ಞಾನಿ ಶ್ರಾವಕರು ಕುಪಾತ್ರ ಅಪಾತ್ರರಲ್ಲಿ ದಾನ ಕೊಡಲಿಲ್ಲ ಅಂತಂದರೆ ಕೊಡುವರು ಯಾರು? ಇದು ಭಗವಂತರಿಗೂ ಗೊತ್ತಿತ್ತಲ್ಲೋ. ಕೊಡುವರು ಯಾರು? ಆಮೇಲೆ ಭಗವಂತರೇನು ವಿಧಿಸಿದ್ದಾರೇನು, ವಿಧಾನ ಮಾಡಿದ್ದಾರೇನು? ಯಾರೂ ಕೊಡಲಿಲ್ಲ ಅಂತಂದರೆ ನೀವು ಕೊಡಿ, ಎಲ್ಲಾರು ಹೇಳಿದಾರಾ? ಇಲ್ಲ. ಅವ್ರು ಯಾಕೆ ಹೇಳಬೇಕು? ಕಳ್ಳಿ ಹಾಲು ಕೊಡಿರಿ ಮತ್ತು ಸಾಯಿರಿ ಯಾಕೆ ಹೇಳಾರ್ರಿ ಅವರು? ಈ ಸೂಕ್ಷ್ಮವಾಗಿ ಎಲ್ಲ ವಿಚಾರ ಮಾಡುವಂಥ ವಿಷಯ ಇದೆ, ಬಹಳ ಸೂಕ್ಷ್ಮ ಇದೆ. ಆಮೇಲೆ ಹಾಗೆ ಉಪವಾಸ ಕುಣಿಸೋದು ಅವ್ರನ್ನ. ನೀವು ಈ ಜಗತ್ತಿನಲ್ಲಿ ಎಷ್ಟು ಜನ ಕುಪಾತ್ರರಿದ್ದಾರೆ, ಅಪಾತ್ರರಿದ್ದಾರೆ, ಅವರನ್ನು ಹೋಗಿ ನೋಡಿ. ಯಾರೂ ಉಪವಾಸ ಇದ್ದಾರೇನೋ? ಉಪವಾಸ ಸಿಗ್ತಾರೇನು ಎಲ್ಲಿ? ಆಮೇಲೆ ನಿಮಗೆ ಜ್ಞಾನಿಗಳಿಗೆ ವಿಚಾರ ಮಾಡುವಂಥ ಅವಶ್ಯಕತೆ ಏನಿದೆ? ಜ್ಞಾನಿ ಜೀವಿಗಳಕ್ಕಿಂತ ಹೆಚ್ಚು ಸಂಖ್ಯೆ ಅಜ್ಞಾನಿಗಳದ್ದಿದೆಯೋ ಅಥವಾ ಇಲ್ಲ? ಆ ಅಜ್ಞಾನಿಗಳು ಕೊಡ್ತಾ ಇದ್ದಾರೋ ಅಥವಾ ಇಲ್ಲ? ಅಜ್ಞಾನಿಗಳು ಕೊಡ್ತಾ ಇದ್ದಾರೆ ಅಂದ ಮೇಲೆ ಅವರು ಉಪವಾಸ ಎಲ್ಲಿದ್ದಾರೆ? ಯಾರೂ ಕುಪಾತ್ರರು ಅಪಾತ್ರರು ಯಾರು ಒಬ್ಬರೂ ಕೂಡ ಉಪವಾಸ ಇರುವುದೇ ಇಲ್ಲ, ಅವರಿಗೆ ದುಃಖ ಇಲ್ಲವೇ ಇಲ್ಲ. ನೈ ದಯಾದಾನ ಕರುಣಾದಾನನ್ನು ಹೇಳಿದಾರಲ್ರಿ, ಅದು ಮಾಡಬೇಕಲ್ಲ. ದಯಾದಾನ ಕರುಣಾದಾನ ಯಾರಿಗೆ? ದುಃಖಿ ಇದ್ದವರಿಗೋ ಅಥವಾ ಸುಖದಲ್ಲಿರ್ತಕ್ಕಂಥ ಕುಪಾತ್ರರಿಗೋ? ಯಾರಿಗೆ ಆಹಾರ ಸಿಗ್ತಾ ಇಲ್ಲ, ಆಹಾರ ಸಿಗದೆ ಸಾಯ್ತಾ ಇದ್ದಾವೆ ಅಂಥ ಪ್ರಾಣಿಗಳಿಗೆ ದಯಾದಾನ. ಗರೀಬರಿಗೆ ದಯಾದಾನ ಮಾಡಿ. ಅವ್ರ ಸಮ್ಯಕ್ ದೃಷ್ಟಿ ಇರಲಿ, ಮಿಥ್ಯಾದೃಷ್ಟಿ ಏನೇ ಇರಲಿ. ಇನ್ನು ಎಷ್ಟು ನೋಡಬೇಕು ಅಂತಂದರೆ ಚೋರಿದ್ದಾರೋ ಅಥವಾ ಇಲ್ಲ, ಇದನ್ನು ಅಷ್ಟೇ ನೋಡಿ. ಚೋರಿದ್ದಾರೋ ಇಲ್ಲೋ, ಅನಾಚಾರಿ ಇದ್ದಾರೋ ಇಲ್ಲೋ, ಮಾಂಸಾಹಾರಿ ಇದ್ದಾರೋ ಇಲ್ಲೋ, ಇದನ್ನು ನೋಡಿಕೊಂಡು ಅವರಿಗೆ ತಾತ್ಕಾಲಿನ ದುಃಖವನ್ನು ನೋಡಿ, ತಾತ್ಕಾಲಿಕ ದುಃಖ, ಆ ದುಃಖವನ್ನು ದೂರ ಮಾಡಿಕೊಳ್ಳುವುದ ಉದ್ದೇಶದಿಂದ ಈ ಕರುಣಾದಾನವನ್ನು ವಿಧಿಸಿದ್ದಾರೆ ಶಾಸ್ತ್ರದಲ್ಲಿ. ಕರುಣಾದಾನ ಯಾರಿಗೆ? ಎಲ್ಲರಿಗೂ ಕರುಣಾದಾನ. ಕುಪಾತ್ರರಿಗೂ ಕರುಣಾದಾನ, ಅಪಾತ್ರರಿಗೂ ಕರುಣಾದಾನ. ದುಃಖಿ ಇದ್ದಾರೇನೋ? ಕುಪಾತ್ರರು ಅಪಾತ್ರರು ಎಂದೂ ದುಃಖಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅವರ ಉಪವಾಸದ ಚಿಂತೆಯಿಂದ ಜನ ಏನು ಯೋಚನೆ ಮಾಡೋದು ಅಂತಂದರೆ, ಉಪವಾಸ ಬಿದ್ದರೆ ಕೊಡೋರು ಯಾರು ಅಂತ. ಇವರಿಗೆ ತಲೆನೋವು. ಯಾರು ಕೊಡೋರು? ಇದನ್ನು ನಾವು ತಲೆ ನೋಯಿಸ್ಕೊಳ್ಬೇಕೋ ಅಥವಾ ಕುಪಾತ್ರರೇ ಯೋಚನೆ ಮಾಡಬೇಕು? ಕುಪಾತ್ರರೇ ಯೋಚನೆ ಮಾಡಬೇಕಲ್ಲ. ನಮ್ಮಲ್ಲಿ ಪಾತ್ರತೆ ಇಲ್ಲ ಅಂದ ಮೇಲೆ ನಾವು ಸಮ್ಯಕ್ ದೃಷ್ಟಿ ಜೀವಿಗಳಿಂದ ದಾನ ಪಡೆದುಕೊಳ್ಳಲಿಕ್ಕೆ ಯೋಗ್ಯರಲ್ಲ. ಇದು ಯಾರು ಯೋಚನೆ ಮಾಡಬೇಕು? ಕುಪಾತ್ರರೇ ಮಾಡಬೇಕು, ಅಪಾತ್ರರೇ ಮಾಡಬೇಕು. ಮತ್ತು ಸುಪಾತ್ರರೇ ಏನು ಯೋಚನೆ ಮಾಡಬೇಕು?
ಸುಪಾತ್ರರು ನಾವು ಸಮ್ಯಕ್ ದೃಷ್ಟಿ ಜೀವಿಗಳಿಂದ ಮತ್ತು ಮಿಥ್ಯಾದೃಷ್ಟಿ ಜೀವಿಗಳಿಂದ ಎಲ್ಲರಿಂದಲೂ ಕೂಡ ದಾನವನ್ನು ಪಡೆಯಲಿಕ್ಕೆ ಯೋಗ್ಯರು. ಇನ್ನು ಸಮ್ಯಕ್ ದೃಷ್ಟಿ ಶ್ರಾವಕರು ಕೊಟ್ಟರೂ ಕೂಡ ಅವ್ರದ್ದು ಹಿತ ಇದೆ, ಸುಪಾತ್ರದ್ದು ಹಿತ ಇದೆ. ಈ ಇಬ್ಬರಿಗೂ ಸದ್ಗತಿ ಇದೆ, ಇಬ್ಬರಿಗೂ ಸದ್ಗತಿ. ಪಾತ್ರರಿಗೂ ಸದ್ಗತಿ, ಸುಪಾತ್ರರಿಗೂ ಅವರು ಸಮ್ಯಕ್ ದರ್ಶನ ಜ್ಞಾನದಿಂದ ಸಹಿತರಾಗಿದ್ದಾರೆ, ಇವರು ಕೂಡ ರತ್ನತ್ರಯದಿಂದ ಸಹಿತರಾಗಿದ್ದಾರೆ. ಅವ್ರು ಕೊಡ್ತಾರೆ, ಇವರು ತಗೊಳ್ತಾರೆ ಅಂತಂದರೆ ಇಬ್ಬರದ್ದು ಕಲ್ಯಾಣ ಇದೆ. ಇನ್ನು ಮಿಥ್ಯಾದೃಷ್ಟಿ ಜೀವಿಗಳು, ಅಜ್ಞಾನಿ ಜೀವಿಗಳು ಸುಪಾತ್ರರನ್ನು ಕಂಡು ಅವರಿಗೂ ಕೂಡ ಭಾವ ಆಗ್ತದೆ, ನಾವು ಕೂಡ ಸುಪಾತ್ರರಲ್ಲಿ ದಾನ ಕೊಡೋಣ ಅಂತ. ಮಿಥ್ಯಾದೃಷ್ಟಿ ಜೀವಿಗಳು, ಮಿಥ್ಯಾದೃಷ್ಟಿ ಮನುಷ್ಯರು ಸುಪಾತ್ರರಲ್ಲಿ ದಾನ ಕೊಡ್ತಾರೆ ಅಂತಂದರೆ ಅವರಿಗೆ ಕಲ್ಯಾಣ ಆಗ್ಬೋದು. ಸುಪಾತ್ರಿಗೆ ಕೊಟ್ಟಾಗ ಕಲ್ಯಾಣ ಆಗೋದಿದೆ, ಸುಪಾತ್ರಿಗೆ ಕೊಡಬೇಕು. ಸುಪಾತ್ರಿಗೆ ಕೊಟ್ಟಾಗ ಸದ್ಬುದ್ಧಿ ಬರ್ತದೆ, ಪಾಪ ಎಲ್ಲ ಕಳೀತದೆ. ಎಂದಿಲ್ಲ ನಾಳೆ ಸಮ್ಯಕ್ತವನ್ನು ಪ್ರಾಪ್ತ ಮಾಡಿಕೊಂಡು ತಮ್ಮ ಕಲ್ಯಾಣವನ್ನು ಮಾಡಿಕೊಳ್ತಕ್ಕಂಥ ಅವಕಾಶ ಸುಪಾತ್ರ ದಾನ ಮಾಡಿದಾಗ ಇದೆ. ಅದಕ್ಕಾಗಿ ಮಿಥ್ಯಾತ್ವವುಳ್ಳ ತಿರ್ಯಂಚ ಜೀವಿಗಳು ಮತ್ತು ಮನುಷ್ಯರು, ಮಿಥ್ಯಾದೃಷ್ಟಿ ತಿರ್ಯಂಚ ಮತ್ತು ಮನುಷ್ಯ ಇವರಿಬ್ಬರೂ ಸುಪಾತ್ರರಿಗೆ ದಾನ ಕೊಟ್ಟಾಗ ಇವರು ಆ ಫಲದಿಂದ ಎಲ್ಲಿ ಹೋಗಿ ಹುಟ್ಟುತ್ತಾರೆ ಅನ್ನುವುದನ್ನು ಕೂಡ ಜಿನ ಭಗವಂತರು ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ? ಸುಭೋಗ ಭೂಮಿಯ ಮನುಷ್ಯರಾಗಿ, ಮನುಷ್ಯಾಯುವನ್ನು ಕಟ್ಟಿಕೊಂಡಿದ್ರು ಅಂತಂದರೆ ಸುಭೋಗ ಭೂಮಿಯ ಮನುಷ್ಯರಾಗಿ ಜನ್ಮ ತಾಳ್ತಾರೆ. ತಿರ್ಯಂಚಾಯುವನ್ನು ಕಟ್ಟಿಕೊಂಡಿದ್ರು ಅಂತಂದರೆ ಸುಭೋಗ ಭೂಮಿಯ ತಿರ್ಯಂಚರಾಗಿ ಜನ್ಮ ತಾಳ್ತಾರೆ. ಕರ್ಮಭೂಮಿಯಲ್ಲಿ ಹುಟ್ಟುವುದಿಲ್ಲ, ಕುಭೋಗ ಭೂಮಿಯಲ್ಲಿ ಹುಟ್ಟುವುದಿಲ್ಲ ಅನ್ನುವುದನ್ನು ಹೇಳಿದ್ದಾರೆ. ಈ ವಿಷಯ ಮುಂದಿನ ಪಾಠದಲ್ಲಿ ಇದೆ. ಒಂದು ಪಾಠ ಉಳಿದಿದೆಯನ್ನ, ದಾನ ಫಲ. ಇದು ಮುಂದಿನ ಪಾಠ, ಅತಿ ಮಹತ್ವಪೂರ್ಣ, ತಿಳ್ಕೊಳ್ತಕ್ಕಂಥದ್ದು. ಆಮೇಲೆ ಸಮಯ ಇಲ್ಲಲ್ಲ, ನಾಳೆ ಏನು? ನಾಳೆ ಇದೆಯಲ್ಲ, ನಾಳೆ ಒಂದು ದಿವಸ, ನಾಳೆ ಏನು? ಇವತ್ತೇ ಹೇಳ್ಕೊಡು ನೀನು, ಇನ್ನೊಂದು 10. ಹಾಂ, ಇರ್ತಾರೆ, ಆವಾಗ ಹೇಳುನು. ಸ್ವಲ್ಪ ನಾಳೆ ಬೆಳಿಗ್ಗೆ ಬೇಗನೆ ಎಲ್ಲರೂ ಬಂದ್ರಿ ಅಂತಂದರೆ ಎಲ್ಲರಿಗೂ ಕೇಳಲಿಕ್ಕೆ ಸಿಗ್ತದೆ. ಆದರೆ ಕೆಲವೊಬ್ಬರು ಚೌಕಾದಲ್ಲಿ ಅಟ್ಕಾಸಿ ಬಿಡ್ತೀರಿ, ಕೆಲವೊಬ್ಬರಿಗೆ ಮನೆ ಕೆಲಸಗಳು, ಆಮೇಲೆ ಮಧ್ಯಾಹ್ನದಲ್ಲಿ ಯಾವ ಥರ ಎಲ್ಲ ಉಪಸ್ಥಿತಿ ಇದೆಯಲ್ಲ, ಹಾಂ, ಮಧ್ಯಾಹ್ನದಲ್ಲಿ ಇರುವ ಹಾಗೆ ಬೆಳಗ್ಗೆ ಸಂಖ್ಯೆ ಇರೋಲ್ಲ. ಹಾಂ, ಚೌಕಾಕೆಲ್ಲ ಚೌಕಾದವ್ರು ಏನಂತಾರೆ, ನಮಗೇನು ಕೇಳಕ್ಕೆ ಸಿಗಲಿಲ್ಲಲ್ಲ ಅದು, ಈ ಥರ ಅಂತ. ಈಗ ಹೇಳೋಣ, ಹೇಳ್ತೀವಿ. ಇವತ್ತು ಎಷ್ಟು ಲೇಟ್ ಆಗಿದ್ರು ಇದನ್ನು ಖತಮ್ ಮಾಡಿಬಿಡೋಣ, ಮುಗಿಸಿಬಿಡೋಣ. ಹಾಂ ಹಾಂ, ಇದು ಕುಪಾತ್ರ ಲಕ್ಷಣ ಅಪಾತ್ರ ಲಕ್ಷಣ ಆಗಿ ಅಂತ ಇದ್ರದ್ದೇನು ಜಾಸ್ತಿ ಇಲ್ಲ, ಓದಿ ನಾವು ಸಂಕ್ಷಿಪ್ತವಾಗಿ ಹೇಳಿಬಿಡ್ತೀವಿ. ಆಮೇಲೆ ಎಷ್ಟು ಟೈಮ್ ಉಳಿತದೆ ಇಲ್ಲ, ಒಂದು 5 ನಿಮಿಷ ಹೆಚ್ಚು ಕಡಿಮೆ ಆ ಫಲವನ್ನು ಕೂಡ ಹೇಳಿಬಿಡೋಣ. ಕುಪಾತ್ರ ಲಕ್ಷಣಗಳು ಯಾವುವು? ಯಾವ ಪಾತ್ರರು ಸಮ್ಯಕ್ತದಿಂದ ರಹಿತರೋ ಆದರೆ ಕೇವಲ ಬಾಹ್ಯ ಅನುವೃತ್ತ ಅಥವಾ ಮಹಾವ್ರತಗಳಿಂದ ಸಹಿತರೋ ಅವರಿಗೆ ಕುಪಾತ್ರರೆಂದು ಹೇಳುತ್ತಾರೆ. ಬಾಹ್ಯದಲ್ಲಿ ವೃತಾಚರಣೆಯನ್ನೇನೋ ಮಾಡ್ತಿರ್ತಾರೆ, ಆದರೆ ಆ ವ್ರತಗಳು ಸಮ್ಯಕ್ತು ಇಲ್ಲದೆ ಇದ್ದಿರುವಂಥ ವ್ರತಗಳು. ಒಂದು ವೇಳೆ ಸಮ್ಯಕ್ತು ಇಲ್ಲ ಮತ್ತು ವ್ರತಗಳು ಇವೆ ಅಂತಂದರೆ ಅದು ಕುಪಾತ್ರ ಆಯಿತು. ಕುಪಾತ್ರರ ವಿಶೇಷತೆ ಏನು? ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ ಅಂತಕ್ಕಂಥದ್ರಲ್ಲಿ ಸಮ್ಯಕ್ ಜ್ಞಾನ ಇಲ್ಲ, ಸಮ್ಯಕ್ ದರ್ಶನ ಇಲ್ಲ. ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ ಎರಡಿಲ್ಲ. ಇನ್ನು ಸಮ್ಯಕ್ ದರ್ಶನ ಜ್ಞಾನ ಇಲ್ಲ ಅಂದಮೇಲೆ ಈ ಚಾರಿತ್ರ ಮಿಥ್ಯಾಚಾರಿತ್ರ ಅಥವಾ ಸಮ್ಯಕ್ ಚಾರಿತ್ರ? ಇದು ಮಿಥ್ಯಾಚಾರಿತ್ರ. ಮಿಥ್ಯಾಚಾರಿತ್ರ ಇದ್ದು ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ ಇವು ಎರಡು ಇರಲಿಲ್ಲ ಅಂತಂದರೆ ಅದು ಕುಪಾತ್ರರ ಲಕ್ಷಣ. ಉದಾಹರಣೆಗೆ 4ನೇ ಗುಣಸ್ಥಾನದಲ್ಲಿರ್ತಕ್ಕಂತಹ ಜೀವಿ ಜಗನ್ಯ ಸುಪಾತ್ರ. ಈ ಜಗನ್ಯ ಸುಪಾತ್ರರಲ್ಲಿ ಏನೇನಿರ್ತದೆ ನೋಡಿ, ನಿಯಮದಿಂದ ಶಾಕಾಹಾರಿ ಆಗಿರ್ತಾರೆ, ಹೌದಾ? ಇರಲೇಬೇಕು. ಮದ್ಯ, ಮಾಂಸ, ಮಧು, ತ್ಯಾಗ ಇದ್ದೇ ಇರ್ತದೆ. ಪಂಚ ಅನುವೃತ್ತಗಳನ್ನು ಪಾಲನೆ
ಮಾಡೇ ಮಾಡ್ತಾರೆ. ಮತ್ತೇನಿರ್ತದೆ? ನಿಜವಾದ ದೇವ ಗುರು ಶಾಸ್ತ್ರವನ್ನು ನಂಬಿಕೊಂಡು ಕುಮಾರ್ಗವನ್ನು ತ್ಯಾಗ ಮಾಡಿದವರಾಗಿರ್ತಾರೆ. ಕೂದೇವತೆಗಳನ್ನು ಭಜಿಸುವುದಿಲ್ಲ. ಕೂದೇವಿಗಳನ್ನು ಭಜಿಸ್ತಾ ಇದ್ದಾರೆ ಅಂತಂದರೆ ಕುಪಾತ್ರರಲ್ಲಿ ಬಂದರು. ಕೂದೇವತೆಗಳನ್ನು ಭಜಿಸುವುದಿಲ್ಲ ಅಂತಂದರೆ ಸುಪಾತ್ರರಾದರು. ಆಯಿತಾ? ತಿಳ್ಕೊತಾ ಹೋಗಿ, ಜ್ಞಾನ ಆಗಲಿ ಮನಸ್ಸಿಗೆ ಎಂದಾದರೂ ಒಂದು ಸಲ ಅದರ ಬಗ್ಗೆ ಉಪೇಕ್ಷೆ ಆಗಿಬಿಟ್ಟು ಎಂದೂ ನಾವು ಸುಧಾರ ಮಾಡ್ಕೊಳ್ಬೋದು. ಆದರೆ ಜ್ಞಾನ ಆದರೂ ಆಗಲಿ. ಜ್ಞಾನ ಆಯಿತು ಅಂತಂದರೆ ಒಳ್ಳೆಯದು. ಮನಸ್ಸು ತಾನು ತನ್ನನ್ನೇ ಯೋಚನೆ ಮಾಡಿಕೊಂಡು ತಾನಾಗಿ ಬಿಡುತ್ತದೆ. ಜ್ಞಾನ ಪಡ್ಕೊಳ್ಳೋಣ. ನಿಜವಾದ ದೇವ ಶಾಸ್ತ್ರ ಗುರು ಇದನ್ನು ಮನ್ನಿಸ್ತಾ ಇದ್ದರೂ, ಶಾಕಾಹಾರಿಯಿಂದ ಇದ್ದರೂ ಕೂಡ ಸಮ್ಯಕ್ ದರ್ಶನ ಇನ್ನೂ ಆಗಿಲ್ಲ ಅಂತಂದಾಗ, ಎಲ್ಲಿ ತನಕ ಸಮ್ಯಕ್ ದರ್ಶನ ಆಗಿರುವುದಿಲ್ಲವೋ ಅಲ್ಲಿ ತನಕ ಕುಪಾತ್ರ. ಸಮ್ಯಕ್ ದರ್ಶನ ಆಯಿತು ಅಂತಂದರೆ ಜಗನ್ಯ ಸುಪಾತ್ರ. ಇದಾಯಿತು. ಇನ್ನು ಮತ್ತೊಂದು ಬಿಂದು ನೋಡಿ. ಕುಪಾತ್ರರು ನೇಮದಿಂದ ಸಮ್ಯಕ್ತ್ವ ರಹಿತರಾದವರೇ ಆಗಿರುತ್ತಾರೆ. ಹಾಂ, ಕುಪಾತ್ರರಲ್ಲಿ ನಿಯಮದಿಂದ ಯಾವ ಗುಣ ಇರೋಲ್ಲ? ಸಮ್ಯಕ್ ದರ್ಶನ ಗುಣ ಇರೋಲ್ಲ. ಮತ್ತು ಒಂದು ಬಾಹ್ಯದಲ್ಲಿ ಯಾವುದಾದ್ರೂ ನೋಡಲಿಕ್ಕೆ ಒಳ್ಳೆಯ ವಿಷಯ ಇದೆ ಅಂತಂದರೆ ಅದು ಚಾರಿತ್ರ. ಆದರೆ ಅದು ಮಿಥ್ಯಾ ಚಾರಿತ್ರವೋ ಅಥವಾ ಸಮ್ಯಕ್ ಚಾರಿತ್ರ? ಮಿಥ್ಯಾ ಚಾರಿತ್ರ. ಅದು ಗುಣ ಅಲ್ಲ. ಮಿಥ್ಯಾ ಚಾರಿತ್ರ ಗುಣ ಅಲ್ಲ, ದೋಷ. ಮಿಥ್ಯಾ ಚಾರಿತ್ರ ದೋಷ. ಸಮ್ಯಕ್ ಚಾರಿತ್ರ ಗುಣ, ಮಿಥ್ಯಾತ್ವ ದೋಷ. ಮಿಥ್ಯಾತ್ವ ಇದ್ದಾಗ ದೋಷ, ಸಮ್ಯಕ್ತ್ವ ಇದ್ದಾಗ ಗುಣ. ಚಾರಿತ್ರ ಮಿಥ್ಯಾ ಚಾರಿತ್ರ ಇತ್ತು ಅಂತಂದರೆ ದೋಷ, ಸಮ್ಯಕ್ ಚಾರಿತ್ರ ಇತ್ತು ಅಂತಂದರೆ ಗುಣ. ಈ ರೀತಿ ಅದನ್ನು ತಿಳ್ಕೊಳ್ಬೇಕು. ಆದರೆ ಕುಪಾತ್ರರು ಆಚರಣೆಯ ಅಪೇಕ್ಷೆಯಿಂದ ಬಾಯಾಚರಣೆಯಲ್ಲಿ ಅನುವೃತ್ತಗಳನ್ನು ಅಥವಾ ಮಹಾವೃತ್ತಗಳನ್ನು ಪಾಲಿಸುವವರಾಗಿರುತ್ತಾರೆ. ಕುಪಾತ್ರರು ನಿಯಮದಿಂದ ಬಾಹ್ಯದಲ್ಲಿಯ ಅಣುವೃತ್ತಗಳನ್ನಾದರೂ ಅಥವಾ ಮಹಾವೃತ್ತಗಳನ್ನಾದರೂ ನಿಯಮದಿಂದ ಪಾಲನೆ ಮಾಡುವಂಥವರಾಗಿರ್ತಾರೆ. ಆದರೆ ಆ ಅಣುವೃತ್ತಗಳೆಲ್ಲ ಮಿಥ್ಯಾ ಅಣುವೃತ್ತಗಳು, ಮಹಾವೃತ್ತಗಳೆಲ್ಲ ಮಿಥ್ಯಾ ಮಹಾವೃತ್ತಗಳು. ಯಾವ ಕಾರಣದಿಂದ? ಸಮ್ಯಕ್ ದರ್ಶನ ಇಲ್ಲದೆ ಇರುವ ಕಾರಣದಿಂದ. ವಿಶೇಷ ಅನುವೃತ್ತಗಳನ್ನು ಶ್ರಾವಕ ವೇಷವನ್ನು ಧರಿಸಿದವರು, ಅಂದರೆ ಸಮ್ಯಕ್ತ್ವ ರಹಿತ ಪ್ರತಿಮಾಧಾರಿ ಶ್ರಾವಕ ವೇಷವುಳ್ಳವರು ಪಾಲಿಸುತ್ತಾರೆ. ಮತ್ತು ಮಹಾವೃತ್ತಗಳನ್ನು ಮುನಿವೇಷವನ್ನು ಧರಿಸಿದವರು, ಅಂದರೆ ಸಮ್ಯಕ್ತ್ವ ರಹಿತ ಮಹಾವೃತಧಾರಿ ಮುನಿವೇಷವುಳ್ಳವರು ಪಾಲಿಸುತ್ತಾರೆ. ಇನ್ನು ವೇಷ ಮಾತ್ರ ಉಳಿಯಿತು. ನಾವು ಬಾಹ್ಯದಲ್ಲಿ ಎಲ್ಲ ಮಹಾವೃತಗಳನ್ನು ಪಾಲಿಸ್ತಾ ಇದ್ದರೂ ಕೂಡ ಸಮ್ಯಕ್ ದರ್ಶನವನ್ನು ನಾವು ಪ್ರಾಪ್ತ ಮಾಡಿಕೊಂಡಿಲ್ಲ ಅಂತಂದಾಗ ಈ ಮಹಾವೃತಗಳೆಲ್ಲ ಮಿಥ್ಯಾತ್ವಕ್ಕೆ ಸಂಬಂಧಪಡುವಂಥವುಗಳಾಗಿರುವುದರಿಂದ ಇವು ಕೂಡ ದೋಷಗಳು. ದೋಷವುಳ್ಳ ಜೀವನಿಗೆ ದಾನ ಅಂತಂದರೆ ಅದು ಕುಪಾತ್ರ ದಾನ. ಚಾರಿತ್ರ ಇರಬೇಕು, ಆದರೆ ಮಿಥ್ಯಾ ಚಾರಿತ್ರ ಇರಬೇಕು. ಮತ್ತು ಸಮ್ಯಕ್ ದರ್ಶನ ಇರಬಾರ್ದು, ಮಿಥ್ಯಾತ್ವ ಇರಬೇಕು. ಇಂಥದ್ದಿದ್ದಾಗ ಇದು ಕುಪಾತ್ರರ ಲಕ್ಷಣ. ಇನ್ನು ಸಮ್ಯಕ್ತ್ವವಿಲ್ಲದ ಅಷ್ಟಮೂಲ ಗುಣಧಾರಿ ಶ್ರಾವಕರೂ ಸಹ ಕುಪಾತ್ರರ ಕೋಟಿಗೆ ಸೇರಿದವರೇ ಎನ್ನಿಸಿಕೊಳ್ಳುತ್ತಾರೆ. ಸಮ್ಯಕ್ತ್ವ ಇಲ್ಲದಂತಹ ಅಷ್ಟಮೂಲ ಗುಣಧಾರಿ ಶ್ರಾವಕರೂ ಸಹ ಕುಪಾತ್ರರ ಕೋಟೆಗೆ ಸೇರಿದವರಾಗಿರುತ್ತಾರೆ. ಹೇ ಭಗವನ್ನ, ಬಹಳ ಯೋಚನೆ ಮಾಡಬೇಕು, ಬಹಳ ಯೋಚನೆ ಮಾಡಬೇಕು. ಮನುಷ್ಯ ಜೀವನವನ್ನು ಜೀವಿಸೋದು ಅಷ್ಟೊಂದು ಸರಳಲ್ಲ. ತಿಳಿದುಕೊಂಡು ಜೀವಿಸಿದಾಗ ಮಾತ್ರ ಕಲ್ಯಾಣ ಆಗ್ತದೆ ವಿನಃ ಏನೆಲ್ಲ ಮಾಡ್ಕೋತ ಹೋದರೂ ಮಿಥ್ಯಾ ಶ್ರದ್ಧೆ ಮಾಡಿ ಏನೇನೋ ಮಾಡ್ಕೋತ ಹೋದರೆ ಅದು ಕಲ್ಯಾಣಕ್ಕೆ ಕಾರಣ ಅಲ್ಲ. ಆತ್ಮನಿಗೆ ದುರ್ಗತಿ ಆಗಬಾರದು ಅನ್ನುವಂಥ ಚಿಂತೆ ಬೇಕು. ಆತ್ಮನಿಗೆ ಕುಬೋಗು ಭೂಮಿ ಆಗಬಾರದು, ಆತ್ಮನಿಗೆ ನರಕ ಆಗಬಾರ್ದು, ತಿರ್ಯಂಚಗತಿ ಆಗಬಾರದು, ಆತ್ಮನಿಗೆ ದೇವಗತಿ ಆಗಬೇಕು, ಭವನತ್ರಿಕ ದೇವತೆಗಳಲ್ಲಿ ಜನ್ಮ ತಾಳಬಾರದು. ಅಂದರೆ
ಇದು ಎಲ್ಲಕ್ಕೂ ಬೇಕಾಗಿರುವಂಥದ್ದು ಯಾವುದು? ಸಮ್ಯಕ್ ದರ್ಶನ ಒಂದೇ. ಧರ್ಮೋ ರಕ್ಷತಿ ರಕ್ಷಿತಃ. ನಾವು ಸಮ್ಯಕ್ತು ಧರ್ಮವನ್ನು ನಮ್ಮ ಆತ್ಮನಲ್ಲಿ ಧಾರಣೆ ಮಾಡಿ ಅದನ್ನು ರಕ್ಷಿಸಿಕೊಳ್ತೇವೆ ಅಂತಂದರೆ, ನಮ್ಮ ಸಮ್ಯಕ್ ದರ್ಶನ ಅನ್ನತಕ್ಕಂತಹ ಧರ್ಮ ನಮ್ಮ ಎಷ್ಟು ಅನಿಷ್ಟಗಳಿಂದ, ಅನಿಷ್ಟ ಫಲಗಳಿಂದ ರಕ್ಷಿಸ್ತದೆ ಅಂತಂದರೆ, ನಮಗೆ ನರಕಕ್ಕೆ ಹೋಗೋಕ್ಕೆ ಬಿಡುವುದಿಲ್ಲ. ಯಾವುದು? ನಮ್ಮ ಸಮ್ಯಕ್ ದರ್ಶನ. ತ್ರಿರಂಚಗತಿಗೆ ಹೋಗಲಿಕ್ಕೆ ಬಿಡೋಲ್ಲ. ಭವನತ್ರಿಕದಲ್ಲಿ ಭವನವಾಸಿ, ವ್ಯಂತರ, ಜ್ಯೋತಿಷಿ ಅನ್ನತಕ್ಕಂತಹ ದೇವ ದುರ್ಗತಿಯ ಮೂರು ಪರ್ಯಾಯಗಳಲ್ಲಿ ಹೋಗಲಿಕ್ಕೆ ಬಿಡೋಲ್ಲದು. ಸ್ತ್ರೀ ಪರ್ಯಾಯದಲ್ಲಿ ಹುಟ್ಟಲಿಕ್ಕೆ ಬಿಡೋಲ್ಲ, ಪುರುಷ ಪರ್ಯಾಯದಲ್ಲಿನೇ ಹುಟ್ಟಿಸ್ತದೆ. ಆಮೇಲೆ ಮನುಷ್ಯ ಸಮ್ಯಕ್ ದೃಷ್ಟಿಯಾಗಿದ್ದಾನೆ ಅಂತಂದರೆ ಒಂದೇ ದಾರಿ ಇದೆ ಇಲ್ಲಿಂದ. ಎಲ್ಲಿ? ಯಾವ ಗತಿಯಲ್ಲಿ? ದೇವಗತಿಯಲ್ಲಿ. ದೇವಗತಿಯಲ್ಲಿ ಯಾವ ದೇವತೆಗಳಲ್ಲಿ? ವೈಮಾನಿಕ ದೇವತೆಗಳಲ್ಲಿ, ಅಂದರೆ ಸ್ವರ್ಗದ ದೇವತೆಗಳಲ್ಲಿ. ಸ್ವರ್ಗಗಳೆಷ್ಟು? 1ರಿಂದ 16 ಸ್ವರ್ಗಗಳಲ್ಲಿಯೇ ಯಾವುದಾದ್ರೂ ಒಂದು ಸ್ವರ್ಗದಲ್ಲಿ ಹೋಗಿ ಸಮ್ಯಕ್ ದೃಷ್ಟಿ ಮನುಷ್ಯ ಜನ್ಮ ತಾಳ್ತಾನೆ ಅಂತಕ್ಕಂಥದ್ದು ಭಗವಂತರ ವಾಣಿ. ಮೂಕಾಗಿ ಜನ್ಮ ತಾಳುವುದಿಲ್ಲ, ಕುಂಠಾಗಿ ಜನ್ಮ ತಾಳುವುದಿಲ್ಲ, ವಿಕಲಾಂಗನಾಗಿ ಜನ್ಮ ತಾಳುವುದಿಲ್ಲ. ಇದು ಸಮ್ಯಕ್ತ್ವದ ಪ್ರಭಾವ. ಎಷ್ಟೆಷ್ಟು ಅನಿಷ್ಟ ಪರ್ಯಾಯಗಳಿಂದ ಈ ಸಮ್ಯಕ್ತ್ವ ಧರ್ಮ ನಮ್ಮನ್ನು ರಕ್ಷಿಸ್ತಾ ಇದೆ ಅಂತಂದರೆ, ಅದಕ್ಕಾಗಿ ಹೇಳಿರುವುದು ಧರ್ಮೋ ರಕ್ಷತಿ. ಯಾರು ಧರ್ಮವನ್ನು ರಕ್ಷಿಸಿಕೊಳ್ಳುತ್ತಾರೆಯೋ ಧರ್ಮವೂ ಕೂಡ ಅವರನ್ನು ರಕ್ಷಿಸಿಕೊಳ್ತದೆ, ರಕ್ಷಣೆ ಮಾಡ್ತದೆ ಧರ್ಮ. ಇದು ಧರ್ಮದ ಶಕ್ತಿ. ಇಂಥ ಧರ್ಮವನ್ನು ನಾವೆಲ್ಲ ದಿಗಂಬರ ಜೈನರು ಸ್ವಾಭಿಮಾನದಿಂದ ಇದನ್ನು ಪಾಲನೆ ಮಾಡಬೇಕು, ಇದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಇದು ತೀರ್ಥಂಕರರ ವಾಣಿ. ಸ್ವಾಭಿಮಾನದಿಂದ ಇದನ್ನು ಸ್ವಾಧ್ಯಾಯ ಮಾಡಿ, ಅಧ್ಯಯನ ಮಾಡಿ, ನಾವು ಪರಿವಾರದವರು ಎಲ್ಲರೂ ಕೂಡ ಸಮ್ಯಕ್ ದೃಷ್ಟಿಗಳಾಗಬೇಕು. ಇಂಥ ಒಂದು ವಾತಾವರಣ ಸಮಾಜದಲ್ಲಿ ತಯಾರಾಗಬೇಕು. ಅಂದಾಗ ಜೈನ ಸಮಾಜದ ಕಲ್ಯಾಣ ಇದೆ. ಅನ್ಯಥಾ ನಾವು ಅಜ್ಞಾನದಲ್ಲಿ ಇದ್ದುಕೊಂಡರೆ ನಮಗೆ ದುರ್ಗತಿ ಬಿಟ್ಟದ್ದಲ್ಲ. ಮಿಥ್ಯಾತ್ವ ಎಲ್ಲ ದುರ್ಗತಿಗೆ ಒಯ್ಯುವಂತಹ ಕರ್ಮ. ಮಿಥ್ಯಾತ್ವಿ ಜೀವವೇ ಮಿಥ್ಯಾತ್ವ ಗುಣಸ್ಥಾನ. ನೋಡಿ, ನರಕಗತಿ, ನರಕಾಯು, ಇವು ಯಾವ ಗುಣಸ್ಥಾನದಲ್ಲಿ ಕಟ್ತವೆ ಗೊತ್ತಾ? 1ನೇ ಗುಣಸ್ಥಾನದಲ್ಲಿ. ಅಂದರೆ ಯಾವ ಜೀವ ಅದು? ಮಿಥ್ಯಾದೃಷ್ಟಿ ಜೀವ. ನರಕಗತಿ ಕಟ್ಟಬೇಕು ಅಂತಂದರೆ ಮಿಥ್ಯಾತ್ವ ಮಾಡಲೇಬೇಕು, ನಿಯಮ ಅದು. ಮಿಥ್ಯಾತ್ವ ಮಾಡ್ತಾ ಇಲ್ಲ ಅಂತಂದರೆ ನರಕಗತಿಯನ್ನು ನೀವು ಎಷ್ಟು ಪ್ರಯತ್ನ ಪಟ್ಟರೂ ಕಟ್ಟಂಗೇ ಇಲ್ಲ ಅದು. ಯಾಕೆ? ಸಮ್ಯಕ್ ದರ್ಶನ ರಕ್ಷಣೆ ಮಾಡ್ತಾ ಇದೆ. ನಮ್ಮ ಆತ್ಮನಲ್ಲಿ ಸಮ್ಯಕ್ ದರ್ಶನ ಇದ್ದಾಗ ಮಿಥ್ಯಾತ್ವವನ್ನು ಬರುಗೊಡಲ್ಲದು. ಯಾಕೆಂದರೆ ಅದು ನರಕಕ್ಕೆ ಕಾರಣ, ಇದು ಸ್ವರ್ಗಕ್ಕೆ ಕಾರಣ. ಸಮ್ಯಕ್ ದರ್ಶನ ಧರ್ಮ ನಮ್ಮನ್ನು ಸ್ವರ್ಗಕ್ಕೆ ಎಳೆದರೆ, ಮಿಥ್ಯಾತ್ವ ನಮ್ಮನ್ನು ತಿರ್ಯಂಚಗತಿ, ಮನುಷ್ಯಗತಿ ಅಥವಾ ದೇವಗತಿ, ಇತರಗೆ ನರಕಗತಿಗೆ ಎಳೀತದೆ. ಸಮ್ಯಕ್ ದರ್ಶನ ನಮ್ಮನ್ನು ಮೋಕ್ಷಕ್ಕೆ ಕೊಂಡೊಯ್ದರೆ, ಮಿಥ್ಯಾ ದರ್ಶನ ನಮ್ಮನ್ನು ಸಂಸಾರಕ್ಕೆ ಎಳೆದುಕೊಂಡು 84 ಲಾಖ ಯೋನಿಗಳಲ್ಲಿ ಜನ್ಮ ತಾಳುವಂತಹ ದಾರಿಯಲ್ಲಿ ಎಳ್ಕೊಂಡು ಹೋಗ್ತದೆ. ಅದಕ್ಕಾಗಿ ಸಮ್ಯಕ್ ದರ್ಶನ ಅನ್ನತಕ್ಕಂಥದ್ದು ಶ್ರಾವಕರ ಜೀವನದಲ್ಲಿ ಪರಮ ಧರ್ಮ. ಚಾರಿತ್ರಕ್ಕಿಂತಲೂ ಶ್ರೇಷ್ಠದು. ಕನಿಷ್ಠ ಪಕ್ಷ ನಮ್ಮ ಕೈಯಿಂದ ಚಾರಿತ್ರ ಧರ್ಮ ಸಾಧ್ಯ ಇಲ್ಲ ಅಂತನ್ನುವಾಗ ಸಮ್ಯಕ್ ದರ್ಶನವನ್ನಾದರೂ ನಾವು ಒಳ್ಳೆಯದಾಗಿ ಪಾಲನೆ ಮಾಡಿದರೆ ಎಲ್ಲ ಹಿತಗಳು, ಎಲ್ಲ ಸಂಪತ್ತಿಗಳು, ಎಲ್ಲ ಸುಖಗಳು, ಎಲ್ಲ ಅನಿಷ್ಟ ಗತಿಗಳಿಂದ ನಾವು ನಮ್ಮನ್ನು ರಕ್ಷಿಸಿಕೊಂಡು ನಿಜವಾದ ಸದ್ಗತಿಯನ್ನು ಸಾಧಿಸಿಕೊಳ್ಳಬಹುದು. ಮುಂದೆ ಕುಪಾತ್ರರು ಸಮ್ಯಕ್ತರಾಗಿರುವ ಕಾರಣ ಅವರ ಗುಣಸ್ಥಾನಗಳು 1, 2 ಮತ್ತು 3 ಇರಲು ಸಾಧ್ಯ. ಕುಪಾತ್ರರಿಗೆ ಇರುವಂಥ ಗುಣಸ್ಥಾನಗಳು ಎಷ್ಟು ಅಂತಂದರೆ, 1ನೇ ಗುಣಸ್ಥಾನ, 2ನೇ ಗುಣಸ್ಥಾನ, 3ನೇ ಗುಣಸ್ಥಾನ, 4ನೇದು ಸಮ್ಯಕ್ತು ಇದೆ. ಅದಕ್ಕಾಗಿ ಸಮ್ಯಕ್ತಕ್ಕಿಂತ ಮೊದಲಿನ ಗುಣಸ್ಥಾನಗಳೆಲ್ಲ 1, 2 ಮತ್ತು 3. ಅಪಾತ್ರರ ಲಕ್ಷಣಗಳು ಯಾವುವು? ಯಾವ ಪಾತ್ರರು ಸಮ್ಯಕ್ತದಿಂದಲೂ ಹಾಗೂ ಅನುವ್ರತ ಮಹಾವ್ರತಗಳಿಂದಲೂ ರಹಿತರಾಗಿದ್ದು ಕೇವಲ ಬಾಹ್ಯ ವೇಷವನ್ನೇ ಧರಿಸುವವರಾಗಿರುತ್ತಾರೋ ಅವರಿಗೆ ಅಪಾತ್ರರೆಂದು ಹೇಳುತ್ತಾರೆ. ಅಪಾತ್ರರ ಲಕ್ಷಣವನ್ನು ಕೂಡ ಲಕ್ಷ್ಯದಲ್ಲಿ ಇಟ್ಕೊಳ್ಬೇಕು. ಅಪಾತ್ರರ ಲಕ್ಷಣ ಹೇಗಿದೆ? ಅಪಾತ್ರರಂದರೆ ಅವರಿಗೆ ಸಮ್ಯಕ್ ದರ್ಶನವೂ ಇರುವುದಿಲ್ಲ, ಜ್ಞಾನವೂ ಇರುವುದಿಲ್ಲ, ಸಮ್ಯಕ್ ಚಾರಿತ್ರವೂ ಇಲ್ಲ.
ಇನ್ನು ಬಾಹ್ಯವಾಗಿ ಕುಪಾತ್ರರಿಗೆ ಹೇಗೆ ಚಾರಿತ್ರ ಇತ್ತಲ್ಲ ಮಿಥ್ಯಾ ಚಾರಿತ್ರ ಅದೂ ಇಲ್ಲ. ಮಿಥ್ಯಾ ಚಾರಿತ್ರ ಅಂದರೆ ಮಹಾವ್ರತವೂ ಇಲ್ಲ, ಅಣುವ್ರತವೂ ಇಲ್ಲ, ಅಂಥದ್ದೇನೂ ಇಲ್ಲ. ಮಿಥ್ಯಾ ಚಾರಿತ್ರವೂ ಇಲ್ಲ, ಮಿಥ್ಯಾ ತಪವೂ ಕೂಡ ಇಲ್ಲ. ಕೇವಲ ಏನಿದೆ? ವೇಷ ಇದೆ. ವೇಷ ಇದೆ. ವೇಷ ಅಂತಂದರೆ ವೇಷ, ದಿಗಂಬರ ವೇಷ, ಪ್ರತಿಮಾಧಾರಿ ಆಗಿರ್ತಕ್ಕಂತಹ ಶ್ರಾವಕರ ವೇಷ. ಇನ್ನು ಅಲ್ಲಿ ಚಾರಿತ್ರ ಇಲ್ಲ, ಸಮ್ಯಕ್ತಿಲ್ಲ, ಏನಿಲ್ಲ, ಖಾಲಿ ಇದೆ. ಖಾಲಿ ಇದೆ ಅಂತನ್ನುವಾಗ ಅಪಾತ್ರ. ಕುಪಾತ್ರಲ್ಲಿ ಏನಿದೆ? ಕನಿಷ್ಠ ಪಕ್ಷ ಒಂದು ಮಿಥ್ಯಾ ಚಾರಿತ್ರ ಆದರೂ ಇದೆ, ಸಮ್ಯಕ್ ದರ್ಶನ ಇಲ್ಲ, ಸಮ್ಯಕ್ ಜ್ಞಾನ ಇಲ್ಲ. ಆದರೆ ಅಪಾತ್ರರಲ್ಲಿ ಆ ಮಿಥ್ಯಾ ಚಾರಿತ್ರ, ಮಿಥ್ಯಾ ತಪ, ಮಿಥ್ಯಾ ಆಚರಣೆ ಅದು ಕೂಡ ಇಲ್ಲ. ಇಂಥದಕ್ಕೆ ಅಪಾತ್ರ ಅಂತಂದರು. ಅಪಾತ್ರದಲ್ಲಿ ಕೊಡ್ತಕ್ಕಂತಹ ದಾನದ ಫಲ ಅದು ಇನ್ನಿಷ್ಟು ಅನಿಷ್ಟಕಾರಕ ಇದೆ. ಅದೇನಾಯಿತು? ಅದು ಕುಬೋಗ್ ಭೂಮಿಗೆ ಎಳೆದು ಹೋಯಿತು. ಇದು ಕರ್ಮಭೂಮಿಯಲ್ಲಿ ಜನ್ಮ ತಾಳಿಸಿ ಅನೇಕ ದುಃಖಗಳು ಆಗುವಂತೆ ಕಾರಣ ಆಗುತ್ತೆ. ಇದು ಅಪಾತ್ರರ ಫಲ. ಅಪಾತ್ರರು ನೇಮದಿಂದ ಸಮ್ಯಕ್ ರಹಿತರಾದವರೇ ಆಗಿರುತ್ತಾರೆ. ಅಪಾತ್ರರಲ್ಲಿ ಅನುವ್ರತ, ಮಹಾವ್ರತ ಅಥವಾ ಉಪಚಾರ ಮಹಾವ್ರತ ಮುಂತಾದವುಗಳು ಇರುವುದೇ ಇಲ್ಲ. ಯಾವುದೂ ಇರುವುದಿಲ್ಲ. ಅಪಾತ್ರರು ಧರ್ಮಾತ್ಮರಂತೆ ಕಾಣುವ ಆಯಾ ಶ್ರಾವಕ, ಬ್ರಹ್ಮಚಾರಿ, ಕ್ಷುಲ್ಲಕ, ಐಲಕ, ಆಯ್ರಿಕ, ಮುನಿ, ಆಚಾರ್ಯ, ಉಪಾಧ್ಯಾಯ ಮೊದಲಾದವರ ವೇಷವನ್ನು ಧರಿಸಿದವರಾಗಿರಲು ಸಾಧ್ಯ. ಅಂದರೆ ಸದ್ಗುಣ ಇಲ್ಲ, ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರ ಒಟ್ಟಿನಲ್ಲಿ ರತ್ನತ್ರಯ ಇಲ್ಲದೆ ವೇಷ ಮಾತ್ರ ಇರ್ತದೆ. ಅದನ್ನೇ ಅಪಾತ್ರ ಅಂತ ಹೇಳ್ತಾರೆ. ಅಪಾತ್ರರಿಗೂ ಕುಪಾತ್ರರಂತೆಯೇ ಗುಣಸ್ಥಾನಗಳು 1, 2 ಮತ್ತು 3 ಇರಲು ಸಾಧ್ಯ. 1, 2, 3 ಇರಲಿಕ್ಕೆ ಸಾಧ್ಯ. ಈ ಥರದಿಂದ ನಮ್ಮ ಜೈನ ಶಾಸ್ತ್ರಗಳಲ್ಲಿ ಸುಪಾತ್ರ, ಕುಪಾತ್ರ ಮತ್ತು ಅಪಾತ್ರರ ಲಕ್ಷಣಗಳನ್ನು ಹೇಳಿಕೊಟ್ಟಿದ್ದಾರೆ. ಇದಕ್ಕೆ ಕೆಲವೊಂದು ಪ್ರಮಾಣಗಳನ್ನು ನೀವು ಓದಿಕೊಂಡು ಇನ್ನಿಷ್ಟು ತಿಳಿದುಕೊಳ್ಳಬೇಕು ಅಂತಂದರೆ ಮುಂದಿನ ಪುಟದಲ್ಲಿ ಪಾತ್ರರ ಲಕ್ಷಣಗಳು ಮತ್ತು ಪ್ರಮಾಣಗಳು ಅಂತ ಕೊಟ್ಟಿದ್ದಾರೆ. ಯಾವ ಶಾಸ್ತ್ರದಲ್ಲಿ ಇಂಥ ಪ್ರಮಾಣಗಳನ್ನು ಕೊಟ್ಟಿದ್ದಾರೆ ಅನ್ನುವುದನ್ನು ಈ ಪುಟಗಳಲ್ಲಿ ಸಂಕಲಿತ ಮಾಡಿ ಕೊಟ್ಟಿದೆ. ಇನ್ನು ದಾನಫಲ ಒಂದು 10 ನಿಮಿಷ ತಗೊಳ್ಳೋಣ, ಇದು ಮುಗಿದು ಹೋಗ್ತೈತಿ. ಸಾಯಂಕಾಲ ಶಂಕಾ ಸಮಾಧಾನ ಬದಲಿ ಅದನ್ನ ತಗೊಂಡ್ರು ದಾನದ ಫಲ. ಹಾಂ 5:30 ಶಂಕಾ ಸಮಾಧಾನ ಇವ್ರು ಎಲ್ಲರಿಗೂ ಶಂಕಾ ಸಮಾಧಾನ ಇರ್ತೈತಲ್ಲ ಕಾರ್ಯಕ್ರಮ. ಶಂಕಾ ಸಮಾಧಾನದಾಗ ಎಲ್ಲರೂ ಇರೋಲ್ಲ. ಒಂದು 10 ನಿಮಿಷದೊಳಗೆ ಮುಗಿಸಿ ಏನಾಗೋಲ್ಲ, ಒಂದು 10 ನಿಮಿಷದೊಳಗೆ ಮುಗಿಸಿ ಬಿಡೋಣ. ಶಂಕಾ ಸಮಾಧಾನ ನಿಂತರೂ ನಿಲ್ಲಿ, ಈಗ ಮುಗಿಸಿ ಬಿಡೋಣ ಅದನ್ನು. ದಾನ ಫಲ. ಹಾಂ, ಅಬದ್ಧ ಆಯುವುಳ್ಳ ಅವಿರತ ಸಮ್ಯಕ್ ದೃಷ್ಟಿ ಮನುಷ್ಯ ಮತ್ತು ಅಬದ್ಧ ಆಯುವುಳ್ಳ ಅವಿರತ ಸಮ್ಯಕ್ ದೃಷ್ಟಿ ತ್ರಿಯಂಚ, ಇವರು 3 ಸುಪಾತ್ರರಲ್ಲಿ ದಾನ ಮತ್ತು ದಾನದ ಅನುಮೋದನೆಯನ್ನು ಮಾಡಿದವರಾಗಿದ್ದರೆ ಅವರಿಗೆ ಯಾವ ಫಲವು ದೊರೆಯುತ್ತದೆ? ಪ್ರಶ್ನೆ ಇದೆ. ಪ್ರಶ್ನೆ ಏನಿದೆ ಅಂತಂದರೆ, ಒಂದು ತಿರ್ಯಂಚಿದೆ, ಒಬ್ಬ ಮನುಷ್ಯ ಇದ್ದಾನೆ, ಮುಂದಿನ ಆಯುಷ್ಯನ್ನು ಇನ್ನೂ ಕಟ್ಟಿಕೊಂಡಿಲ್ಲ, ಮುಂದಿನ ಗತಿಯನ್ನು ಕಟ್ಟಿಕೊಂಡಿಲ್ಲ. ಅದಕ್ಕೆ ಅಬದ್ಧ ಆಯುಷ್ಯವುಳ್ಳ ಮನುಷ್ಯ, ಅಬದ್ಧ ಆಯುಷ್ಯವುಳ್ಳ ತಿರ್ಯಂಚ ಅಂತ ಹೇಳಬೇಕು. ಲಕ್ಷ ಕೊಟ್ಟು ಕೇಳಿ, ಏಕಾಗ್ರ ಆಗಲಿ, ಆ ಕಡೆ ಈ ಕಡೆ ಓಡಾಡಬೇಡ್ರಿ, ಯಾರು ಡಿಸ್ಟರ್ಬ್ ಆಗ್ತದೆ. ಅಬದ್ಧ ಆಯು ಉಳ್ಳ ಅಂತಂದರೆ ಮುಂದಿನ ಗತಿಯನ್ನು ಕಟ್ಟಿಕೊಂಡಿಲ್ಲ ಒಬ್ಬ ಮನುಷ್ಯ, ಒಂದು ತಿರ್ಯಂಚ. ತಿರ್ಯಂಚ ಯಾವುದು? ಸೌಜ್ಞಿ ಪಂಚೇಂದ್ರಿಯ ತಿರ್ಯಂಚ ಇಲ್ಲಿ ತಗೊಳ್ಬೇಕು. ಎಲ್ಲ ತಿರ್ಯಂಚ ಅಲ್ಲ, ಸೌಜ್ಞಿ ಪಂಚೇಂದ್ರಿಯ ತಿರ್ಯಂಚ, ಮನಸಹಿತ ತಿರ್ಯಂಚ ಪ್ರಾಣಿ ಮತ್ತು ಒಬ್ಬ ಮನುಷ್ಯ. ಯಾವ ಥರದಲ್ಲಿದ್ದಾನೆ? ಮುಂದಿನ ಗತಿಯನ್ನು ಕಟ್ಟಿಕೊಂಡಿಲ್ಲ, ತಿರ್ಯಂಚವೂ ಕಟ್ಟಿಕೊಂಡಿಲ್ಲ, ಮನುಷ್ಯನೂ ಕಟ್ಟಿಕೊಂಡಿಲ್ಲ. ಇಂಥ ಈ 2 ಪ್ರಾಣಿಗಳು ಸುಪಾತ್ರರಲ್ಲಿ ದಾನ ಮತ್ತು ದಾನದ ಅನುಮೋದನೆಯನ್ನು ಮಾಡ್ತಾರೆ ಅಂತಂದರೆ ಇವರಿಗೆ ಯಾವ ಫಲ ದೊರೆಯುತ್ತದೆ? ಸುಪಾತ್ರದಲ್ಲಿ ದಾನ ಮಾಡಿದ್ದಾರೆ ಅಂತಂದರೆ ಯಾವ ಫಲ ದೊರೆಯುತ್ತದೆ? ಮುಂದಿನ ಗತಿಯನ್ನಂತೂ ಕಟ್ಟಿಕೊಂಡಿಲ್ಲ. ಆಮೇಲೆ ದಾನ ಮಾಡಿದ್ದಾರೆ ಅಂತಂದರೆ ಕೊನೆಯಲ್ಲಿ ಇವರಿಗೆ ಇರುವಂಥ ಫಲ ಯಾವುದು ಅನ್ನುವಂಥ ಪ್ರಶ್ನೆ ಇದೆ. ಇದಕ್ಕೆ ಉತ್ತರವನ್ನು ಕೇಳಿ. 4 ಆಯುಗಳಲ್ಲಿಯ ಯಾವುದಾದರೊಂದು ಕೂಡ ಆಯುವನ್ನು ಕಟ್ಟಿಕೊಳ್ಳದಿರುವ ಅವಿರತ ಸಮ್ಯಕ್ ದೃಷ್ಟಿ ಮನುಷ್ಯ ಮತ್ತು ತ್ರಿಯಂಚ ಜೀವಿಗಳು
3 ಪ್ರಕಾರದ ಸುಪಾತ್ರರಲ್ಲಿ ದಾನ ಮತ್ತು ದಾನದ ಅನುಮೋದನೆಯನ್ನು ಮಾಡಿದ್ದರೆ ನೇಮದಿಂದ ಆ ಜೀವಿಗಳು ದೇವಾಯುವನ್ನು ಕಟ್ಟಿಕೊಂಡು ವಿಶಿಷ್ಟ ಮಹರ್ದಿಕ ವೈಮಾನಿಕ ದೇವತೆಗಳಾಗಿ ಜನ್ಮ ತಾಳುತ್ತಾರೆ ಮತ್ತು ಜಗನ್ಯ 3 ಭವ ಅಥವಾ ಉತ್ಕೃಷ್ಟ 8 ಭವಗಳನ್ನು ಪಡೆದು ಮುಕ್ತಿಯನ್ನು ಹೊಂದುತ್ತಾರೆ. ಸಮ್ಯಕ್ ದೃಷ್ಟಿ ಇದ್ದಾರಲ್ಲ, ಈ ಎರಡೂ ಪ್ರಾಣಿಗಳು, ತಿರ್ಯಂಚನೂ ಇದೆ, ಮನುಷ್ಯನೂ ಇದ್ದಾನೆ, ಯಾವುದೂ ಮುಂದಿನ ಗತಿಯನ್ನು ಕಟ್ಟಿಕೊಂಡಿಲ್ಲ. ಇನ್ನು ಸುಪಾತ್ರರಲ್ಲಿ ದಾನವನ್ನು ಮಾಡ್ತಾ ಇದ್ದಾರೆ. ಸುಪಾತ್ರರಲ್ಲಿ ದಾನವನ್ನು ಮಾಡಿರ್ತಾರೆ ಎರಡೂ ಪ್ರಾಣಿಗಳು, ಒಬ್ಬ ಮನುಷ್ಯ, ಒಂದು ತಿರ್ಯಂಚೆ ಪ್ರಾಣಿ. ತಿರ್ಯಂಚೆ ಪ್ರಾಣಿಗೆ ದಾನಾನುಮೋದನೆ ಇದೆ, ಅನುಮೋದನೆಯನ್ನು ಮಾತ್ರ ಮಾಡ್ತವೆ ಅವು. ಉತ್ತಮ ಸುಪಾತ್ರರಲ್ಲಿ ತಿರ್ಯಂಚೆ ಜೀವಿಗಳು ದಾನ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅನುಮೋದನೆಯನ್ನು ಮಾಡಬಹುದು. ತಮ್ಮ ಕೈಯಿಂದ ದಾನ ಮಾಡೋದು ಸಾಧ್ಯ ಇಲ್ಲ, ಅನುಮೋದನೆ ಮಾಡಬಹುದು. ಈಗ ಉದಾಹರಣೆಗೆ ನಿಮ್ಮ ಮನೆಯಲ್ಲಿ ಒಂದು ಆಕಳಿದೆ ಅಂತ ತಿಳ್ಕೊಳ್ಳಿ, ಅದು ಸೌಜ್ಞಿ ಪಂಚೇಂದ್ರಿಯ. ಮನೆಯಲ್ಲಿ ಬಂದಿರತಕ್ಕಂತಹ ದಿಗಂಬರ ಮುನಿಗಳನ್ನು ಕಂಡು ಅದಕ್ಕೆ ದಾನ ಕೊಡ್ತಕ್ಕಂತಹ ಭಾವ ಆಗಬಹುದು. ತಿರ್ಯಂಚೆ ಇದೆ, ಅದು ಸೌಜ್ಞಿ ಪಂಚೇಂದ್ರಿಯ, ಅಷ್ಟು ತಿಳುವಳಿಕೆ ಇದೆ ಅದಕ್ಕೆ. ಶಾಸ್ತ್ರ ಹೇಳ್ತಾ ಇದೆ ಅದು ದಾನಾನುಮೋದನೆಯನ್ನು ಮಾಡಿತು. ಯಾವ ಥರ ಮಾಡಿತು? ಅದರಲ್ಲಿರ್ತಕ್ಕಂಥ ಕೊಡುವಂಥ ವಸ್ತು ಯಾವುದು? ಹಾಲು. ನಾನು ಕೊಟ್ಟಿರುವ ಹಾಲು ನನ್ನ ಮಾಲೀಕನಿಗೆ ಕೊಟ್ಟಿದ್ದೇನೆ. ನನ್ನ ಮಾಲೀಕನಿಗೆ ಕೊಟ್ಟಿರ್ತಕ್ಕಂಥ ಹಾಲು ಮಾಲೀಕ ನನ್ನ ಸುಪಾತ್ರರಲ್ಲಿ ತಾನೂ ದಾನ ಮಾಡಲಿ, ನನ್ನ ವಸ್ತುವು ಕೂಡ ದಾನ ಮಾಡಲಿ ಅನ್ನುವಂಥ ಅನುಮೋದನೆಯ ಭಾವವನ್ನು ಮಾಡಿತು ಅಂತಂದರೆ ಆ ತಿರ್ಯಂಚಕ್ಕೆ ನೋಡಿ ಏನೇನು ಫಲ ಸಿಗ್ತದೆ. ಇಂಥ ಒಂದು ಅನುಮೋದನೆಯನ್ನು ಮಾಡಿರ್ತಕ್ಕಂತಹ ತಿರ್ಯಂಚ ನಿಯಮದಿಂದ ವೈಮಾನಿಕ ದೇವತೆಯಾಗಿ ಹುಟ್ಟುತ್ತೆ. ಸಮ್ಯಕ್ ದೃಷ್ಟಿ ಇದೆಯಲ್ಲ, ಸಮ್ಯಕ್ ದೃಷ್ಟಿ ಆ ಆಕಳು ವೈಮಾನಿಕ ದೇವಾಗಿ ಹುಟ್ಟುತ್ತದೆ. 1ರಿಂದ 16ನೇ ಸ್ವರ್ಗದವರೆಗಿನ ಯಾವುದೇ ಒಂದು ಸ್ವರ್ಗದಲ್ಲಿ ಜನ್ಮ ತಾಳಬಹುದದು. ಆಮೇಲೆ ಒಂದು ಫಲ ವೈಮಾನಿಕ ದೇವಾಗಿ ಹುಟ್ಟೋದು. ಇನ್ನು ಸಮ್ಯಕ್ತು ಸಹಿತ ಸಾಯ್ತದೆ. ಯಾವ ಗುಣಸ್ಥಾನದಲ್ಲಿ ಸಾಯಿತು? 4ನೇ ಗುಣಸ್ಥಾನದಲ್ಲಿ. ಯಾವ ಫಲವನ್ನು ಪಡೀತು? ದೇವಗತಿಯ ವೈಮಾನಿಕ ದೇವತೆಗಳಲ್ಲಿ ಹೋಗಿ ಜನ್ಮ ತಾಳಿತು. ಎಂಥ ವೈಮಾನಿಕ ಪರ್ಯಾಯದಲ್ಲಿ ಜನ್ಮ ತಾಳಿತು ಅಂತಂದರೆ ಮಹರ್ದಿಕ ದೇವ ಪರ್ಯಾಯದಲ್ಲಿ ಹೋಗಿ ಜನ್ಮ ತಾಳಿತು. ಆ ದೇವಿ ಪರ್ಯಾಯದಲ್ಲಿ ಜನ್ಮ ತಾಳಿತು ಅಥವಾ ದೇವ ಪರ್ಯಾಯದಲ್ಲಿ? ದೇವ ಪರ್ಯಾಯದಲ್ಲಿ. ಯಾಕೆಂದರೆ ಸಮ್ಯಕ್ ದೃಷ್ಟಿ ತಿರ್ಯಂಚ ಜೀವಿಗಳು ಕೂಡ ದೇವಿ ಪರ್ಯಾಯದಲ್ಲಿ ಹುಟ್ಟಲ್ಲ, ದೇವ ಪರ್ಯಾಯದಲ್ಲಿ ಹುಟ್ಟುತ್ತವೆ. ಎಂಥ ಫಲವನ್ನು ಪಡೀತು ಅಂತಂದರೆ ವಿಶಿಷ್ಟ ಮಹರ್ದಿಕ ದೇವನಾಗಿ ಹುಟ್ಟಿತು ಆಕಳು. ವಿಶಿಷ್ಟ ಮಹರ್ದಿಕ ದೇವ ಪರ್ಯಾಯದಲ್ಲಿ ಜನ್ಮ ತಾಳಿತು ಆಕಳು. ಆಮೇಲೆ ಮತ್ತೇನು ಫಲವನ್ನು ಪಡೆಯಿತು ಅಂತಂದರೆ ಈಗಂತೂ ಮಹರ್ದಿಕ ದೇವನಾಗಿ ಜನ್ಮ ತಾಳಿತು. ಆದರೆ ಅದು ನಿಯಮದಿಂದ ಕಡಿಮೆಯಿಂದ ಕಡಿಮೆ 3 ಭವಗಳಲ್ಲಿ, ಹೆಚ್ಚಿಂದ ಹೆಚ್ಚು 8 ಭವಗಳಲ್ಲಿ ನಿಯಮದಿಂದ ಸಿದ್ಧ ಪರಮಿಷ್ಠಿಯಾಗತಕ್ಕಂತಹ ಸೌಭಾಗ್ಯವನ್ನು ಹೊಂದಿತು. ಯಾವ ದಾನದಿಂದ? ಸುಪಾತ್ರ ದಾನದಿಂದ. ಸುಪಾತ್ರ. ಎಷ್ಟು ಜನ ಸುಪಾತ್ರ? ಉತ್ತಮ ಸುಪಾತ್ರ, ಮಧ್ಯಮ ಸುಪಾತ್ರ, ಜಗನ್ಯ ಸುಪಾತ್ರ. ಈ 3 ಸುಪಾತ್ರರಲ್ಲಿ ಯಾವುದೇ ಒಂದು ಸುಪಾತ್ರದಲ್ಲಿ ದಾನಾನುಮೋದನೆಯನ್ನು ಮಾಡಿದರೂ ಕೂಡ ಆ ಆಕಳು ಕಡಿಮೆಯಿಂದ ಕಡಿಮೆ 3 ಭವದಲ್ಲಿ, ಹೆಚ್ಚಿಂದ ಹೆಚ್ಚು 8 ಭವಗಳಲ್ಲಿ ಮೋಕ್ಷವನ್ನು ಪಡಿತದೆ ಅನ್ನತಕ್ಕಂಥದ್ದನ್ನು ಜಿನ ಭಗವಂತರು ಹೇಳಿಕೊಟ್ಟಿದ್ದಾರೆ. ಇದು ವಿಶೇಷ. ಮೊದಲನೇ ಸಲ ಕೇಳಿದ್ರಿ, ಎಲ್ಲ ಮೊದಲನೇ ಸಲ ಇದೆ, ಹೇಳೋದೆಲ್ಲ ಮೊದಲನೇ ಸಲ ಇದೆ. ಈಗ ಮೊದಲನೇ ಶಿಬಿರ ಇದೆಯಲ್ಲ, ಹೊಸ ವಿಷಯಗಳನ್ನು ಕೇಳ್ತಾ ಇದ್ದೀರಾ. ಇದೆಲ್ಲ ಶಾಸ್ತ್ರದಲ್ಲಿ ಇದೆ, ಇದನ್ನೆಲ್ಲ ಓದಬೇಕು, ಜ್ಞಾನ ಪ್ರಾಪ್ತ ಮಾಡಿಕೊಳ್ಳಬೇಕು. ಇದೇ ಫಲ ಮನುಷ್ಯನಿಗೂ ಇದೆ. ಆತನೂ ಕೂಡ ಮುಂದಿನ ಗತಿಯನ್ನು ಕಟ್ಟಿಕೊಂಡಿಲ್ಲ, ಸಮ್ಯಕ್ ದೃಷ್ಟಿ ಇದ್ದಾನೆ, 4ನೇ ಗುಣಸ್ಥಾನ ಇದೆ. ಮತ್ತು 3 ಸುಪಾತ್ರರಲ್ಲಿಯ ಯಾರಿಗಾದರೂ ಒಬ್ಬರಿಗೆ ಕೊಟ್ಟಿದ್ದರೂ ಕೂಡ, ಮೂರಕ್ಕೆ ಕೊಡಬೇಕಂತೇನಿಲ್ಲ. ಜಗನ್ಯ ಸುಪಾತ್ರರಲ್ಲಿ ದಾನ ಕೊಟ್ಟಿದ್ದರೂ ಕೂಡ ಆ ಮನುಷ್ಯ ದೇವ ಪರ್ಯಾಯದಲ್ಲಿ ದೇವಿಯಾಗಿ ಹುಟ್ಟಲ್ಲ, ದೇವನಾಗಿ ಹುಟ್ಟುತ್ತಾನೆ, ವೈಮಾನಿಕ ದೇವನಾಗಿ ಹುಟ್ಟುತ್ತಾನೆ. ವೈಮಾನಿಕ ದೇವತೆಗಳಲ್ಲೂ ಕೂಡ ವಿಶಿಷ್ಟ ರಿದ್ಧಿಧಾರಕ, ಅನೇಕ ಪ್ರಕಾರದ ರಿದ್ಧಿ ಶಕ್ತಿಗಳು
ಆತ್ಮಬಲಗಳು ಚಮತ್ಕಾರಪೂರ್ವಕವಾಗಿ ರಿದ್ಧಿ ಶಕ್ತಿಗಳು ಇರ್ತಾವಲ್ಲ, ಅಂಥ ಒಳ್ಳೆಯ ರಿದ್ಧಿ ಶಕ್ತಿಗಳನ್ನು ಹೊಂದಿ ಜನ್ಮ ತಾಳ್ತಾನೆ. ಮತ್ತು ಇನ್ನೊಂದು ಫಲ ಅಂದರೆ ಸಮ್ಯಕ್ ದೃಷ್ಟಿಯಾಗಿದ್ದಾನೆ. ಆದ್ದರಿಂದ ಈ ಒಂದು ಸುಪಾತ್ರ ದಾನದ ಫಲದಿಂದ ನಿಯಮದಿಂದ ಕಡಿಮೆಯಿಂದ ಕಡಿಮೆ 3 ಭವ, ಹೆಚ್ಚಿಂದ ಹೆಚ್ಚು 8 ಭವಗಳಲ್ಲಿ ಮೋಕ್ಷಕ್ಕೆ ಹೋಗ್ತಾನೆ ಅನ್ನತಕ್ಕಂಥ ಫಲ ಒಬ್ಬ ಮನುಷ್ಯನಿಗೆ ಯಾವ ಥರ ಇದೆಯೋ ಅದೇ ಥರ ಆ ತಿರ್ಯಂಚಕ್ಕೂ ಇದೆ. ನೋಡಿ, ತಿರ್ಯಂಚಗತಿಯಲ್ಲಿ ಸೇಮ್ ಫಲ, ಎರಡಿಗೂ ಸಮಾನವಾದ ಫಲ. ತಿರ್ಯಂಚಗತಿಯಿಂದ ಕಡಿಮೆ ಅಂತ ತಿಳ್ಕೋಬಾರ್ದು, ಅವುಗಳು ಕೂಡ ಶ್ರೇಷ್ಠ. 4ನೇ ಗುಣಸ್ಥಾನ ಇದೆ ಇಬ್ಬರಿಗೂ, ಆ ತಿರ್ಯಂಚಕ್ಕೂ, ಆಕಳಿಗೂ ಮತ್ತು ಮನುಷ್ಯನಿಗೂ. ನಿಮ್ಮ ಮನೆಯಲ್ಲಿ ಇರತಕ್ಕಂಥ ಇಂಥ ಒಂದು ಆಕಳಿತ್ತು ಅಂದರೂ ಕೂಡ ನಿಮ್ಮ ಇಬ್ಬರಿಗೂ ಅದೇ ಫಲ ಇದೆ. ಆಕಳು ಭಾವ ಮಾಡಬೇಕಷ್ಟೆ, ನೀವು ಕೊಟ್ಟಿರ್ಬೇಕಷ್ಟೆ. ಯಾರು ಹಾಲು ಕೊಡ್ತಾ ಇದ್ದೀರಿ? ಆಕಳದ್ದು, ನಿಮ್ಮದಲ್ಲದು. ಆಕಳಂತದೆ ನನ್ನ ಹಾಲು, ಆದರೆ ನೀವು ಏನಂತೀರಿ? ನನ್ನ ಹಾಲು. ನಿನ್ನ ಹಾಲು ಅಲ್ಲ, ಆಕಳಿನ ಹಾಲು. ಕೊಡುವಂಥವನಿಗೂ ಕೂಡ 3 ಭವಗಳು 8 ಭವಗಳು ಉಳಿತಾ ಇವೆ. ಮತ್ತು ಯಾವುದು ಸಾಕ್ಷಾತ್ ಕೊಟ್ಟು ಕೊಡಲಿಕ್ಕೆ ಅನುಮೋದನೆಯನ್ನು ಮಾಡಿತೋ ಅದಕ್ಕೂ ಕೂಡ ಹೆಚ್ಚಂದರೆ 8 ಭವಗಳು ಉಳಿತಾ ಇವೆ, ಮೋಕ್ಷಕ್ಕೆ ಹೋಗ್ತಾ ಇವೆ ಎರಡೂ ಪ್ರಾಣಿಗಳು. ಇಂಥ ಮೋಕ್ಷ ಫಲವನ್ನೆಲ್ಲ ವಿಚಾರಿಸಿ ಈ ಪಾಠಗಳನ್ನು ಬಾರಿಗೆ ಓದಿ. ಇದನ್ನು ಓದಿದ ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ಮಿಥ್ಯಾತ್ವ ಬೇಡ, ಇದು ಭಯಂಕರ ದುಃಖದ ದಾರಿ ಅಂತ ಭಾವ ಆಗಬಹುದು. ಮಿಥ್ಯಾತ್ವದಿಂದ ವೈರಾಗ್ಯ ಆಗಬಹುದು. ಇಂಥ ವೈರಾಗ್ಯ ಉತ್ಪನ್ನ ಆದಾಗ ಮಾತ್ರ ಈ ಮಿಥ್ಯಾತ್ವ ನಮ್ಮ ಬದುಕಿನಿಂದ ದೂರ ಆಗ್ತದೆ. ಇಲ್ಲ ಅಂತಂದರೆ ನಾವು ಈ ಓದಲಿಲ್ಲ, ಏನೂ ಮಾಡಲಿಲ್ಲ, ಮಲಗ್ತೇವೆ, ಹೇಳ್ತೇವೆ, ಮಂದಿರಕ್ಕೆ ಹೋಗ್ತೇವೆ, ನಡೀತಾ ಇದೆ. ಏನಾಗಲ್ಲ, ಇದರಿಂದ ಎಲ್ಲ ವ್ಯರ್ಥ ಇದೆ, ಬದುಕೇ ವ್ಯರ್ಥ. ಪ್ರಶ್ನೆ 2. ದೇಶವಿರತ ಸಮ್ಯಕ್ ದೃಷ್ಟಿ ಮನುಷ್ಯರು ಮತ್ತು ದೇಶವಿರತ ಸಮ್ಯಕ್ ದೃಷ್ಟಿ ತ್ರಿಯಂಚ ಜೀವಿಗಳು 3 ಸುಪಾತ್ರರಲ್ಲಿ. ಒಂದು ನಿಮಿಷ, ಈ ಬ್ರಾಕೆಟ್ನಲ್ಲಿ ಇದ್ದಂಥದ್ದು ಓದಬೇಕು. ಅಬದ್ಧ ಹೇಳಿದ್ರಲ್ಲ, ಅದು ಬ್ರಾಕೆಟ್ನಲ್ಲಿ ಕೊಟ್ಟಿದ್ದಾರೆ ಕೆಳಗೆ ಸಣ್ಣ ಅಕ್ಷರದಾಗ. ಅಬದ್ಧ ಆಯುವಂದರೆ ಯಾವುದೇ ಆಯುವನ್ನು ಕಟ್ಟಿಕೊಳ್ಳದ ಅವಸ್ಥೆ. ಬದ್ಧಾಯು ಅಂದರೆ ಯಾವುದಾದರೊಂದು ಮುಂದಿನ ಭವದ ಆಯುವನ್ನು ಕಟ್ಟಿಕೊಂಡ ಅವಸ್ಥೆ ಎಂದು ತಿಳಿಯಬೇಕು. ಇಷ್ಟೇ. ತಿಳಿವಿಪನ್ನತ್ತಿ ಅಧ್ಯಾಯ 8 ಗಾಥಾ 581 ಮತ್ತು ವಸುನಂದಿ ಶ್ರವಕಾಚಾರ್ ಗಾಥಾ 265 269. ತಿಲೋಯಪನ್ನತಿ ಅನ್ನುವಂಥ ಗ್ರಂಥ 2ನೇ ಶತಮಾನದಲ್ಲಿ ರಚಿತವಾಗಿರತಕ್ಕಂಥ ಗ್ರಂಥ. ಸುಮಾರಾಗಿ 1800 ವರ್ಷಗಳ ಹಿಂದೆ ಬರೆದಿರತಕ್ಕಂಥ ಜೈನಾಚಾರ್ಯರ ದಿಗಂಬರ ಮುನಿಗಳ ಬರೆದಿರತಕ್ಕಂಥ ಗ್ರಂಥ, ಆಚಾರ್ಯರು ಬರೆದಿರತಕ್ಕಂಥ ಗ್ರಂಥ. ಇದರಲ್ಲಿ ಭಗವಾನ್ ಮಹಾವೀರರ ಯಾವ ಒಂದು ದಿವ್ಯ ಧ್ವನಿ ಇತ್ತೋ ಈ ದಾನದ ವಿಷಯದಲ್ಲಿ ಅದನ್ನು ಆ ಗ್ರಂಥದಲ್ಲಿ ವಿವರಿಸಿ ಬರೆದಿದ್ದಾರೆ. ಅಲ್ಲಿಂದ ಇದನ್ನು ಪ್ರಶ್ನೋತ್ತರ ರೂಪದಲ್ಲಿ ಇಲ್ಲಿ ಇಟ್ಟಿರೋದು. 2ನೇ ಪ್ರಶ್ನೆ. ದೇಶವಿರತ ಸಮ್ಯಕ್ ದೃಷ್ಟಿ ಮನುಷ್ಯರು ಮತ್ತು ದೇಶವಿರತ ಸಮ್ಯಕ್ ದೃಷ್ಟಿ ತ್ರಿಯಂಚ ಜೀವಿಗಳು 3 ಸುಪಾತ್ರರಲ್ಲಿ ದಾನ ಮತ್ತು ದಾನದ ಅನುಮೋದನೆಯನ್ನು ಮಾಡಿದರೆ ಯಾವ ಫಲವನ್ನು ಪಡೆಯುತ್ತಾರೆ? ದೇಶವಿರತ ಅಂತ ತಕ್ಷಣ ಯಾವ ಗುಣಸ್ಥಾನ ಬಂತು? 5ನೇ ಗುಣಸ್ಥಾನ. 4ನೇ ಗುಣಸ್ಥಾನದ ಚರ್ಚೆ ಮುಗಿಯಿತು. ಮೇಲಿನ ಪ್ರಶ್ನೆ, ಮೇಲಿನ ಉತ್ತರ 4ನೇ ಗುಣಸ್ಥಾನದ್ದು. ಇದು 5ನೇ ಗುಣಸ್ಥಾನದ್ದು. 5ನೇ ಗುಣಸ್ಥಾನದ ಜೀವಿಗಳು ಇಲ್ಲಿ ಇಬ್ಬರಿದ್ದಾರೆ, ಒಬ್ಬ ಮನುಷ್ಯ ಮತ್ತು ಒಂದು ತಿರ್ಯಂಚ. ತಿರ್ಯಂಚಕ್ಕೂ 5ನೇ ಗುಣಸ್ಥಾನ ಆಗಬಹುದು, ಮನುಷ್ಯನಿಗೂ 5ನೇ ಗುಣಸ್ಥಾನ ಆಗಬಹುದು. ಎರಡೂ ಜೀವಿಗಳು ಪ್ರತಿಮೆಯನ್ನು ಧಾರಣೆ ಮಾಡಿಕೊಂಡಿದ್ದಾರೆ, ಅಂತಂದರೆ ಅನುವೃತ್ತಿಗಳಾಗಿದ್ದಾರೆ. ತಿರ್ಯಂಚನೂ ಕೂಡ ಅನುವೃತ್ತಿ ಮತ್ತು 5ನೇ ಗುಣಸ್ಥಾನ. ಇಂಥ ಜೀವಿಗಳು ಸುಪಾತ್ರರಲ್ಲಿ ದಾನ ಮತ್ತು ದಾನಾನುಮೋದನೆಯನ್ನು ಮಾಡಿದ್ದಾವೆ ಎರಡೂ ಜೀವಿಗಳು. ಅಂತಂದರೆ ಇವರಿಗೆ ಸಿಗುವಂಥ ಫಲ ಯಾವುದು? ಗುಣಸ್ಥಾನ 5 ಇದೆ ಅಂದಮೇಲೆ ಅವುಗಳಿಗೆ ಯಾವ ಫಲ? ಪಂಚಮ ಗುಣಸ್ಥಾನವನ್ನು ಪ್ರಾಪ್ತ ಮಾಡಿಕೊಂಡಂತಹ ದೇಶವಿರತ ಮನುಷ್ಯರು ಮತ್ತು ದೇಶವಿರತ ತ್ರಿಯಂಚರು ದೇವಾಯುವನ್ನು ಕಟ್ಟಿಕೊಂಡ ನಂತರ ಪಂಚಮ ಗುಣಸ್ಥಾನವನ್ನು ಪ್ರಾಪ್ತ ಮಾಡಿಕೊಂಡಿದ್ದರೆ ಅಥವಾ ದೇವಾಯುವನ್ನು ಕಟ್ಟಿಕೊಳ್ಳುವಕ್ಕಿಂತ ಪೂರ್ವದಲ್ಲಿಯೇ ಪಂಚಮ ಗುಣಸ್ಥಾನವನ್ನು ಪ್ರಾಪ್ತ ಮಾಡಿಕೊಂಡಿದ್ದರೆ ಅಂಥ ಮನುಷ್ಯ ಮತ್ತು ತ್ರಿಯಂಚರು 3 ಸುಪಾತ್ರರಲ್ಲಿ ದಾನ ಮತ್ತು ದಾನದ ಅನುಮೋದನೆಯ ಫಲದಿಂದ ಪೂರ್ವದಲ್ಲಿ ಹೇಳಿರುವಂತೆ ವಿಶಿಷ್ಟ ಮಹರುದ್ಧಿಕ ವೈಮಾನಿಕ ದೇವತೆಗಳಲ್ಲಿ ಜನ್ಮ ತಾಳಿ
ಕಾಲಾಂತರದಲ್ಲಿ ಜಗನ್ಯ 3 ಭವ ಅಥವಾ ಉತ್ಕೃಷ್ಟ 8 ಭವಗಳನ್ನು ಹೊಂದಿ ಮೋಕ್ಷವನ್ನು ಪಡೆಯುತ್ತಾರೆ. ಸೇಮ್ ಫಲ, ಅಲ್ಲಿ ಯಾವ ಥರದ ಫಲ ಇತ್ತೋ ಅದೇ ಥರದ ಫಲ. ಆದರೆ ಸ್ವಲ್ಪ ವ್ಯತ್ಯಾಸ ಏನಾಗಬಹುದು ಅಂತಂದರೆ, ಅವರಿಗೆ 4ನೇ ಗುಣಸ್ಥಾನ ಇತ್ತು, ಇವರಿಗೆ 5ನೇ ಗುಣಸ್ಥಾನ ಇದೆ. 5ನೇ ಗುಣಸ್ಥಾನ ಇದೆ ಅಂದಮೇಲೆ ಪುಣ್ಯ 4ನೇ ಗುಣಸ್ಥಾನದವ್ರದ್ದು ಪುಣ್ಯ ಹೆಚ್ಚಿರ್ತದೆಯೋ ಅಥವಾ 5ನೇ ಗುಣಸ್ಥಾನದವರ ಪುಣ್ಯ ವಿಶಿಷ್ಟವಾಗಿರುತ್ತೆ. ಇನ್ನು ಈ ಪುಣ್ಯಕ್ಕೆ ತಕ್ಕಂತೆ ಅಲ್ಲಿ ಪ್ರಾಪ್ತವಾಗತಕ್ಕಂತಹ ಯಾವ ಫಲ ಇದೆ ಅದರಲ್ಲಿ ಈ ರಿದ್ಧಿಶಕ್ತಿಗಳಲ್ಲಿ, ವಿದ್ಯಾಶಕ್ತಿಗಳಲ್ಲಿ, ಅವರ ಭೋಗೋಪಭೋಗ ಸಾಮಗ್ರಿಗಳಲ್ಲಿ, ಅವರ ವೈಭವದಲ್ಲಿ ಇವರಿಗೆ ಸ್ವಲ್ಪ ಹೆಚ್ಚಿರ್ತದೆ 5ನೇ ಗುಣಸ್ಥಾನದವರಿಗೆ. 4ನೇ ಗುಣಸ್ಥಾನದವರಿಗೆ ಕಡಿಮೆ ಇರ್ತದೆ. ಆದರೆ ಸಿಗುವಂಥ ಫಲ ದೇವಗತಿಯೇ ದೇವಗತಿಯಲ್ಲೇನೆ ಹುಟ್ಟುತ್ತಾರೆ. ಇಲ್ಲಿ ಇರುವ ಒಂದು ವಿಶಿಷ್ಟ ನಿಯಮವೇನೆಂದರೆ, ದೇವಾಯುವನ್ನು ಬಿಟ್ಟು ಉಳಿದ ಆಯುಗಳಲ್ಲಿ ಯಾವುದಾದರೊಂದು ಆಯುವನ್ನು ಕಟ್ಟಿಕೊಂಡಂತಹ ಮನುಷ್ಯ ಮತ್ತು ತ್ರಿಯಂಚ ಜೀವಿಗಳಿಗೆ ಸಮ್ಯಕ್ ದರ್ಶನವೇನೋ ಪ್ರಾಪ್ತ ಮಾಡಿಕೊಳ್ಳುವುದು ಸಾಧ್ಯವಿದೆ. ಆದರೆ ದೇಶವ್ರತ ಅಥವಾ ಮಹಾವ್ರತವನ್ನು ಪ್ರಾಪ್ತ ಮಾಡಿಕೊಳ್ಳುವುದು ಸಾಧ್ಯವಿಲ್ಲ. ವಿಶೇಷವಾದ ಮಾತು, ಧ್ಯಾನದಲ್ಲಿ ಲಕ್ಷ್ಯದಲ್ಲಿ ಇಟ್ಟುಕೊಳ್ತಕ್ಕಂಥದ್ದು. ನಾವು ಮನುಷ್ಯ ಆಯುವನ್ನು ಕಟ್ಟಿಕೊಂಡಿದ್ದೇವೆ ಅಂತ ಇಟ್ಕೊಳ್ಳಿ. ಈಗ ಮನುಷ್ಯ ಇದ್ದೇವೆ, ಮನುಷ್ಯ ಗತಿಯನ್ನು ಕಟ್ಟಿಕೊಳ್ತೇವೆ. ಮನುಷ್ಯ ಆಯುವನ್ನು ಕಟ್ಟಿಕೊಂಡಿದ್ದೇವೆ ಅಂತಂದರೆ ನಾವು ನಮ್ಮ ಬದುಕಿನಲ್ಲಿ ಸಮ್ಯಕ್ ದೃಷ್ಟಿಗಳಾಗಬಹುದು. ಆದರೆ ಪ್ರತಿಮಾಧಾರಿಗಳಾಗತಕ್ಕಂತಹ ಭಾವಗಳೇ ಉತ್ಪನ್ನ ಆಗೋಲ್ಲ. ಇದು ಒಂದು ವೈಶಿಷ್ಟ್ಯ, ನಿಸರ್ಗ ನಿಯಮ ಇದು. ಮನುಷ್ಯ ಗತಿಯನ್ನು ಕಟ್ಕೊಂಡಿದ್ದೇವೆ ಅಂದ್ರೂ ಭಾವ ಆಗೋಲ್ಲ. ಏನು ತಗೊಳ್ಳಿಕ್ಕೆ, ಮುನಿ ದೀಕ್ಷಾ ತಗೊಳ್ಳಿಕ್ಕೆ ಅಥವಾ ಪ್ರತಿಮಾಧಾರಿ ಆಗಲಿಕ್ಕೆ ಭಾವ ಹುಟ್ಟುವುದೇ ಇಲ್ಲ. ಇದಕ್ಕೊಂದು ಉದಾಹರಣೆ ಅಂತಂದರೆ, ರಾಜ ಶ್ರೇಣಿಕ ಮುನಿಗಳಿಗೆ ಉಪಸರ್ಗ ಮಾಡುವಾಗ ನರಕಾಯುವನ್ನು ಕಟ್ಟಿಕೊಂಡ. ಆ ಸಮಯದಲ್ಲಿ 1ನೇ ಗುಣಸ್ಥಾನದಲ್ಲಿದ್ದ. ಮಿಥ್ಯಾತ್ವ ಅವಸ್ಥೆಯಲ್ಲಿ ಮುನಿಗಳಿಗೆ ಉಪಸರ್ಗ ಮಾಡಿ ನರಕಾಯುವನ್ನು ಕಟ್ಟಿಕೊಂಡ ನಂತರ ನರಕಾಯುವನ್ನು ಕಟ್ಟಿಕೊಂಡರೂ ಕೂಡ ಕಾಲಾಂತರದಲ್ಲಿ ಆ ಮುನಿಗಳ ನಿಮಿತ್ತದಿಂದಲೇ ಯಾವಾಗ ಪಶ್ಚಾತ್ತಾಪ ಆಯಿತೋ, ಪ್ರಾಯಶ್ಚಿತ್ತ ಮಾಡಿಕೊಂಡನೋ ಆವಾಗ ಸಮ್ಯಕ್ ದೃಷ್ಟಿ ಆಗಿಬಿಟ್ಟ, 4ನೇ ಗುಣಸ್ಥಾನ ಆಯಿತು. ಆದರೆ ಪ್ರತಿನಿತ್ಯ ಭಗವಾನ್ ಮಹಾವೀರರ ಸಮೌಶರಣದಲ್ಲಿ ತಾನು ಸಮ್ಯಕ್ ದೃಷ್ಟಿಯಾಗಿ ನಿರಂತರವಾಗಿ ಉಪದೇಶ ಕೇಳ್ತಾ ಇದ್ದರೂ ಕೂಡ ಅದರಿಂದ ನಾನು ಸಂಯಮಿ ಆಗಬೇಕು, ಪ್ರತಿಮಾಧಾರಿ ಆಗಬೇಕು ಅಥವಾ ಮಹಾವೃತಿ ಮುನಿ ಆಗಬೇಕು. ವಜ್ರವೃಷಭ ನಾರಾಜ ಸಹನ ಇತ್ತು, ಮೊದಲನೇ ಸಹನ ಇತ್ತು. ನಾನು ಮುನಿ ಆಗಬೇಕು ಅನ್ನೋತಕ್ಕಂಥ ಭಾವ ಹುಟ್ಟಲೇ ಇಲ್ಲ. ಅವನ ಮುಂದೆ ಅವನ ಪರಿವಾರದವರು, ಅವನ ಪತ್ನಿಗಳು ಮತ್ತು ಅವನ ಪತ್ನಿಯರು, ಮಕ್ಕಳು ಎಷ್ಟೋ ಜನ ಮುನಿ ದೀಕ್ಷೆಯನ್ನು ತಕ್ಕೊಂಡ್ರು, ಆರಿಕೆಯರಾದರು. ಇವರನ್ನೆಲ್ಲ ನೋಡ್ತಾ ಇದ್ದರು. ಮಹಾವೀರ್ ಭಗವಂತರ ಮುಂದೆ ಪ್ರಶ್ನೆ ಮಾಡ್ತಾ ಇದ್ದಾನೆ, ಭಗವಂತರು ಇವರೆಲ್ಲ ಆತ್ಮಕಲ್ಯಾಣವನ್ನು ಮಾಡಿಕೊಳ್ತಾ ಇದ್ದಾರೆ, ನನಗೇಕೆ ಆತ್ಮಕಲ್ಯಾಣವನ್ನು ಮಾಡಿಕೊಳ್ಳಲಿಕ್ಕೆ ಭಾವ ಆಗ್ತಾ ಇಲ್ಲ, ನನಗೇಕೆ ಮುನಿ ದೀಕ್ಷೆಯನ್ನು ತಕ್ಕೊಳ್ತಕ್ಕಂಥ ಭಾವ ಆಗ್ತಾ ಇಲ್ಲ, ನಾನು ಪ್ರತಿಮಾಧಾರಿ ಆಗಬೇಕು ಅನ್ನತಕ್ಕಂಥ ಭಾವ ಯಾಕೆ ಬರ್ತಾ ಇಲ್ಲ, ಇದಕ್ಕೊಂದು ಉತ್ತರ ಕೂಡ ನೀಡಿ ಅಂತ ಅಂದಾಗ ಭಗವಂತರು ಹೇಳಿದರು, ಎಲ್ಲಿ ರಾಜ ಶ್ರೇಣಿಕ, ನೀನು ನರಕಾಯುವನ್ನು ಕಟ್ಟಿಕೊಂಡಿದ್ದೀಯಲ್ಲ, ಅದೇ ಒಂದು ಕಾರಣದಿಂದ ನಿನಗೆ ಪ್ರತಿಮಾಧಾರಿ ಸಂಯಮಧಾರಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಬಾರಿಗೆ ಪ್ರಶ್ನಿಸಿದಾಗ ಬಾರಿಗೆ ಉತ್ತರವನ್ನು ಕೊಟ್ಟಿದ್ದರು. ನೋಡಿ, ನಾವು ಪ್ರತಿಮಾಧಾರಿ ಆಗಬೇಕು, ಸಂಯಮಿ ಆಗಬೇಕು, ಮುನಿಗಳಾಗಬೇಕು, ಪ್ರತಿಮಾಧಾರಿ ಆಗಬೇಕು, 2 ಪ್ರತಿಮೆಗಳನ್ನು ಪಾಲಿಸಬೇಕು ಅಂತಂದರೆ ಯಾವ ವಯಸ್ಸಿಗೆ ಪ್ರಯತ್ನ ಪಡಬೇಕು? ಮುದುಕಾದ ನಂತರ. ಮುದುಕ ಆಗುವಷ್ಟರಲ್ಲಿ ನರಕಾಯು ಕಡಿತು ಅಥವಾ ತಿರಿಂಚ ಆಯು ಕಡಿತು ಅಥವಾ ಮನುಷ್ಯ ಆಯು ಕಡಿತು ಅಂತಂದರೆ ಭಾವ ಆಗುವುದೇ ಇಲ್ಲ. ಈ 3 ಗತಿಗಳು, ತಿರ್ಯಂಚಗತಿ, ನರಕಗತಿ, ಮನುಷ್ಯಗತಿ ಕಟ್ಟಿತ್ತು ಅಂತಂದರೆ ನೀವು ಸಂಯಮಿಗಳಾಗಲಿಕ್ಕೆ ಸಾಧ್ಯವಿಲ್ಲ. ಗ್ಯಾರಂಟಿ, ನಿಸರ್ಗ ನಿಯಮ. ಕಟ್ಟುವಕ್ಕಿಂತ ಮುಂಚಿತವಾಗಿಯೇ ಸಂಯಮಕ್ಕೆ ಪ್ರಯತ್ನ ಪಡಬೇಕು. ಯಾವ ವಯಸ್ಸಿನಲ್ಲಿ ಜನ ಏನಂತಾರೆ ಗೊತ್ತಾ? ಯಾರಾದರೂ ಅಲ್ಪ ವಯಸ್ಸಿನಲ್ಲಿ ತ್ಯಾಗಿಗಳಾಗ್ತಾ ಇದ್ದಾರೆ, ಸಂಯಮಿಗಳಾಗ್ತಾ ಇದ್ದಾರೆ ಅಂತಂದರೆ ಅವರನ್ನು ಹುಚ್ಚರಲ್ಲಿ ತೆಗೆದು ಬಿಡ್ತಾರೆ. ಏನಂತಾರೆ, ಇದೇನು ವಯಸ್ಸೇನು, ಧರ್ಮ ಮಾಡ್ಕತ್ಯ. ಹುಚ್ಚು ಜನರು ಮಾಡುವವರಿಗೂ ಕೂಡ ಈ ಥರ ಅಡೆತಡೆಗಳನ್ನು ತಂದುಬಿಟ್ಟು ಅವರ ತಲೆನೋವನ್ನು ನೋಯಿಸಿಬಿಡ್ತಾರೆ. ಆರಾಯಿತು, 10 ನಿಮಿಷ ಕಮ್ಮಿ ಇದೆಯೇನು?
ಹಾಂ ಮುಗಿಸಿಬಿಡೋಣ. ಹಾಂ ಸಾಕು, ಅದು ಸಾಯಂಕಾಲ ಮಾಡಿಬಿಡೋಣ ಉಳ್ದಾನೆ. ಜಿನ್ವಾ ನಿಮ್ಗೆ ಹೇಳಿ ಭಾಳ ಟೈಮ್ ಆಗೋದು ಬೇಡ. ನೀವು ಹೊಸಾನು ಮಾಡೋರಿದ್ದೀರಲ್ಲ, ಅದಕ್ಕೆ ಅಂತರಾಯ ಹಾಕೋದು ಬೇಡ. ಅಂತರಾಯ ಹಾಕಿದ್ವಿ ಅಂತಂದರೆ ನಮಗೆ ಪಾಪ ಹತ್ತೈತಿ. प्रभु देव तुम्हारे पवित्र मुख से निःसृत जो शीतल वाणी, जग जन मन के मल को धोती, अतः कहाती जिनवाणी। जयवंतो माँ जग में तब तक जब तक सूरज चांद रहे, शीश नवाते कर्म हरो माँ, अब तक हम विषयांध रहे, अब हम ना विषयांध। जिनवाणी माता की जय।